ಈಗ ಈಗ ನನ್ಗೆ ಅಲೋ ಮಾಡಿದಾರ ಈಗ ಅವರು. ಶರಣರೆಲ್ಲರಿಗೂ ಗೂಗಲ್ ಮೀಟ್ ಶರಣ ಚಿಂತನ ಮಾಲಿಕೆ 322ಕ್ಕೆ ಭಕ್ತಿಪೂರ್ವಕ ಸ್ವಾಗತ ಮತ್ತು ಶರಣಾರ್ಥಿ. ಇಂದಿನ ವಿಷಯ ಬಸವಣ್ಣನವರ ಅರಿವಿನ ಮಾರ್ಗ. ವಿಷಯವನ್ನ ನಮ್ಮವರೇ ಆದ ಡಾಕ್ಟರ್ ಸಂಗಮೇಶ್ ಕಲ್ಹಾಳ್ ಸರ್ ಹಂಚಿಕೊಳ್ಳಿಕ್ಕೆ ಒಪ್ಪಿ ಇವತ್ತು ನಮ್ಮೊಂದಿಗೆ ಸೇರ್ಕೊಂಡಿದ್ದಾರೆ. ಅವರಿಗೆ ಸ್ವಾಗತವನ್ನ ಕೋರ್ತಾ ಮತ್ತೆ ಎಲ್ಲ ಶರಣರನ್ನ ಭಕ್ತಿಪೂರ್ವಕವಾಗಿ ನಮ್ಮ 322ರ ಚಿಂತನ ಸಂವಾದಕ್ಕೆ ಆಹ್ವಾನಿಸ್ತಾ ಈ ಕಾರ್ಯಕ್ರಮ 322ರ ಸಂವಾದ ಚಿಂತನೆಯನ್ನ ವಚನ ಪ್ರಾರ್ಥನೆಯೊಂದಿಗೆ ನಡ್ಸ್ಕೊಡ್ಬೇಕು ಅಂತ ಶರಣೆ ಪ್ರೇಮಕ್ಕ ಅಂಗಡಿಯವರಲ್ಲಿ ಕೇಳ್ಕೊಳ್ತೇನೆ. ಪ್ರೇಮಕ್ಕ ಸರ್, ನಾ ಪ್ರೇಮಕ್ಕ ಹೊರಟ್ಟಿರಿ. ಪ್ರೇಮಕ್ಕ ಹೊರಟ್ಟಿ, ಸಾರಿ ಕ್ಷಮಿಸಿ. ಪ್ರೇಮಕ್ಕ ಹೊರಟ್ಟಿ ಇಲ್ಲ, ಇಬ್ಬರ ಹೆಸರು ಪ್ರೇಮಕ್ಕ ಕಳಿಸ್ಬಿಟ್ಟಿದ್ರು, ಕನ್ಫ್ಯೂಸ್ ಆಯ್ತು ನಂಗೆ. ಇರ್ಲಿ ಪರವಾಗಿಲ್ಲ. ಶರಣಾರ್ಥಿಕ. ಹಾ, ಶರಣಾರ್ಥಿ. ಎಲ್ಲರಿಗೂ ಶರಣಾರ್ಥಿ. ನಾನೊಂದು ಸರ್ಪಭೂಷಣ ಶಿವಯೋಗಿಯವರ ಸ್ವರವಚನ ಹಾಡ್ತೇನೆ ಸರ್. ಅನುಭಾವದಡಿಗೆಯ ಮಾಡಿ ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭಾವದಡಿಗೆಯ ಮಾಡಿ ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭಾವದಡಿಗೆಯ ಮಾಡಿ ತನುವೆಂಬ ಭಾಂಡವ ತೊಳೆದು ಕೆಟ್ಟ ಮನದ ಜಂಜಡವೆಂಬ ಮುಸುಕಿಯ ಕಳೆದು ತನುವೆಂಬ ಭಾಂಡವ ತೊಳೆದು ಕೆಟ್ಟ ಮನದ ಜಂಜಡವೆಂಬ ಮುಸುರೆಯ ಕಳೆದು ಘನವೆಂಬ ಮನೆಯನೆ ಬಡಿದು ಅಲ್ಲಿ ಬಿಳುಗು ತ್ರಿಗುಣವೆಂಬ ಒಲೆಗುಂಡ ತುಳಿದು ಅನುಭಾವದಡಿಗೆಯ ಮಾಡಿ ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭಾವದಡಿಗೆಯ ಮಾಡಿ ವಿರತಿಯೆಂಬುವ ಮಡಿಯುಟ್ಟು ಪೂರ್ಣ ಹರಭಕ್ತಿ ಎಂಬ ನೀರನೆ ಹೆಸರಿಟ್ಟು ವಿರತಿಯೆಂಬುವ ಮಡಿಯುಟ್ಟು ಪೂರ್ಣ ಹರಭಕ್ತಿ ಎಂಬ ನೀರನೆ ಹೆಸರಿಟ್ಟು ಅರಿವೆಂಬ ಬೆಂಕಿಯ ಕೊಟ್ಟು ಮಾಯ ಮರವೇ ಎಂಬುವ ಕಷ್ಟಗಳನ್ನೆಲ್ಲ ಸುಟ್ಟು ಅನುಭಾವದಡಿಗೆಯ ಮಾಡಿ ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭಾವದಡಿಗೆಯ ಮಾಡಿ ಪರವೆಂಬ ಸಾಮಗ್ರಿ ಕೂಡಿ ಸಾರತರ ಮೋಕ್ಷವೆಂದೆಂಬ ಪಾಕವ ಮಾಡಿ ಪರವೆಂಬ ಸಾಮಗ್ರಿ ಕೂಡಿ ಸಾರತರ ಮೋಕ್ಷವೆಂದೆಂಬ ಪಾಕವ ಮಾಡಿ ಹರ ಶರಣರು ಸವಿದಾಡಿ ಹರ ಶರಣರು ಸವಿದಾಡಿ ನಮ್ಮ ಗುರು ಸಿದ್ಧ ದೇವನ ಚರಣವ ಪಾಡಿ ಅನುಭಾವದಡಿಗೆಯ ಮಾಡಿ
ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭಾವದಡಿಗೆಯ ಮಾಡಿ ಅನುಭಾವದಡಿಗೆಯ ಮಾಡಿ ಅನುಭಾವದಡಿಗೆಯ ಮಾಡಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಧನ್ಯವಾದ ಮತ್ತು ಶರಣಾರ್ಥಿ ಪ್ರಮುಖ. ಸಂಗಮೇಶ್ ಸರ್, ನಿಮ್ಗೆ ಇದು ಗೊತ್ತಾಯ್ತಾ? ನಿಮಗೆ ಸ್ಕ್ರೀನ್ ಶೇರ್ ಅರ್ಥ ಆಯ್ತಾ? ಇಲ್ಲ ಬಿಡ್ರಿ, ಅದು ವರ್ಕ್ ಆಗ್ಲಿಲ್ಲ. ನಾನು ಮತ್ತೆ ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ, ಹಾಗೆ ಹೇಳ್ಬಿಡ್ತೇನೆ. ಆಗ್ಲಿ ಸರ್. ಅದು ಸ್ಕ್ರೀನ್ ಶೇರ್ ಆಗ್ಲಿಲ್ಲ. ಇಲ್ಲ, 3ನೇ ಬಟನ್ ನಿಮ್ಗೆ ವಿಡಿಯೋ ಆಗಿ ಬಟನ್. ಅದು 3ನೇ ಬಟನ್ ಏನಾಗಿದೆ ಸ್ವಲ್ಪ ನಾನು ಉಪಯೋಗ ಮಾಡಿಲ್ಲ ಅದನ್ನ. ಅದು ಇದನ್ನ ಏನು ಗೂಗಲ್ ಮೀಟ್ ಮೇಲಿನ ಮೇಲೆ ಉಪಯೋಗ ಮಾಡಿಲ್ಲಲ್ರಿ. ಅದು ಸೆಟ್ಟಿಂಗ್ಸ್ ಕೇಳ್ತಾ ಇತ್ತು, ಅದು ಸೆಟ್ಟಿಂಗ್ಸ್ ಆಗ್ಲಿಲ್ಲ, ಸೆಟ್ ಆಗ್ಲಿಲ್ಲ. ಮತ್ತೆ ಸುಮ್ನೆ ಗಡಬಡದಾಗ ಮಾಡೋದು ಬೇಡ ಅಂತ ಹೇಳಿ ಡೈರೆಕ್ಟ್ ಸ್ಟಾರ್ಟ್ ಮಾಡಿಬಿಡ್ತೇನೆ. ಆಗ್ಲಿ ಸರ್, ಶರಣಾರ್ಥಿ. ಶರಣಾರ್ಥಿರಪ್ಪ. ಇವತ್ತು ವಿಷಯ ಬಸವಣ್ಣನವರ ಅರಿವಿನ ಮಾರ್ಗ ಅನ್ನುವಂತ ವೈವಿಧ್ಯಪೂರ್ಣ ಮತ್ತು ವಿಶಿಷ್ಟವಾದ ವಿಷಯವನ್ನ ಸಂಗಮೇಶ್ ಸರ್ ಇವತ್ತು ಉಪನ್ಯಾಸ ಮತ್ತೆ ಸಂವಾದದಲ್ಲಿ ನಡೆಸ್ಕೊಳ್ಳಿದ್ದಾರೆ. ಅರಿವು 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 ಎಂದರೆ ಏನು? ಅರಿವು ವಚನಗಳಲ್ಲಿ ಅರಿವಿನ ಮಹತ್ವ ಏನು? ಅರಿವಿನ ಅರ್ಥ ಏನು? ಅರಿವು ಅನುಭವದಿಂದ ಮೂಡಿದ ಆತ್ಮಪ್ರಜ್ಞೆ ಅಂತ ಶರಣ್ ಹೇಳಿದ್ರೆ, ಅಕ್ಕ ಅರಿವು ಕಣ್ದೆರೆಯದವರಲ್ಲಿ ಆರತಿಯನ್ನೊಲೆಯ ನೀನು ಅನ್ನುವಂತ ವಚನಗಳಲ್ಲೂ ಅರಿವಿನ ಬಗ್ಗೆ ವಿಶೇಷ ಚಿಂತನೆ ಇದೆ. ಅಲ್ಲಮ ಪ್ರಭುಗಳು ಇನ್ನು ಮುಂದೆ ಹೋಗಿ ಅರಿವು ಅರಿವು ಎನ್ನುತ್ತಿದ್ದೀರಿ, ಅರಿವು ಸಾಮಾನ್ಯವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಅರಿವಿನ ಮಹತ್ವ ಬರೀ ತಿಳುವಳಿಕೆ ಅಲ್ಲ, ಅದಕ್ಕೂ ಮೀರಿದ್ದು ನಡೆ ನುಡಿಯೊಂದಿಗೆ ಕೂಡಿದ್ದು ನುಡಿಯು ನಡೆಯಾಗಿ ಆಚರಣೆಯಾಗುವುದನ್ನ ಅರಿವು ಅನ್ನುವುದನ್ನ ಶರಣರು ಗಟ್ಟಿ ಮಾಡಿ ತೋರಿಸಿದ್ದಾರೆ. ಅದೇ ರೀತಿ ಅರಿವು ಹಲವಾರು ಅರಿವಿನ ಪದದ ವಿಶ್ಲೇಷಣೆ, ಅರಿವಿನ ಆಚರಣೆ ಮುಖ್ಯ. ಅಕ್ಕ ಈಗ ಪ್ರೇಮಕ್ಕ ಅವರು ವಚನ ಹಾಡಿದ್ರು, ಅದರಲ್ಲೂ ಕೂಡ ಅರಿವು ಅನುಭವದ ಅಡುಗೆ ಅಂತ ಮಾತಾಡಿದ್ರು. ಅರಿವಿನ ಮಹತ್ವ ಎಷ್ಟು ಅಗದ್ರೂ ಕೂಡ ವಿಶಿಷ್ಟ ಬಗೆಯಲ್ಲಿ ಅರಿವು ಒಂದು ಮೂಲ ಪ್ರಜ್ಞೆ, ಶರಣರ ಮೂಲ ಪ್ರಜ್ಞೆ ಅನ್ನೋ ರೀತಿಯಲ್ಲಿ ಅರಿವಿನ ವಿಚಾರಣೆ ಚಿಂತನೆ ನಡೆದಿದೆ. ಅದ್ರ ಬಗ್ಗೆ ಬಸವಣ್ಣನವರ ಚಿಂತನೆ ಏನು ಅನ್ನೋದನ್ನ ಕಲ್ಹಾಳ್ ಸರ್ ಇವತ್ತು ನಮ್ಮೊಂದಿಗೆ ಹಂಚ್ಕೊಳ್ಳಿದ್ದಾರೆ. ಕಲ್ಹಾಳ್ ಸರ್ ಆಗ್ಲೇ 3-4 ಉಪನ್ಯಾಸಗಳನ್ನ ಮಾಡಿದ್ದಾರೆ ನಮ್ಮ ವೇದಿಕೆಯಲ್ಲಿ. ಅವರ ನಿರಂತರ ಅನುಭವವನ್ನ ಕೇಳಿದ್ದೀವಿ, ಮತ್ತೆ ಕೆಲವು ಸಲಹೆ ಸಹಕಾರಗಳನ್ನ ವೇದಿಕೆಗೆ ಮತ್ತು ಅಕ್ಕನ ಅರಿವು ಗುಂಪಿಗೆ ಸದಾ ನೀಡ್ತಾ ಇರ್ತಾರೆ. ಅವ್ರ ಮಾತು ಕೇಳೋದೇ ಒಂದು ಚಂದ. ಒಂದು ಕಂಪ್ಲೀಟ್ ಪ್ರಿಪೇರ್ ಆಗಿ ಪ್ರೆಸೆಂಟೇಶನ್ ಇಂದ ಎಲ್ಲರಿಗೂ ಅರ್ಥ ಆಗೋಗಿ ಸರಳೀಕೃತವಾಗಿ ನಮಗೆ ತಿಳಿಸ್ಕೊಡ್ತಾರೆ. ಮತ್ತೊಮ್ಮೆ ಕಲ್ಹಾಳ್ ಸರ್ ಅವರನ್ನ ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತಾ ತಮ್ಮ ಚಿಂತನೆಯನ್ನ ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತೀನಿ. ಶರಣಾರ್ಥಿ ಸರ್, ತಮಗೆ ಎಂದಿನಂತೆ 40-45 ನಿಮಿಷಗಳ ಕಾಲ ಸಮಯ. ನಂತರ ಸೇರ್ಕೊಂಡಿರುವಂತಹ ಶರಣರು ತಮ್ಮ ಏನಾದ್ರು ಪ್ರಶ್ನೋತ್ತರ ಇದ್ರೆ, ಅವರಿಗೆ ಅನ್ಸಿದ್ದ ವಿಷಯಗಳೇನಾದ್ರು ಇದ್ರೆ ಸಂವಾದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ತಾ ತಮಗೆ ವೇದಿಕೆ ಒಪ್ಪಿಸ್ತಾ ಇದ್ದೀನಿ ಸರ್. ಶರಣಾರ್ಥಿ. ಬಸವಾದಿ ಪ್ರಮಥರನ್ನ, ಜಗತ್ತಿನ ಎಲ್ಲ ದಾರ್ಶನಿಕರನ್ನ ಸ್ಮರಿಸಿಕೊಳ್ತಾ ಈ ಒಂದು ವಚನ ಅಧ್ಯಯನ ವೇದಿಕೆ, ಅಕ್ಕನ ಅರಿವು ಎಲ್ಲ ಸಂಘಟನೆಗಳ ಪರವಾಗಿ ಈ ಒಂದು ಗೂಗಲ್ ಮೀಟ್ನಲ್ಲಿ ಉಪಸ್ಥಿತರಿರುವಂತಹ ಮತ್ತು ಎಲ್ಲ ಸದಸ್ಯರಿಗೂ ಅನಂತ ಶರಣಾರ್ಥಿ. ಈ ಒಂದು ಕಾರ್ಯಕ್ರಮವನ್ನ, ಈ ಒಂದು ಉಪನ್ಯಾಸ ಮಾಲಿಕೆಗಳನ್ನ ನಿರಂತರವಾಗಿ ಬಹುಶಃ ಕರ್ನಾಟಕದಲ್ಲಿ ಆಗಲಿ ಬೇರೆ ಯಾವುದೇ ಸಂಘಟನೆಗಳಾಗಲಿ ಇಷ್ಟೊಂದು ನಿರಂತರವಾಗಿ ಅದು ಮೌಲಿಕವಾದಂತಹ ಅನುಭವಗಳನ್ನು ನಡೆಸಿಕೊಂಡು ಬರುವಂತಹ ವೇದಿಕೆ ಯಾವುದಪ್ಪ ಅಂದ್ರೆ ಅದು ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗ ಅನ್ನುವಂತಹದ್ದನ್ನ ನಾನು ಸ್ಮರಿಸಲಿಕ್ಕೆ ಇಷ್ಟಪಡ್ತೇನೆ. ಇದೆಲ್ಲದಕ್ಕೂ ಮೂಲ ಕರ್ತೃಗಳಾದಂತಹ ಇಡೀ ಜ್ಞಾನ ಭಂಡಾರವೇ ಆಗಿರುವಂತಹ
ಮಾನ್ಯ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರ ಶ್ರಮ ಬಹಳ ದೊಡ್ಡದು. ಇವತ್ತು ಯಾರನ್ನಾದ್ರೂ ಸೇರಿಸಬಹುದು, ಆದ್ರೆ ಬುದ್ಧಿಜೀವಿಗಳನ್ನ ಒಂದು ಕಡೆ ಸೇರಿಸುವಂತಹದ್ದು, ಸಾವಿರಾರು ಗಟ್ಟಲೆ ಬುದ್ಧಿಜೀವಿಗಳನ್ನ ಸೇರಿಸೋದಂದ್ರೆ ಬಹಳ ಕಷ್ಟದ ಕೆಲಸ. ಅಂಥದ್ರಲ್ಲಿ ಇಲ್ಲಿ ಎಲ್ಲರೂ ಕೂಡ ಒಂದು ಅಗಾಧ ಪಂಡಿತರು, ಪದವೀಧರರು, ಅನುಭಾವಿಗಳು, ಸಾಹಿತಿಗಳು, ಸಂಶೋಧಕರು ಎಲ್ಲರನ್ನು ಸೇರಿ ಇದೊಂದು ಅರ್ಥಪೂರ್ಣವಾದಂತಹ, ಮೌಲ್ಯಪೂರ್ಣವಾದಂತಹ ವೇದಿಕೆಯನ್ನ ರಚನೆ ಮಾಡಿಕೊಂಡು ಈ ಕಾರ್ಯಕ್ರಮ ನಡೆಸ್ತಾ ಇರೋದು ತುಂಬಾ ಸಂತೋಷ. ಅವರಿಗೂ ಸಹಿತ ನಾನು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಶರಣಾರ್ಥಿಗಳನ್ನ ತಿಳಿಸ್ತಾ, ಈ ಒಂದು ಕಾರ್ಯಕ್ರಮ ಸಂಯೋಜನೆಯಲ್ಲಿ ರುದ್ರಮೂರ್ತಿ ಪ್ರಭು ಸರ್ ಅವರು, ಕುಮಾರ್ ರಾಜಣ್ಣ ಅವರು, ಡಾಕ್ಟರ್ ದಾನಮ್ಮ ಜಳಕಿ ಅವರು, ಸುಧಾ ಪಾಟೀಲ್ ರವ್ರನ್ನ ಆದಿಯಾಗಿ ಎಲ್ಲ ಹಿರಿಯ ಅಕ್ಕಂದಿರಿಗೆ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಯನ್ನ ಹೇಳಿ ನನ್ನ ಮಾತುಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ನನ್ನ ವಿಷಯ ಬಸವಣ್ಣನವರ ಅರಿವಿನ ಮಾರ್ಗ, ಅಥವಾ ಬಸವಣ್ಣನವರು ಎಂದರೆ ವಿಶ್ವ ಪರಮೋಚ್ಚ ಪ್ರಜ್ಞೆ ಅನ್ನುವಂತಹ ವಿಷಯವನ್ನ ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಇಂದಿನ ಅನುಭವದ ಉದ್ದೇಶಗಳೇನು ಮೊಟ್ಟ ಮೊದಲು ಅಂತ ತಿಳ್ಕೊಳ್ಳೋಣ. ಬಸವಣ್ಣನವರನ್ನ ಕೇವಲ ದೇವರಾಗಿ ಕಾಣದೆ ಅರಿವಾಗಿ ಕಾಣಬೇಕನ್ನುವಂತಹದ್ದು ತುಂಬಾ ಒಳ್ಳೆಯ ಒಂದು ಅಂಶ. ಬಸವಣ್ಣನವರನ್ನು ವ್ಯಕ್ತಿಯಾಗಿ ನೋಡದೆ ಅವರನ್ನ ಒಂದು ತತ್ವವಾಗಿ ನೋಡಬೇಕಾದಂತ ಅಗತ್ಯತೆ ಹಿಂದಿನಿಗಿಂತಲೂ ಈಗ ಅತ್ಯವಶ್ಯಕವಾಗಿದೆ. ಕೇವಲ ಬಸವಣ್ಣನವರ ಫೋಟೋ, ಮೂರ್ತಿ, ಉಪಾಸನೆಗಿಂತಲೂ ಬಸವಣ್ಣನವರ ತತ್ವಗಳನ್ನು ಅರಿತು ಉಪಾಸಿಸಿ ಆಚರಿಸಿ ಅನುಭವಿಸುವಂತಹ ಒಂದು ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತ ಆಗ್ಬೇಕನ್ನುವಂತಹ ದೃಷ್ಟಿಯಿಂದ ಇದೊಂದು ಮುಂದಿನ ಉದ್ದೇಶ. ಮತ್ತು ಬಸವಣ್ಣನವರ ಜೀವನದಲ್ಲಿ ಅವರು ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಮಾನವನಾಗಿ ಹುಟ್ಟಿ ಒಂದು ವಿಶ್ವ ಪರಮೋಚ್ಚ ಪ್ರಜ್ಞೆಯಾಗಿ ಹಂಗ ಪರಿವರ್ತನೆ ಆದ್ರು ಅನ್ನುವಂತಹದ್ದನ್ನು ತಿಳಿದುಕೊಳ್ಳುವ ಸಲುವಾಗಿ ಬಸವಣ್ಣನವರ ಜೀವನದಲ್ಲಿ ಅವರು ಬೆಳೆದು ಬಂದ ಅವರಲ್ಲಿ ಬಹಿರಂಗದಲ್ಲಿ ಮತ್ತು ಅಂತರಂಗದಲ್ಲಿ ಬೆಳೆದು ಬಂದಂತ ಅರಿವಿನ ಬಗ್ಗೆ ನಾವು ತಿಳಿದುಕೊಳ್ಳುವಂತಹದ್ದು. ಅಂಗಗುಣಗಳನ್ನು ಈ ಸಾಮಾನ್ಯವಾಗಿ ನಾವು ನಮ್ಮ ಜೀವನದಲ್ಲಿ ಅಂಗಗುಣಗಳು ಏನ್ ಮಾಡ್ತಾವ ಅಂದ್ರೆ ನಮ್ಮನ್ನ ಕ್ಷಣ ಕ್ಷಣಕ್ಕೂ ನಮಗೆ ಮರವನ್ನ ಉಂಟು ಮಾಡ್ತಾವ. ಅದೇ ಲಿಂಗ ಗುಣಗಳಿತ್ತಂದ್ರೆ ಅವು ಕ್ಷಣ ಕ್ಷಣಕ್ಕೂ ನಮ್ಮಲ್ಲಿ ಅರಿವನ್ನ ಉಂಟು ಮಾಡ್ತಾವು. ಅದಕ್ಕೆ ಅರಿವೇ ಗುರು, ಆತ್ಮ ಸಾಕ್ಷಿಯೇ ದೇವರು ಎಂದು ನಂಬಿ ಬದುಕಬೇಕಾದಂತ ಅವಶ್ಯಕತೆ ಇರೋದ್ರಿಂದ ಈ ಒಂದು ಅರಿವಿನ ಒಂದು ಕಾರ್ಯಕ್ರಮ. ಇನ್ನು ಮರೆವನ್ನು ಬಿಟ್ಟು, ಬಹಳ ಮಹತ್ವದ್ದು, ನಾವು ಮರೆವನ್ನ ಬಿಟ್ಟು ಅರಿವನ್ನು ಸದಾ ಜಾಗೃತವಾಗಿ ಇಟ್ಟುಕೊಳ್ಬೇಕಾದಂತಹ ಅಗತ್ಯತೆಯನ್ನ ಮತ್ತು ಅದನ್ನ ಪ್ರಾಯೋಗಿಕವಾಗಿ ನಮಗೆ ಮನವರಿಕೆ ಮಾಡಿಕೊಟ್ಟವ್ರು ಯಾರಪ್ಪ ಅಂದ್ರೆ ಬಸವಣ್ಣನವರು. ಅದನ್ನ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಅರಿದೊಡೆ ಶರಣ, ಮರೆದೊಡಿ ಮಾನವ ಅನ್ನುವಂಥದ್ದು. ಇನ್ನು ಮೊದಲು ಮರೆದೊಡೆ ಮಾನವ ಬಗ್ಗೆ ನಾನು ವಿವರಣೆ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಮರೆವು ಅಂದ್ರೆ ಏನು? ವಿಸ್ಮರಣೆ, ಅನಿಸ್ಮರಣೆ, ಅಪಸ್ಮರಣೆ, ಅನುದಿನನ್ಮರಣೆ, ಮರಿತಿಕೆ, ಮರೆಯುವಿಕೆ, ಸ್ಮೃತಿಭ್ರಂಶ, ಅವಗಣನೆ, ಅಲಕ್ಷ್ಯ, ಅಸ್ಮರಣೆ ಅಂತೇಳಿ ಈ ವಿವಿಧ ಅರ್ಥಗಳನ್ನ ಇದು ಶಬ್ದಕೋಶದಲ್ಲಿ ಕೊಡುತ್ತೆ. ಇನ್ನು ಮರವಿನಲ್ಲಿ ಪ್ರಮುಖವಾದಂತ ಅಂಶಗಳು ಏನೇನಿರ್ತಾವು, ಇದು ಯಾವಾಗ ನಮಗ ಕಾಡ್ತೈತಿ ಅಂದ್ರೆ ವಯಸ್ಸಿನ ಗುಣದಿಂದ, ವಯಸ್ಸಾದಾಗ ವೃದ್ಧಾಪ್ಯದಲ್ಲಿ ಆಗ್ಲಿ ಅಥವಾ ಎಲ್ಲ ಜೀವನದ ನಾವು ಹೆಚ್ಚು ಒತ್ತಡವನ್ನು ಅನುಭವಿಸುವಾಗ, ಆತಂಕವನ್ನು ಅನುಭವಿಸುವಾಗ, ಅಲ್ಪ ನಿದ್ರೆಯನ್ನ ಉಂಟಾದಾಗ, ವಿಶ್ರಾಂತಿರಹಿತವಾಗಿ ನಾವು ಕೆಲಸ ಮಾಡೋದು, ಮೆದುಳಿಗೆ ಕೆಲಸವನ್ನು ಕೊಡುವಂತಹದ್ದು. ಮತ್ತು ಅನೇಕ ಈಗಿನ ಕಾಲದಲ್ಲಿ ಔಷಧಿಗಳೇ ಆಹಾರ ಆಗಿಬಿಟ್ಟಿದೆ. ಔಷಧಿಗಳ ಅಡ್ಡ ಪರಿಣಾಮಗಳು ಮತ್ತು ಪೌಷ್ಟಿಕಾಂಶಗಳ ಕೊರತೆಗಳು. ಯಾಕಂದ್ರೆ ಇವತ್ತು ನಾವು ಊಟ ಮಾಡುವಂತ ಎಲ್ಲ ಆಹಾರ ಪದಾರ್ಥಗಳು ವಿಷಕಾರಿಯನ್ನೇ ಉಣ್ಣೋದು. ನಾವು ಇವತ್ತು ಯಾವುದೂ ಸಹಿತ ಸಹಜವಾದಂತ ನೈಸರ್ಗಿಕವಾದಂತ ಆಹಾರವನ್ನು ಉಣ್ಣೋದು ಬಹಳ ಕಡಿಮೆ ಪ್ರಮಾಣದಲ್ಲಿ ಉಣ್ತೇವೆ. ಅದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ ಮರೆವಿಗೆ ಪೌಷ್ಟಿಕಾಂಶಗಳ ಕೊರತೆನೂ ಕೂಡ ಕಾರಣ. ಇನ್ನು ಇದರ ಲಕ್ಷಣಗಳೇನು, ಮರೆವಿನ ಲಕ್ಷಣಗಳು ಏನೇನು ಇರ್ತಾವಂದ್ರೆ, ಸುಳ್ಳನ್ನು ಸತ್ಯವೆಂದು ನಂಬ್ತೇವೆ ನಾವು, ಇಟ್ಟ ವಸ್ತುಗಳನ್ನ ಮರ್ತು ಬಿಡ್ತೇವೆ ನಾವು, ಅಂದುಕೊಂಡಂತ ಕೆಲಸಗಳನ್ನ ಮರ್ತ್ಕೊಂಡ್ಬಿಡ್ತೇವೆ. ಆಮೇಲೆ ಹೆಸರುಗಳನ್ನ ಹೇಳ್ಬೇಕಾದ್ರೆ ಮರೆತು ಹೋಗೋದು, ನೆನಪು ಮಾಡ್ಕೊಳ್ಳುವಂತಹ ಪರಿಸ್ಥಿತಿಯನ್ನ ತಂದುಕೊಳ್ಳುವಂತಹ ಈ ಎಲ್ಲ ಲಕ್ಷಣಗಳು ಈ ಮರೆವಿನಿಂದ
ಮರೆವಿನಲ್ಲಿ ಇರ್ತಾವ. ಇನ್ನು ಇದರ ತೀವ್ರತೆ ಎಷ್ಟು ಗಂಭೀರವಾಗಿರ್ತೈತೆ ಅಂದ್ರೆ, ಸಾಂದರ್ಭಿಕವಾಗಿ ಮರವು ಬರುವುದು ಸಹಜವಾಗಿ ಅದು ಏನು ಪರಿಣಾಮ ಆಗೋದಿಲ್ಲ, ಅದು ಮತ್ತೆ ಸುಧಾರಿಸ್ಕೊಂಡ್ಬಿಡ್ತೇವೆ ನಾವು. ಆದ್ರೆ ದೈನಂದಿನ ಜೀವನಕ್ಕೆ ಅಡಚಣೆಯಾಗುವಷ್ಟು ತೀವ್ರವಾದ ಮರೆವು ಆದಾಗ ಏನಾಗುತ್ತಂದ್ರೆ ಆತಂಕ ಆಗುತ್ತೆ, ಬುದ್ಧಿ ಮಾಂದ್ಯತೆ ಇತ್ಯಾದಿ ಮನೋವೈಕಲ್ಯಗಳು ಉಂಟಾಗುವಂತ ಒಂದು ಸಂಭವ ಇರುತ್ತೆ. ಇನ್ನು ಈಗ ಇದು ಅಪನಂಬಿಕೆಯೇ ಮೂಲ ಕಾರಣ. ಮರೆವಿಗೆ ದೃಢ ನಂಬಿಕೆ ಒಂದ್ ಕಡೆ ಆದ್ರೆ ಅಪನಂಬಿಕೆ ಇನ್ನೊಂದು ಕಡೆ. ಅಪನಂಬಿಕೆ ನಮ್ಮಲ್ಲಿ ಹೆಚ್ಚಾದಾಗ ಯಾವುದೋ ಒಂದು ವಿಷಯ ಆಗಲಿ, ವಸ್ತು ಆಗಲಿ, ವ್ಯಕ್ತಿ ಮೇಲೆ ಆಗಲಿ, ದೇವರನ್ನುವಂತಹ ವಿಷಯ ಆಗಲಿ, ಧಾರ್ಮಿಕ ವಿಷಯ ಆಗಲಿ, ಆಧ್ಯಾತ್ಮಿಕ ವಿಷಯ ಆಗಲಿ, ಯಾವುದೇ ಇರಲಿ, ಯಾವುದೇ ವಿಷಯದಲ್ಲಿ ಅಪನಂಬಿಕೆ ಅನುಮಾನ ಮೂರ್ತಿ ಅಂದ್ರ ನಮ್ಮಲ್ಲಿ ಮರೆವು ಆವರಿಸಿಕೊಳ್ತೈತಿ. ಅದಕ್ಕೆ ಶರಣ ಡಕ್ಕೆಯ ಬೊಮ್ಮಣ್ಣನವರು ಹೇಳ್ತಾರೆ, ಮರೆದವರ ಮನದಲ್ಲೆಲ್ಲವೂ ಮಾರಿ ಎಂದಿದ್ದಾರೆ. ಆಮೇಲೆ ಅದೇ ರೀತಿ ಗುಪ್ತ ಮಂಚಣ್ಣ ಶರಣರು ಹೇಳ್ತಾರಂದ್ರೆ, ತನ್ನ ಮರೆದಡೆ ಜಗವೆಲ್ಲವೂ ತನ್ನ ಸುತ್ತಿದೆ ಮಾಯ. ಇನ್ನ ಅಲ್ಲಂ ಪ್ರಭುಗಳು ಅದನ್ನೂ ಚೆನ್ನಾಗಿ ಹೇಳ್ತಾರೆ, ಅಜ್ಞಾನಿಯಾದವನಿಗೆ ಅರಿವು ತಾನಿಲ್ಲಿಯದೋ, ಅಜ್ಞಾನಿ ಇದ್ದವನಿಗೆ ಅರಿವು ಬರೋದು ಬಹಳ ಕಷ್ಟ. ಭ್ರಾಂತಿನ ಭ್ರಮೆಯೊಳಗೆ ಬಳಲುತ್ತಿರಲು ಮಾತಿನೊಳಗೆ ಅರಿವೆಂಬುದುಂಟೆ ಅಂತೇಳಿ ಅಲ್ಲಂ ಪ್ರಭುಗಳು ಹೇಳ್ತಾರೆ. ಇನ್ನೊಂದು ಪ್ರಮುಖ ಕಾರಣ ಮರೆವಿಗೆ ಅಂದ್ರೆ ಪುಣ್ಯ ಪಾಪಗಳ ಕಲ್ಪನೆಗಳಿಗೆ ಒಳಗಾಗುವುದು ನಾವು. ಅದಕ್ಕೆ ಶಿವಯೋಗಿ ಸಿದ್ದರಾಮೇಶ್ವರ ಬಹಳ ಚಂದ ಹೇಳ್ತಾರೆ, ಪುಣ್ಯ ಪಾಪಗಳಾದಡೇನು ಈಶ್ವರ ಕಲ್ಪನೆ ಇಲ್ಲದನ್ನಕ್ಕ, ಮಾಡೆಂದು ಮಾಡಿಸಬಾರದಯ್ಯ, ನೋಡಯ್ಯ ಮುನ್ನಿನ ಕಲ್ಪನೆಯುಳ್ಳವರ ಬೇಡನು, ಮಾಣಿಸಬಾರದಯ್ಯ ನೋಡ ಕಪಿಲ ಸಿದ್ಧ ಮಲ್ಲೀಶ್ವರ ದೇವ ಅಂತ ಸಿದ್ದರಾಮೇಶ್ವರ ಹೇಳ್ತಾರೆ. ಮತ್ತೆ ಇನ್ನೊಂದು ಕಾರಣ ಮರಿವಿಗೆ ಅಂದ್ರೆ ಮೂಢನಂಬಿಕೆಗಳು, ಕಂದಾಚಾರಗಳು, ಬಂಧಾನುಕರಣೆಗಳು ಬಹಳ ಇದಕ್ಕ ಕಾರಣ ಆಗುತ್ತೆ. ಅದಕ್ಕೆ ಮೊಳಗಿ ಮಾರಿನವ್ರು ಬಹಳ ಸರಳವಾಗಿ ಹೇಳ್ತಾರೆ, ಭಾವವಾಡಿದಂತೆ ಭ್ರಮೆಗೊಳಗಾಗದೆ ಮತ್ತಿವನೇನೂ ಎನ್ನದಿರ್ಪುದೇ ಸರ್ವಜ್ಞಾನದೊಳಗೂ ನಿಕಳಂಕ ಮಲ್ಲಿಕಾರ್ಜುನ ಅಂತಾರೆ. ಎಷ್ಟು ಸರಳವಾಗಿ ನಮ್ಮ ವಚನಕಾರರು ಈ ಕಂದಾಚಾರದ ಬಗ್ಗೆ, ಮರೆವಿನ ಬಗ್ಗೆ ವಿವರಣೆಯನ್ನ ಮಾಡ್ತಾರೆ. ಹಾಗೆ ಇನ್ನ ಈ ಮರೆವಿಗೆ ಕಾರಣಗಳೇನು, ಅದಕ್ಕೆ ನಾವು ಸಾಮಾನ್ಯವಾಗಿ ಅಂಗಗುಣಗಳು ಅಂತ ಸಾಮಾನ್ಯವಾಗಿ ನಮ್ಮ ಶರಣ ತತ್ವದಲ್ಲಿ ನಾವು ಬಳಕೆ ಮಾಡ್ತೀವಿ. ಷಡ್ ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು. ಸಪ್ತ ವ್ಯಸನಗಳು, ತನುವ್ಯಸನ, ಮನವ್ಯಸನ, ಧನವ್ಯಸನ, ವಾಹನ ವ್ಯಸನ, ಉತ್ಸಾಹ ವ್ಯಸನ, ವಿಶ್ವವ್ಯಸನ, ಸೇವಕ ವ್ಯಸನ. ಇನ್ನು ಅಷ್ಟಮದಗಳು, ಕುಲಮದ, ಛಲಮದ, ಧನಮದ, ಯೌವನ ಮದ, ರೂಪಮದ, ವಿದ್ಯಾಮದ, ರಾಜಮದ, ತಪೋಮದಗಳು. ಇನ್ನು ಷಡೂರ್ಮಿಗಳು, ಕ್ಷುತ್ತು, ಪಿಪಾಸೆ, ಶೋಕ, ಮೋಹ, ಜೆರೆ, ಮರಣ, ಇವೆಲ್ಲವೂ ಷಡೂರ್ಮಿಗಳು. ಇನ್ನು ಷಡ್ ಭ್ರಮೆಗಳು, ಜಾತಿ, ಗೋತ್ರ, ಕುಲ, ಆಶ್ರಮ, ವರ್ಣ, ನಾಮ, ಇವು ಷಡ್ಭ್ರಮೆಗಳು. ಇನ್ನು ಷಡ್ ವಿಕಾರಗಳು, ಅಸ್ಥಿತೆ, ಜಾಯತೆ, ಪರಿಣಮತೆ, ವಿವರ್ಧತೆ, ಅಪಕ್ಷೀಯತೆ, ವಿನಶ್ಯತೆ, ಇವು ಷಡ್ ವಿಕಾರಗಳು. ಹೀಗೆ ಅನೇಕ ನಮ್ಮ ಅಂಗಗುಣಗಳು, ತನು ಮನ ಭಾವ ಯಾವುದೇ ರೀತಿಯಲ್ಲಿ ಇರುವಂತಹ ಒಂದು ಏನು ಕಲುಷಿತ ದೋಷಗಳೇನದಾವಲ್ಲ, ಇವು ಎಲ್ಲವೂ ನಮಗೆ ಮರವಿಗೆ ಕಾರಣ ಆಗ್ತಾವ ಅನ್ನುವಂಥದ್ದನ್ನ ನಾವು ಯಾವಾಗಲೂ ನೆನಪಿನಲ್ಲಿ ತಗೋಬೇಕಂದಾಗ ನಾವು ಜಾಗೃತವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮರವಿಗೆ ಒಳಗಾಗದವರು ಭೂಮಿಗೆ ಅವರು ಭಾರ ಅಂತ ಹೇಳ್ತಾರ ನಮ್ಮ ಶರಣರು. ಬಸವಣ್ಣನೇ ಹೇಳ್ತಾರೆ, ಸದಾಚಾರ ಸದ್ಭಕ್ತಿ ಇಲ್ಲದವರ ನೊಲ್ಲೆನಯ್ಯ, ಅವರ ಆರಾಧನೆ ದಂಡ, ನಿತ್ಯ ಪ್ರಾಯಶ್ಚಿತರನ್ನು ವಲ್ಲ, ಕೂಡಲ ಸಂಗಮ ದೇವ ಭೂಮಿ ಭಾರಕರ. ಏನಪ್ಪಾ ಅಂದ್ರೆ ಮರವಿಗೆ ಒಳಗಾದವ್ರು ಏನಾದ್ರು ಭೂಮಿಗೆ ಅವ್ರು ಹೆಚ್ಚಾದವ್ರು, ಭೂಮಿಗೆ ವಜ್ಜಾನ ಅವರು ವೇಸ್ಟ್ ಬಾಡಿ ಇದ್ದಂಗಂತ. ಇನ್ನು ಎರಡನೇದಾಗಿ ಇನ್ನೊಂದು ಹೇಳ್ತಾರೆ ಬಸವಣ್ಣವರು, ಮರವಿನಿಂದ ಅಜ್ಞಾನ, ಅಜ್ಞಾನದಿಂದ ದುಷ್ಪರಿಣಾಮಗಳನ್ನ ಬಹಳ ಚಂದ ಹೇಳ್ತಾರ. ಮರವಿನಿಂದ ಅಜ್ಞಾನ ಬರುತ್ತೆ, ಅಜ್ಞಾನದಿಂದ ದುಷ್ಪರಿಣಾಮಗಳು ಬಹಳ ಅಕ್ಕವ ಅನ್ನೋದನ್ನ ಒಂದು ವಚನದಲ್ಲಿ ಈ ರೀತಿ ಹೇಳ್ತಾರೆ. ಅಜ್ಞಾನದಿಂದ ಹುಟ್ಟಿತ್ತು ಅಹಮ್ಮಮತೆ, ಅಜ್ಞಾನದಿಂದ ಹುಟ್ಟಿತ್ತು ಮನಶ್ಚಂಚಲ, ಅಜ್ಞಾನದಿಂದ ಹುಟ್ಟಿತ್ತು ಇಂದ್ರಿಯೋದ್ರೇಕ, ಅಜ್ಞಾನದಿಂದ ಹುಟ್ಟಿತ್ತು ದೇಹಮೋಹ, ಅಜ್ಞಾನದಿಂದ ಹುಟ್ಟಿತ್ತು ಅತಿಕಾಂಕ್ಷೆ, ಅಜ್ಞಾನದಿಂದ ಹುಟ್ಟಿತ್ತು ತ್ರಿವಿಧ ಮಲ, ಅಜ್ಞಾನದಿಂದ ಹುಟ್ಟಿತ್ತು ಸಂಸಾರ,
ಅಜ್ಞಾನದಿಂದ ಹುಟ್ಟಿತ್ತು ರಾಗದ್ವೇಷ, ಅಜ್ಞಾನದಿಂದ ಹುಟ್ಟಿತ್ತು ಸರ್ವ ಪ್ರಪಂಚ, ಅಜ್ಞಾನದಿಂದ ಹುಟ್ಟಿತ್ತು ಸರ್ವ ದುಃಖ. ಕೂಡಲ ಸಂಗಮ ದೇವ, ಈ ಅಜ್ಞಾನ ಭ್ರಮೆಯ ಕೆಡಿಸಿದಲ್ಲದೆ ನಿಮ್ಮ ನೊಡಗೂಡಬಾರದಯ್ಯ. ಎಷ್ಟು ಇದನ್ನ ನಾನು ವಿವರಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅಜ್ಞಾನದಿಂದ ಏನೇನು ನಮಗೆ ದುಷ್ಪರಿಣಾಮ ಆಗುತ್ತಾ ಅನ್ನುವಂಥದ್ದನ್ನ ಇದರಲ್ಲಿ ಒಳ್ಳೆ ಮಾರ್ಮಿಕವಾಗಿ ಬಸವಣ್ಣ ಅವರು ಹೇಳಿದ್ದಾರೆ. ಇನ್ನು ಹಂಗಾರ ಇವೆಲ್ಲ ಇದ್ರ ಬಗ್ಗೆ ಮಾತಾಡಿವಿ ನಾವು, ಮರವಿನ ಬಗ್ಗೆ. ಹಂಗಾರೆ ಇದನ್ನ ನಾವು ಕಳ್ಕೊಳ್ಳುವಂತಹದ್ದು ಪರಿ ಹಾಗೆ ನಮ್ದು. ಅದಕ್ಕೆ ಸುಲಭವಾಗಿ ಶರಣ ಶಾಂತೇಶ್ವರರು ಒಂದನ್ನು ಹೇಳ್ತಾರೆ. ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ, ಪ್ರಮಾಣ ಪ್ರಮೇಯ ಸಂಶಯ ಪ್ರಯೋಜನ, ದೃಷ್ಟಾಂತ ಸಿದ್ಧಾಂತ ಅವಯವ ಕರ್ತ, ನಿರ್ಣಯ ವಾದ ಜಲ್ವ ವಿತಂಡ ಹೇತ್ವಾವಾಸ ಜಾತಿ ನಿಗ್ರಹ ಸ್ಥಾನಗಳೆಂಬ ಷೋಡಶ ಪದಾರ್ಥಮಂ ಹೇಳುತ್ತವೆ. ಪ್ರಪಂಚಕ್ಕೀಶ್ವರ ಕರ್ತೃತ್ವಮಂ ನಿಶ್ಚಯಿಸುವುದಯ್ಯ ಶಾಂತವೀರೇಶ್ವರ. ಇದರ ಭಾವಾರ್ಥ ಏನಪ್ಪಾ ಅಂದ್ರೆ, ಈ ವಿಶ್ವಕ್ಕೆ ಕರ್ತನೊಬ್ಬನೇ. ಬಹಳ ದೇವರೆಲ್ಲ, ಕೋಟ್ಯಾಂತರ ದೇವರುಗಳು ಇಲ್ಲ. ಈ ಪ್ರಪಂಚದಲ್ಲಿ ಈ ವಿಶ್ವಕ್ಕೆ ಕರ್ತನೊಬ್ಬನೇ, ಸೃಷ್ಟಿಕರ್ತನೊಬ್ಬನೇ ಅನ್ನುವಂತಹದ್ದು ನಂಬಿಕೆ ನಮ್ಮಲ್ಲಿ ದೃಢವಾದ ನಂಬಿಕೆ ಬಂದ್ಬಿಟ್ರೆ ಸಾಕು. ಇವು ಯಾವ ನಮಗೆ ಮೂಢನಂಬಿಕೆಗಳು ಯಾವುದು ಇರೋದಿಲ್ಲ, ಮರುವಿರೋದಿಲ್ಲ ಅಂತ ಇವರು ಹೇಳ್ತಾರೆ. ಇನ್ನು ಅರಿದೊಡೆ ಶರಣತ್ತು ಬರೋಣ. ಈಗ ಮರೆದೊಡೆ ಮಾನವ ಮುಗೀತು, ಅರಿದೊಡೆ ಶರಣ. ಶರಣ ನೀಲಂನವರು ಹೇಳ್ತಾರೆ, ಮಾಟ ಕೂಟ ಸಮಯಾಚಾರ ಸದ್ಭಕ್ತಿಯ ನೆಲೆ ನಮ್ಮ ಬಸವಯ್ಯನಲ್ಲದೆ ಮತ್ತಾರು ಅರಿಯ. ಅರಿವಿನ ಕುರುಹಾತ್ಮದಲ್ಲಿ ನಿಲ್ಲಿಸಿ ಶಿವಕೂಟ ಸಮಾಧಿಯ ಕಂಡು ಆನು ಬದುಕಿದನಯ್ಯ ಸಂಗಯ್ಯ. ನೋಡ್ರಿ, ನೀಲಮ್ಮನವರು ಎಷ್ಟು ಸರಳವಾಗಿ ಹೇಳ್ತಾರೆ. ಇದಕ್ಕೆಲ್ಲ ಅರಿದೊಡೆ ಶರಣ ಆಗುದೇ ಅದಕ್ಕೆ ಕಾರಣ ಯಾರಪ್ಪ ಅಂದ್ರ, ಸದ್ಭಕ್ತಿಯ ನೆಲೆಯ ಬಸವಣ್ಣನೇ ಬಲ್ಲ, ಅವನಿಂದಲೇ ನಾವು ಅರಿವಿನ ನೆಲೆಯನ್ನ ಕಂಡುಕೊಳ್ತೇವೆ ಅನ್ನುವಂಥದ್ದನ್ನ ಹೇಳ್ತಾರೆ. ಇನ್ನು ಇದಕ್ಕೆ ಬಹಳ ಸುಲಭದ ಒಂದು ಪರಿಹಾರವನ್ನ ಹೇಳ್ತಾನೆ. ಮಾಚಿ ದೇವರು ಏನ್ ಹೇಳ್ತಾರಂದ್ರೆ, ಗುರು ಮತ್ತು ಇಷ್ಟಲಿಂಗ ಅರಿವಿನ ನೆಲೆಗಳು. ಇದಕ್ಕ ಬಹು ಪ್ರಮುಖವಾದಂತ ಪರಿಹಾರ ಯಾವ್ದಪ್ಪ ಅಂದ್ರ, ಗುರುವಿನ ಉಪದೇಶ, ಬಸವಾದಿ ಶರಣರ ತತ್ವಗಳನ್ನ ನಾವು ತಿಳಿಯೋದು, ಅರಿವಿನ ನೆಲೆಯಲ್ಲಿ ಬದುಕುವುದು ಮತ್ತು ಇಷ್ಟಲಿಂಗದ ಧ್ಯಾನದ ಮೂಲಕ ಅರಿವಿನ ಎಲ್ಲ ನೆಲೆಗಳನ್ನ ಕಂಡ್ಕೋಬಹುದನ್ನೋದಕ್ಕ ಈ ವಚನ ಸಾಕ್ಷಿಯಾಗಿದೆ. ಮರಹು ಬಂದುದೆಂದರಿದು ಅರಿವ ನೆಲೆ ಮಾಡಿ, ಅರಿವ ಕೊಟ್ಟ ಗುರುವಿನ ಕೈಯಲ್ಲಿ ಮಹವ ಕೊಂಡೆನ ಎನ್ನ ಅರಿವನಾಯತದಲ್ಲಿರಿಸಿ ನಿಲ್ಲಿಸಿ. ನಿಜ ಸ್ವಾಯತವ ಮಾಡಿದ ಕಾರಣ ಅರಿವು ಅರಿವ ನಾರಡಿಕೊಂಡಿತ್ತು, ಮರಹು ಮರಹ ನಾರಡಿಗೊಂಡಿತ್ತು, ಮಾಯೆ ಮಾಯ ನಾರಡಿಗೊಂಡಿತ್ತು, ಕರ್ಮ ಕರ್ಮವ ನಾರಾಡಿಕೊಂಡಿತ್ತು. ಕಲಿದೇವಯ್ಯ ನಿಮ್ಮ ಶರಣ ಬಸವಣ್ಣನ ಕೃಪೆಯಿಂದ ಅಂತ. ಬಸವಣ್ಣನ ನೀಲಂನವರು ಮತ್ತು ಮಾಚಿದೇವರು ಎಷ್ಟು ಬಸವಣ್ಣನವರಿಂದ ನಾವು ಈ ಅರಿವನ್ನ ತಿಳಿಬಹುದು ಅನ್ನುವಂಥದ್ದು, ಅವರಿಂದ ನಾವು ಜೀವನ ಸಾರ್ಥಕತೆಯನ್ನು ಮಾಡ್ಕೋಬಹುದು ಅರಿವಿನ ಜೀವನದಿಂದ ಅನ್ನುವಂಥ ಮಾತನ್ನ ಈ ವಚನಗಳು ಹೇಳುತ್ತೆ. ಇನ್ನು ಬಸವಣ್ಣನವರನ್ನ ಈ ಇಡೀ ನಮ್ಮ ಉದ್ದೇಶನೇ, ಇವತ್ತಿನ ಒಂದು ಈ ಅನುಭವದ ಉದ್ದೇಶ ಏನಪ್ಪಾ ಅಂದ್ರೆ, ಬಸವಣ್ಣನವರನ್ನ ಒಂದು ಪ್ರಜ್ಞೆಯಾಗಿ ನೋಡ್ಬೇಕಂತ, ಬಸವಣ್ಣನವರನ್ನ ಅರಿವಾಗಿ ನೋಡ್ಕೋಬೇಕು. ಒಂದು ವಿಶ್ವ ಪರಮೋಚ್ಚ ಪ್ರಜ್ಞೆಯಾಗಿ ನೋಡೋದ್ರಿಂದ ನಾವೇನಾಗ್ತೈತೆ ಅಂದ್ರ, ಅವರನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಆಗುತ್ತೆ, ಅವರ ತತ್ವಗಳನ್ನ ಅರಿತುಕೊಳ್ಳಿಕ್ ಸಾಧ್ಯ ಆಗುತ್ತೆ, ಅವರಂತೆ ನಾವು ಬದುಕನ್ನ ಕಟ್ಟಿಕೊಳ್ಳಿಕ್ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ಬಹುದು. ಅದಕ್ಕೆ ಬಸವಣ್ಣನವರು ನಮಗ ಅವರನ್ನ ಯಾಕೆ ನಾವು ಅರಿವಾಗಿ ಪ್ರಜ್ಞೆಗೆ ನೋಡ್ಬೇಕಂದ್ರೆ, ಅವರು ನಮಗ ವಿನೂತನವಾದಂತ ಸತ್ಯದ ಮಾರ್ಗವನ್ನು ತೋರಿದ್ದಾರೆ. ಬ್ರಹ್ಮಾಂಡ ಮತ್ತು ಪಿಂಡಾಂಡ ರಚನೆಯ ಪರಿಪೂರ್ಣ ಪರಿಕಲ್ಪನೆಯನ್ನ 12ನೇ ಶತಮಾನದಲ್ಲಿ, ಇತ್ತೀಚೆಗೆ ಕೇವಲ 180ರಿಂದ 280 ವರ್ಷದ ಮಧ್ಯದಲ್ಲಿ ವಿಜ್ಞಾನ ಕಂಡು ಹಿಡಿತಾ ಇದೆ ಈ ಪ್ರಪಂಚದ ಹುಟ್ಟನ್ನ. ಆದ್ರೆ 800 ವರ್ಷಗಳಿಂದನೇ ಅದನ್ನ ಹೇಳಿದರೆ ತಮ್ಮ ಆಧ್ಯಾತ್ಮಿಕ ಬಲದಿಂದ. ಅನಾದಿಗಳಿಲ್ಲದಂದು, ಸದಾಶಿವ ನಿಲ್ಲದಂದು, ಶಿವನಿಲ್ಲದಂದು, ಏನೆಂಬುದೇನೂ ಇಲ್ಲದಂದು, ತಾನಿಲ್ಲದಂದು,
ಕೂಡಲ ಸಂಗಯ್ಯ ತನ್ನ ತಾನೇನೆಂದು ಅರಿಯನಂದು. ಸೃಷ್ಟಿಯ ಉತ್ಪತ್ತಿಯಕ್ಕಿಂತಲೂ ಪೂರ್ವದಿಂದ ಹಿಡಿದುಕೊಂಡು ಎಲ್ಲ ಸೃಷ್ಟಿಯ ಆಯಾಮಗಳನ್ನ ಅವರು ನಮಗ ತಿಳಿಸ್ಕೊಟ್ರಲ್ಲ, ಅದಕ್ಕೆ ಅವರು ಮೊಟ್ಟ ಮೊದಲು ಈ ವಿಷಯಕ್ಕಾಗಿ ನಾವು ಅವ್ರನ್ನ ಅರಿವಾಗಿ ನೋಡಬೇಕು. ಎರಡನೇದಾಗಿ ಆಧ್ಯಾತ್ಮಿಕ, ಧಾರ್ಮಿಕ, ಮಾನವೀಯತೆಗಳ ಸ್ಪಷ್ಟ ಅರಿವನ್ನು ಕೊಟ್ಟಂತಹ ದಾರ್ಶನಿಕ ಜಗತ್ತಿನಲ್ಲಿ ಯಾರಾದ್ರೂ ಅದಾರಂದ್ರೆ ಅದು ಬಸವಣ್ಣನವರು. ಯಾಕಂದ್ರೆ ಅನೇಕ ದಾರ್ಶನಿಕರು ಇದ್ದಾರೆ, ತುಂಬಾ ಒಳ್ಳೆಯ ದಾರ್ಶನಿಕರಿದ್ದಾರೆ, ವಿಜ್ಞಾನಿಗಳಿದ್ದಾರೆ, ಸಂಶೋಧಕರಿದ್ದಾರೆ. ಆದ್ರೆ ಅವ್ರು ಏನಾಗಿದ್ದಾರೆ ಅಂದ್ರೆ ಕೆಲವೊಂದು ವಿಷಯಗಳ ಮೇಲೆ ಹೆಚ್ಚು ಆದ್ಯತೆಯನ್ನ ಕೊಟ್ಟು ಅವ್ರಿಗೆ ಕೆಲಸ ಮಾಡಿದ್ದಾರೆ. ಆದ್ರೆ ಬಸವಣ್ಣನವರು ಈ ವಿಶ್ವಕ್ಕೆ ಬೇಕಾದಂತ ಸಕಲ ಜೀವರಾಶಿಗಳಿಗೆ ಬೇಕಾದಂತಹ ಎಲ್ಲ ಸಮಗ್ರವಾದಂತಹ ಪರಿಪೂರ್ಣವಾದಂತಹ ತತ್ವವನ್ನ, ಪರಿಪೂರ್ಣವಾದಂತಹ ತಿಳುವಳಿಕೆಯನ್ನ ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಅದನ್ನು ಸಂಕ್ಷಿಪ್ತವಾಗಿ ಆಧ್ಯಾತ್ಮಿಕ, ಧಾರ್ಮಿಕ, ಮಾನವೀಯತೆ ಈ ಮೂರುಗಳ ಸಮನ್ವಯವನ್ನ ಮಾಡಿ ನಮಗೆ ಅದನ್ನ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಬಹಳ ಮುಖ್ಯ, ನಮ್ಮ ಬದುಕಿಗೆ ಸಾಮಾಜಿಕವಾಗಿ ಸರ್ವ ಸಮಾನತೆಯನ್ನ ಪ್ರಾಯೋಗಿಕವಾಗಿ ಸುಮ್ಮನೆ ಶಾಸ್ತ್ರ ಹೇಳೋದಲ್ಲ, ಬರೆಯೋದಲ್ಲ, ಆದ್ರೆ ಅವರು ಪ್ರಯೋಗ ಮಾಡಿ ಕಲ್ಯಾಣದಲ್ಲಿ ಪ್ರಾಯೋಗಿಕವಾಗಿ ಸರ್ವ ಸಮಾನತೆಯನ್ನು ಕೊಟ್ಟು ಮಹಾ ಅರಿವಿನ ಪುರುಷರು ಮಹಾಪುರುಷರಾಗಿದ್ದಾರೆ ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕು. ಇನ್ನು ದೇವರನ್ನ ಅರ್ಚಿಸುವ ಸಲುವಾಗಿ ಪ್ರಾಯೋಗಿಕವಾಗಿ ಏಕದೇವೋಪಾಸನೆಯನ್ನು ಜಾರಿಯನ್ನ ತಂದುಕೊಟ್ರು ನಮಗೆ. ಮೂಢನಂಬಿಕೆಗಳನ್ನ, ಕಂದಾಚಾರಗಳನ್ನ ವೈಚಾರಿಕ ನೆಲೆಗಟ್ಟನ್ನ ಕಂಡುಕೊಳ್ಳುವುದ ಮೂಲಕ ಆ ವೈಚಾರಿಕವಾಗಿ ಕಳೆದುಕೊಳ್ಳುವ ಮಾರ್ಗವನ್ನು ನಮಗೆ ತೋರಿದ್ದಾರೆ. ಅರಿವಿಗೂ ಭಕ್ತಿಗೂ, ಅರಿವಿಗೂ ಶಿವಪಥಕ್ಕೂ ಇರುವ ಅವಿನಾಭಾವ ಸಂಬಂಧವನ್ನ ಸುಲಭವಾಗಿ ನಮಗೆ ಅರಿಯುವಂತೆ ಮಾಡಿ ಅವರು ಕೊಟ್ಟಿದ್ದಾರೆ. ಅದಕ್ಕೆ ಹೇಳ್ತಾರೆ ಚನ್ನಬಸವಣ್ಣವರು, ಹೊನ್ನಿಗೆ ಬಂದಾತನಲ್ಲ, ಹೆಣ್ಣಿಗೆ ಬಂದಾತನಲ್ಲ, ಅಶನಕ್ಕೆ ಬಂದಾತನಲ್ಲ, ವಸನಕ್ಕೆ ಬಂದಾತನಲ್ಲ, ಕೂಡಲ ಚನ್ನ ಸಂಗಯ್ಯ ಭಕ್ತಿಯ ಪಥವ ತೋರ ಬಂದನಯ್ಯ ಬಸವಣ್ಣ ಅಂತ ಹೇಳ್ತಾರೆ. ಅದಕ್ಕೆ ಈ ಬಸವಣ್ಣನವರನ್ನ ನಾವು ಅರಿವಿನ ದೃಷ್ಟಿಯಿಂದ, ಪ್ರಜ್ಞೆಯ ದೃಷ್ಟಿಯಿಂದ ನೋಡ್ಬೇಕು ಅನ್ನುವಂಥದ್ದು ಇಲ್ಲಿಯ ಇರುಳು. ಇನ್ನು ಬಸವಣ್ಣನವರು ಅನೇಕ ದಾರ್ಶನಿಕರು ಕೆಲಸ ಮಾಡಿದ್ದಾರೆ, ಎಲ್ಲ ಬೇರೆ ಬೇರೆ ಆಯಾಮಗಳಲ್ಲಿ ಮಾಡಿದ್ದಾರೆ. ಆದ್ರೆ ಬಸವಣ್ಣನವರು ಈ ಜಗತ್ತಿನಲ್ಲಿ ಬಸವಣ್ಣನೊಬ್ಬರೇ ದೊಡ್ಡ ಪ್ರಮಾಣದಲ್ಲಿ ಅರಿವಿನ ಸಮುದಾಯವನ್ನ ಕಟ್ಟಿಕೊಟ್ಟವ್ರು ಯಾರಪ್ಪ ಅಂತಂದ್ರೆ ಅದು ಬಸವಣ್ಣನವರು. ಇದು ಒಂದು ದೊಡ್ಡ ಆಧ್ಯಾತ್ಮಿಕ ಕ್ರಾಂತಿ, ಪ್ರಪಂಚದಲ್ಲಿ ದೊಡ್ಡ ಆಧ್ಯಾತ್ಮಿಕ ಕ್ರಾಂತಿ ಇದು. ಅದಕ್ಕೆ ನಾವು ಬೇರೆ ಧರ್ಮಗಳನ್ನ ಹೋಲಿಕೆ ಮಾಡ್ಕೊಂಡಾಗ ಬೌದ್ಧ ಧರ್ಮದಲ್ಲಿ 500 ಅರಹಂತರು, ಅಂದ್ರೆ ಸಾಧಕರು, ಶಿವಯೋಗಿಗಳು ಅಂತ ನಮ್ಮ ಭಾಷೆಯಲ್ಲಿ ಮಾತಾಡ್ತೇವೋ, ವಚನ ಭಾಷೆಯಲ್ಲಿ. ಆದ್ರೆ ಬೌದ್ಧ ಧರ್ಮದಲ್ಲಿ ಅರಹಂತರು ಅಂತ. ಬೌದ್ಧ ಧರ್ಮದಲ್ಲಿ ಬುದ್ಧ 500 ಅರಹಂತರನ್ನ ತಯಾರು ಮಾಡಿದರು. ಕ್ರಿಶ್ಚಿಯನ್ ಧರ್ಮದಲ್ಲಿ ಕೇವಲ 12 ಅಪೋಲಸ್ಥರನ್ನ ಮತ್ತು 70 ಶಿಷ್ಯರನ್ನ ತಯಾರು ಮಾಡಿದರು. ಇಸ್ಲಾಂ ಧರ್ಮದಲ್ಲಿ 1,00,000 ಸಹಾಬಿಗಳು ಅಂತಂದ್ರೆ ಧರ್ಮ ಪ್ರಸಾರಕರು, ಅವರು ಆಧ್ಯಾತ್ಮಿಕ ಸಾಧಕರು ಅಲ್ಲ. ಇದೊಂದು ಗಮನದಲ್ಲಿ ಇರಬೇಕು. ಇದು ದೊಡ್ಡ ಸಂಖ್ಯೆ ಇದೆ ಖರೆ, ಆದ್ರೆ ಪೈಗಂಬರರು ಧರ್ಮ ಪ್ರಸಾರಕ್ಕೆ ಹೆಚ್ಚು ಮಹತ್ವ ಕೊಟ್ಟು ಧರ್ಮ ಪ್ರಸಾರವನ್ನ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಕಲಿಸಿ ಶಿಷ್ಯರನ್ನ ತಯಾರು ಮಾಡಿಬಿಟ್ರು ಹೊರತು ಆಧ್ಯಾತ್ಮಿಕ ಸಾಧಕರು ಅಂತ ಇವರಿಗೆ ಹೇಳಕ್ ಆಗೋದಿಲ್ಲ. ಇನ್ನು ಯಹೂದಿ ಧರ್ಮದಲ್ಲಿ 48 ಪ್ರವಾದಿಗಳು ಮತ್ತು 7 ಪ್ರವಾದಿನಿಯರನ್ನ ಇಲ್ಲಿ ಅವರು ತಯಾರು ಮಾಡ್ತಾರೆ. ನಮ್ಮಲ್ಲಿ ಅದನ್ನೇ ನಮಗೆ ಲಿಂಗಾಯತ ತತ್ವಕ್ಕೆ ಹೋಲಿಸ್ಕೊಂಡ, ಬಸವ ತತ್ವಕ್ಕೆ ಹೋಲಿಸ್ಕೊಂಡಾಗ 1,96,000 ಶರಣೆಯರನ್ನ ಮಾಡಿದ್ದಾರೆ, ಸಿದ್ಧಪಡಿಸಿದ್ದಾರೆ, ಅಕ್ಷರ ಕಲಿಸಿದ್ದಾರೆ, ಅರಿವನ್ನು ಕೊಟ್ಟಿದ್ದಾರೆ, ಆಚಾರವನ್ನು ಕೊಟ್ಟಿದ್ದಾರೆ, ಅನುಭವವನ್ನ ಅನುಭವಿಸಿ ಅವರು ಒಳ್ಳೆಯ ಸಾಧಕರಾಗಿ ತಯಾರು ಮಾಡಿದ್ದಾರೆ. ಅದರ ಜೊತೆಗೆ ಇವರೆಲ್ಲರ ಪ್ರತಿನಿಧಿಯಾಗಿ 770 ಅಮರಗಣ್ಣಗಳನ್ನ ಸೇರಿ ಅನುಭವ ಮಂಟಪದಲ್ಲಿ ಸಂವಾದನ ಮಾಡಿ ಪ್ರಾಯೋಗಿಕವಾಗಿ ತತ್ವಗಳನ್ನ ನಿರೂಪಣೆ ಮಾಡುವಂತ ಕೆಲಸವನ್ನ ಬಸವಣ್ಣವರು ಮಾಡಿದ್ದಾರೆ. ಅದಕ್ಕಾಗಿ ಬಸವಣ್ಣನವರು ಅತಿ ದೊಡ್ಡ ಸಂಖ್ಯೆಯಲ್ಲಿ ಸಾಧಕರನ್ನ ಹುಟ್ಟು ಹಾಕಿದ ಜಗತ್ತಿನ ಏಕೈಕ ಮಹಾಪುರುಷ, ದಾರ್ಶನಿಕ ಅಂತ ಹೇಳಿ ನಾವು ಅನ್ಕೋಬಹುದು. ಆಮೇಲೆ
ಶಿವಯೋಗಿ ಸಿದ್ದರಾಮೇಶ್ವರ್ ಒಂದ್ ಕಡೆ ಹೇಳ್ತಾರೆ, ಬಸವಣ್ಣನವರು ಮಾಡಿದ ಕೆಲಸವನ್ನು ಯಾವ ರೀತಿ ಅವರು ಸ್ಮರಣೆ ಮಾಡ್ತಾರಂದ್ರೆ, ಭಕ್ತಿ ಸ್ಥಳದ ಮರ್ಮವನು ಲೋಕಕ್ಕೆ ನಿಶ್ಚಿಂತ ಮಾಡಿ ತೋರಿದ ಬಸವಣ್ಣ. ನೋಡ್ರಿ, ಕೇವಲ ಭಕ್ತಿ ಪಥದಿಂದ ಇಡೀ ಲೋಕಕ್ಕೆ ನಿಶ್ಚಿಂತ, ಲೋಕದ ಕಲ್ಯಾಣಕ್ಕಾಗಿ, ಲೋಕ ನಿರಾಳವಾಗಿ ನೆಮ್ಮದಿಯಿಂದ ಬದುಕುವಂತಹದನ್ನ ದಾರಿ ಮಾರ್ಗವನ್ನು ತೋರಿಸ್ಕೊಟ್ರು ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಮೂಢನಂಬಿಕೆಗಳು, ಅಂಧಾನುಕರಣೆಗಳು, ಕಂದಾಚಾರಗಳಿಗೆ ಆಸ್ಪದನೇ ಇರೋದಿಲ್ಲ. ನಾವು ಈ ಭಕ್ತಿ ಮಾರ್ಗವನ್ನು ಹಿಡಿದಾಗ ಅದು ಒಂದು ಭಕ್ತಿ ಮಾರ್ಗ ಅಂದ್ರೆ ಅದು ಆಚಾರ ಮಾರ್ಗ, ಆಚಾರ ಮಾರ್ಗ ಅಂದ್ರೆ ಅರಿವಿನ ಮಾರ್ಗ, ಅರಿವಿನ ಮಾರ್ಗ ಅಂದ್ರೆ ಅನುಭವದ ಮಾರ್ಗ ಅಂತೇಳಿ ಅದಕ್ಕ ಇವು ಎಲ್ಲವೂ ಸೇರಿ ಬಸವಣ್ಣನವರ ಅರಿವಿನ ಮಾರ್ಗ ಅಂತೇಳಿ ನಾವು ಇದನ್ನ ಕರಿಬಹುದು. ಇನ್ನು ಬಸವಣ್ಣನವರ ಜೀವನದಲ್ಲಿ ಅರಿವಿನ ಪಯಣ ಹೆಂಗ್ ಬೆಳ್ಕೊಂಡ್ಬಂತು ಅನ್ನೋದ್ರ ಕಡೆ ನಾವು ಒಂದ್ ಸ್ವಲ್ಪ ಅವಲೋಕಿಸೋಣ. ಬಸವಣ್ಣ ಜನಿಸುತ್ತಲೇ ಮೌನವಾಗಿ ಇದ್ದ. ಆವಾಗ ಒಬ್ಬ ಗುರುಗಳು ಬಂದು ಹಸ್ತಮಸ್ತಕ ಸಂಯೋಗ ಮಾಡಿ ಜೀವಂತಿಕೆಯನ್ನ ಕೊಟ್ರು. ಮೊಟ್ಟ ಮೊದಲನೇದೇ ಅವರು ಹಸ್ತಮಸ್ತಕ ಸಂಯೋಗ ಮಾಡಿದಾಗ ನಗುತ್ತಾ ಅಳ್ತಾ ಅಳ್ತಾ ನಗುತ್ತಾ ಇರುತ್ತೆ ಮಗು ಅದು. ಅಂದ್ರೆ ಜನಿಸುತ್ತಲೇ ಒಂದು ಜೀವಂತಿಕೆ ಅರಿವನ್ನ ಮೂಡಿಸ್ಕೊಂಡು ಬಂದಂಥವ್ರು ಬಸವಣ್ಣವರು ಅಂತ ಅನ್ಕೋಬಹುದು ನಾವು. ಇನ್ನು ವಿಮರ್ಶಾ ಪ್ರಜ್ಞೆ ಹುಟ್ಟುಗುಣವಾಗಿತ್ತು ಅವರಲ್ಲಿ. ಜನ್ಮತಃ ಸಹಜ ಪ್ರಜ್ಞೆ ಅಂತ ನಾವು ಅನ್ಬಹುದು. ಇನ್ನು ಮೂರನೇದಾಗಿ ವಿಚಕ್ಷಣ ಮತ್ತು ವಿವೇಚನಾ ಪ್ರಜ್ಞೆ ಹೆಂಗಿತ್ತು ಅಂದ್ರೆ, ಅವರು ಬಾಲ್ಯದಲ್ಲಿನೇ ಅಸಾಮಾನ್ಯ ಪ್ರಶ್ನೆಗಳನ್ನ ಕೇಳುವಂತಹ ಒಂದು ಬಾಲಕರಾಗಿದ್ರು. ಅದಕ್ಕೆ ಇದು ವಿಚಕ್ಷಣ ವಿವೇಚನಾ ಪ್ರಜ್ಞೆ ಅವರಿಗೆ ಆ ಬಾಲ್ಯದಲ್ಲಿನೇ ಇತ್ತು. ಇನ್ನು ಬಾಲ್ಯದಲ್ಲಿನೇ ಮನುಷ್ಯರೆಲ್ಲ ನಾವೆಲ್ಲ ಒಂದು, ಯಾವುದೇ ಮೇಲು ಕೀಳು ಇಲ್ಲ ಅನ್ನೋದಕ್ಕೆ ಪ್ರವೇಶವಿರದ, ಅಗ್ರಹಾರದಲ್ಲಿ ಪ್ರವೇಶ ಇರದ ಅನ್ಯ ಜಾತಿಯ ಅಸ್ಪೃಶ್ಯ ಮಕ್ಕಳನ್ನ ಅಪ್ಪಿಕೊಳ್ಳುವಂತಹ ಒಂದು ಕಾರ್ಯವನ್ನ ಬಾಲ್ಯದಲ್ಲೇನೆ ಮಾಡಿದ್ರಲ್ಲ. ಅದಕ್ಕೆ ಎಲ್ಲನೂ ನನಗೂ ಎರಡು ಕಣ್ಣಿದೆ, ನನಗಿರೋ ಒಂದೇ ದೇಹ, ಮನಸ್ಸು ಒಂದೇ, ಅವ್ರಿಗೂ ಅದೇ ಇದೆ, ಯಾಕೆ ಭೇದ ಭಾವ ಮಾಡ್ಬೇಕು ಅನ್ನುವಂಥದ್ದನ್ನ ಅವ್ರು ಬಾಲ್ಯದಲ್ಲೇನೆ ಅದನ್ನ ಅಳವಡಿಸ್ಕೊಂಡಿದ್ರು. ಇನ್ನು ಬೇರೆ ಬೇರೆ ಕಡೆ ಮಕ್ಕಳು ಕೂಡ ಆಡುವಾಗ ಮಕ್ಕಳು ಆಡೋದು, ಮಕ್ಕಳು ಜಗಳ ಮಾಡೋದು ಎಲ್ಲ ನೋಡ್ತಾ ಇದ್ರು. ನೋಡಿದಾಗ ಏನ್ ಮಾಡ್ತಿದ್ರು ಅಂದ್ರೆ, ಅವ್ರು ಜಗಳ ಮಾಡುವ ಮಕ್ಕಳನ್ನ ಅವರಿಗೆ ಸಮಜಾಯಿಷಿ ಮಾಡಿ ಬಿಡಿಸುವಂತ ಕೆಲಸ ಮಾಡ್ತಾ ಇದ್ರು. ಇದು ಏನ್ ತೋರಿಸುತ್ತಂದ್ರೆ ಪ್ರೀತಿ ಮತ್ತು ಬಾಂಧವ್ಯದ ಪ್ರಜ್ಞೆಯನ್ನ ತೋರಿಸುತ್ತೆ. ಒಂದ್ಸಾರಿ ಬಾಗೇವಾಡಿ ದೇವಾಲಯದ ಬಾವಿಯಲ್ಲಿ ಒಬ್ಬ ಬಾಲಕ ಬೀಳ್ತಾನೆ. ಅವಾಗ ಅವನನ್ನ ಯಾರೂ ಎತ್ತಲಿಕ್ಕೆ ಬರಲಾರಂತ ಸಂದರ್ಭದಲ್ಲಿ ಬಸವಣ್ಣ ಧೈರ್ಯದಿಂದ ಆ ಬಾವಿಯಲ್ಲಿ ಇಳಿದು ಆ ಮಗುವನ್ನ ಬಾಲಕನನ್ನ ಎತ್ತುಕೊಂಡು ಬರ್ತಾನಲ್ಲ, ಇದು ಜೀವದಯಾ ಪ್ರಜ್ಞೆ ಅವರಲ್ಲಿ ಇತ್ತು ಬಾಲ್ಯದಲ್ಲಿನೇ ಅನ್ನುವಂಥ. ಇನ್ನು ಆ ಅಗ್ರಹಾರದಲ್ಲಿ, ಅವರು ವಾಸಿಸುವಂತ ಅಗ್ರಹಾರದಲ್ಲಿ ನಡೆಯುವ ಮೂಢಾಚಾರಗಳನ್ನ ಅವರು ಬಾಲ್ಯದಲ್ಲಿನೇ ಪ್ರಶ್ನೆ ಮಾಡ್ತಾ ಇದ್ರು. ಇದು ಏನಪ್ಪಾ ಅಂದ್ರೆ ಇದು ಸದಾಚಾರ ಪ್ರಜ್ಞೆ ಅಂತ ಹೇಳಿ ನಾವು ಅನ್ಕೋಬಹುದು. ಇನ್ನು ಅವಾಗೆಲ್ಲ ಮೂಢನಂಬಿಕೆಗಳು, ಯಜ್ಞ ಯಾಗಗಳು ಬಹಳ ಇದ್ವು. ಅದಕ್ಕೆ ಕ್ಷುದ್ರ ದೇವತಾ ಪೂಜೆಯನ್ನ ವಿರೋಧ ಮಾಡ್ತಾ ಇದ್ರು ಬಾಲ್ಯದಲ್ಲಿ ಅವರು. ಇದಕ್ಕೆ ನಿರ್ಜೀವ ಪೂಜೆ ವಿರೋಧಿ ಅರಿವು ಅಂತ ನಾವು ಅನ್ಕೋಬಹುದು. ಇನ್ನು ಯಾಗಗಳಲ್ಲಿ ಪ್ರಾಣಿ ಬಲಿಯನ್ನ ಕೊಡ್ತಾ ಇದ್ರು. ಅದನ್ನ ನೋಡಿ ಆಗ ವಿರೋಧ ಮಾಡ್ತಿದ್ರು ಅವರು. ಇದು ಏನಪ್ಪಾ ಅಂದ್ರೆ ಪ್ರಾಣಿ ದಯೆ ಅರಿವು. ಯಾಗದಲ್ಲಿ ತುಪ್ಪ ಸುರಿಯೋದು, ಪಿತಾಂಬರಗಳನ್ನ ಹಾಕಿ ಸುಡೋದು, ವಜ್ರ ವೈಡೂರಗಳನ್ನ ಅಗ್ನಿಗೆ ಆಹುತಿ ಕೊಡೋದನ್ನ ಮಾಡ್ತಾ ಇದ್ರು. ಅದನ್ನು ಸಹಿತ ಅವನ ಮನುಷ್ಯ ತುಂಬಾ ನೋವು ಪಟ್ಕೊಂತಿದ್ದ. ಅದಕ್ಕೆ ನಾವು ಏನ್ ಅನ್ಕೋಬಹುದಂದ್ರೆ, ದೇವನಿತ್ತ ಸಂಪತ್ತಿನ ಮಹತ್ವ ಇವ್ರಿಗೆ ಗೊತ್ತಿಲ್ಲ ಅನ್ನುವಂಥದ್ದು. ದೇವನ ಇದು ಪ್ರಸಾದ, ದೇವನು ಕೊಟ್ಟಿದ್ದೆಲ್ಲವೂ ಪ್ರಸಾದ ಅನ್ನುವಂಥ ಅರಿವು ಅವರಲ್ಲಿ ಆಗ ಇತ್ತು. ಇನ್ನು ನೂರಾರು ದೇವರ ಪೂಜೆಯನ್ನ ಮಾಡೋದನ್ನ ನೋಡಿ ಸ್ವತಃ ತಂದೆ ತಾಯಿಗಳಿಗೂ ವಿರೋಧ ಮಾಡ್ತಾರೆ, ಜೊತೆಗೆ ಸಮಾಜದಲ್ಲಿರುವಂಥವ್ರನ್ನು ವಿರೋಧ ಮಾಡ್ತಾರೆ. ಆಗ್ಲೇ ಅವ್ರಿಗೆ ಏನಾಗ್ತಾ ಇತ್ತಂದ್ರೆ, ಈ ಒಂದೇ ದೇವರನ್ನ ಪೂಜೆ ಮಾಡಬೇಕು ಅನ್ನುವಂತಹ ಅರಿವು ಅವರಿಗೆ ಆಗ್ಲೇ ಇತ್ತು. ಇನ್ನು ಒಂದು ಸಂದರ್ಭದಲ್ಲಿ ಅವರ ಅಕ್ಕನಿಗೆ ಉಪನಯನವಿಲ್ಲ ಎಂಬುದರ, ಅಂದ್ರೆ ಇವರಿಗೆ ಉಪನಯನ ಕೊಡುವಂತಹ ಸಂದರ್ಭದಲ್ಲಿ, ನನ್ನ ಅಕ್ಕನಿಗೆ ಇರ್ಲಾರ್ದ ಉಪನಯನ ನನಗ್ಯಾಕೆ ಅಂತ ವಿರೋಧ ಮಾಡ್ತಾರೆ ಅವರು. ಇದು ನೋಡಿ ಅದೇ ಚಿಕ್ಕ 8 ವರ್ಷದ ಬಾಲಕನಿದ್ದಾಗಲೇ ಲಿಂಗ ಸಮಾನತೆಯ ಅರಿವು ಅವರಲ್ಲಿ ಇತ್ತು ಅನ್ನುವಂಥದ್ದು. ಇನ್ನು ಅಕ್ಕ ಮಾಸಿಕ ಋತುಸ್ರಾವ ಅವಧಿಯಲ್ಲಿ ಮನೆ ಹೊರಗೆ ಕುರಿತಿರುವಾಗ
ಅದನ್ನ ವಿರೋಧ ಮಾಡ್ತಾರೆ. ಎಲ್ಲರೂ ನಾವು ಒಳಗಿದ್ದಾಗ ಆಕೆಯನ್ನು ಯಾಕೆ ಹೊರ ಕೂರಿಸ್ಬೇಕು, ಇದು ಸೂತಕಗಳ ವಿರೋಧವನ್ನ ಮಾಡುವಂತ ಅರಿವು ಅವರಿಗೆ ಆಗಲಿ ಇತ್ತು ಅನ್ನುವಂತಹದ್ದನ್ನ ಇದು ತೋರಿಸುತ್ತೆ. ಇನ್ನು 8ನೇ ವರ್ಷದಲ್ಲಿ ಮನೆ ತ್ಯಾಗ ಮಾಡ್ತಾರ. ಬಾಲ್ಯದಲ್ಲಿನೇ ಮನೆ ಗೃಹ ತ್ಯಾಗ ಮಾಡೋದಂದ್ರೆ ಅದಕ್ಕೊಂದು ಗಟ್ಟಿವಾದಂತಹ ಒಂದು ಆತ್ಮಸ್ಥೈರ್ಯ ಬೇಕು, ಆತ್ಮಬಲ ಬೇಕಾಗುತ್ತೆ. ಅದು ಯಾಕಾಯ್ತಂದ್ರೆ ಅವರಲ್ಲಿ ಸತ್ಯದ ಅನ್ವೇಷಣೆ ಅರಿವು ಇದ್ದದರಿಂದ ಅವರು ಈ ಎಲ್ಲ ಕಂದಾಚಾರಗಳ ವ್ಯವಸ್ಥೆಗಳನ್ನ ಬಿಟ್ಟು ಅವರು ಸತ್ಯದ ಅನ್ವೇಷಣೆಯ ಅರಿವನ್ನ ಮೂಡಿಸಿಕೊಂಡು ಹೋದ್ರು ಅನ್ನುವಂತಹದ್ದು. ಇನ್ನು ಕೂಡಲ ಸಂಗಮಕ್ಕೆ ಬರ್ತಾರೆ. ಅಲ್ಲಿ ಗುರುವಿನಿಂದ ಸಕಲ ಶಾಸ್ತ್ರ ಪಾರಂಗತರಾಗ್ತಾರೆ. ವಿಶ್ವದಲ್ಲಿರುವಂತ ಎಲ್ಲ ತತ್ವಜ್ಞಾನಗಳನ್ನ ಅವರು ಅಧ್ಯಯನ ಮಾಡ್ತಾರೆ. ಅದಕ್ಕೆ ಅವರು ವಿಶ್ವಜ್ಞಾನ ಸಂಪಾದನೆ ಮಾಡಿಕೊಂಡು ವಿಶ್ವ ಪ್ರಜ್ಞೆಯನ್ನ ಬೆಳೆಸ್ಕೊಳ್ತಾರೆ. ಆವಾಗಲೇ ಇತ್ತು ಅಂತ. ಇನ್ನು ಇದೇ ಕಾಲಕ್ಕೆ ಕೂಡಲ ಸಂಗಮದಲ್ಲಿದ್ದಾಗ ಇಷ್ಟಲಿಂಗದ ಪರಿಕಲ್ಪನೆಯನ್ನ ಮನಸ್ಸಿನಲ್ಲಿ ಅವರ ಅಂತರಂಗದಲ್ಲಿನೇ ಅದು ಶೋಧನೆ ಆಗುತ್ತೆ. ಅದನ್ನೇ ನಿರಾಕಾರ ದೇವರನ್ನ ಸಾಕಾರ ರೂಪಕ್ಕೆ ತಂದ ಅರಿವು ಅವಾಗ ಇತ್ತು. ಇನ್ನು ಕಲ್ಯಾಣಕ್ಕೆ ಬರ್ತಾರೆ. ಅಲ್ಲಿ ಪ್ರಧಾನಮಂತ್ರಿ ಆಗ್ತಾರೆ. ಅಲ್ಲಿ ಪ್ರಧಾನಮಂತ್ರಿಯಾಗಿ ಅವರು ಕರ್ತವ್ಯ ಪ್ರಜ್ಞೆ ಎಷ್ಟು ಶ್ರದ್ಧೆಯಿಂದ ಎಷ್ಟು ಬದ್ಧತೆಯಿಂದ ಮಾಡ್ತಿದ್ರು ಅಂದ್ರೆ ಅದು ಅವರ ಕರ್ತವ್ಯ ಪ್ರಜ್ಞೆಯನ್ನ ತೋರಿಸುತ್ತೆ. ಇದಕ್ಕೆ ರಾಜನೀತಿ ಪ್ರಜ್ಞೆ ಅಂತ ಹೇಳಿ ನಾವು ಅನ್ಕೋಬಹುದು. ಆಮೇಲೆ ಕಲ್ಯಾಣ ಕ್ರಾಂತಿ ಆಗುತ್ತೆ. ಆವಾಗ ಅವ್ರನ್ನ ಜಾತಿ ಸಂಕರವನ್ನು ಮಾಡಿದ್ರು ಅನ್ನುವಂತ ಅಪವಾದವನ್ನ ಮಾಡಿ ಗಡಿಪಾರನ ಶಿಕ್ಷೆಯನ್ನು ಕೊಡ್ತಾರೆ. ಆವಾಗ ಹೇಳ್ತಾರೆ ಬಸವಣ್ಣನವರು ಗಡಿಪಾರಾಗಿ ಹೋಗುವಂತ ಅದನ್ನ ಒಪ್ಕೊಂತಾರ. ಅವರು ಒಪ್ಕೊಂಡು ಹೋಗುವಾಗ ಏನಾಗುತ್ತಂದ್ರೆ ಈ ಮಾಚಿದೇವರು ಅಕ್ಕನಾಗಮ್ಮನವ್ರು ಹೇಳ್ತಾರಂದ್ರೆ ಈ ಬಿಜ್ಜಣ್ಣನ ಸೈನ್ಯವನ್ನೆಲ್ಲ ನಾವು ನಾಶ ಮಾಡ್ತೀವಿ ಅಂತ ಹೇಳ್ತಾರೆ. ನೀವು ಹೋಗ್ಬೇಡ್ರಿ ಅಂತ ಹೇಳ್ತಾರ ಅವರು. ಆದ್ರೆ ಅವ್ರು ಹೇಳ್ತಾರೆ ಹಾಗಲ್ಲ, ನಮ್ಮ ಪ್ರಾಣಕ್ಕಿಂತಲೂ ವಚನ ಸಾಹಿತ್ಯ ಅಮೂಲ್ಯ, ನಮ್ಮ ಪ್ರಾಣಕ್ಕಿಂತಲೂ ಬೆಲೆ ಉಳ್ಳಂತಹದ್ದು. ಯಾಕಂದ್ರೆ ಮುಂದಿನ ಭವಿಷ್ಯಕ್ಕಾಗಿ, ಭವಿಷ್ಯದ ಲೋಕಹಿತಕ್ಕಾಗಿ ಗಡಿಪಾರನ ಒಪ್ಕೊಂಡಿದ್ದೇನೆ. ಆದ್ದರಿಂದ ನೀವು ಇದನ್ನ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಬೇಕು, ನಾನು ಇದನ್ನ ಗಡಿಪಾರಾಗಿ ಹೋಗ್ತೀನಿ ಅನ್ನುವಂತಹದ್ದನ್ನು ಹೇಳ್ತಾರೆ. ಅವರಲ್ಲಿ ಎಂತಹ ದೂರದೃಷ್ಟಿ ಪ್ರಜ್ಞೆ ಇತ್ತನ್ನುವುದಕ್ಕೆ ಇದಕ್ಕೆ ಸಾಕ್ಷಿಯಾಗಿದೆ. ಇನ್ನು ಅನುಭವ ಮಂಟಪ ಏನಪ್ಪಾ ಅಂದ್ರೆ ಅದು ಒಟ್ಟಾರೆ ಎಲ್ಲ ಸಮಗ್ರವಾದಂತಹ ವಿಶ್ವ ಪರಮೋಚ್ಚ ಪ್ರಜ್ಞೆಯನ್ನ ಮೂಡಿಸಿದಂತಹ ಎಲ್ಲ ಪ್ರಜ್ಞೆಗಳನ್ನ ಒಟ್ಟುಗೂಡಿಸಿ ಈ ಪ್ರಪಂಚಕ್ಕೆ ಕೊಟ್ಟಂತಹ ಒಂದು ಅನುಭವ ಮಂಟಪ ಇದೆಯಲ್ಲ, ಅದು ಸಮಗ್ರ ವಿಶ್ವ ಪರಮೋಚ್ಚ ಪ್ರಜ್ಞೆಯ ಒಂದು ಮಾದರಿ ಎನ್ನುವಂತ ಮಾತನ್ನು ಹೇಳಲಿಕ್ಕೆ ನಾನು ಇಲ್ಲಿ ಇಷ್ಟಪಡ್ತೇನೆ. ಇನ್ನು ಬಸವಣ್ಣನವರ ಇನ್ನು ಅರಿವಿನ ನೆಲೆಗಳನ್ನು ಅವರ ಜೀವನದ ಚಕ್ರದಲ್ಲಿ ನಾವು ನೋಡಿದ್ವಿ. ಇದನ್ನು ಈ ಬಸವಣ್ಣನವರ ಅರಿವಿನ ನೆಲೆಯನ್ನ ನಾವು ತಾತ್ವಿಕವಾಗಿ ನಾವು ಸ್ವಲ್ಪ ಅವಲೋಕನೆಯನ್ನು ಮಾಡೋಣ. ಅರಿವು ಅಂದ್ರೆ ಏನು? ಸಂವೇದನೆ, ಗ್ರಹಿಕೆ, ತಿಳಿವು, ಮನಗಾಣಿಕೆ, ಬುದ್ಧಿ, ವಿವೇಕ, ಜ್ಞಾನ, ಅನುಭವ ಜ್ಞಾನ, ಪ್ರಜ್ಞೆ, ಚೇತನ. ಹೀಗೆ ಅರಿವಿಗೆ ಅನೇಕ ಪರ್ಯಾಯ ಶಬ್ದಗಳು ಇವೆ. ಇನ್ನು ಅರಿವು ಅಂದ್ರೆ ವ್ಯಾಖ್ಯಾನಗಳು ಏನೇನು? ಈ ಏನು ಶಬ್ದಗಳನ್ನ ಹೇಳಿದೆಯೋ ಅದರಂತೆಯೇ ವ್ಯಾಖ್ಯಾನಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಂವೇದನೆ, ಇಂದ್ರಿಯಗಳ ಮೂಲಕ ಹೊರಗಿನ ಪ್ರಭಾವವನ್ನು ಅನುಭವಿಸುವಂತಹ ಪ್ರಾಥಮಿಕ ಸ್ಪಂದನೆ. ಗ್ರಹಿಕೆ, ಸಂವೇದನೆಯಿಂದ ಬಂದ ಮಾಹಿತಿಯನ್ನ ಮನಸ್ಸು ಹಿಡಿದುಕೊಳ್ಳುವಂತಹ ಕ್ರಿಯೆ. ತಿಳಿವು, ಯಾವುದೋ ವಿಷಯದ ಬಗ್ಗೆ ಮೂಲಭೂತವಾಗಿ ಗೊತ್ತಿರುವ ಸ್ಥಿತಿ ಮತ್ತು ಸಂಬಂಧಗಳನ್ನು ಅರ್ಥೈಸಿಕೊಂಡಿರುವಂತಹ ಸ್ಥಿತಿ ಏನಿದೆಯಾ ಅದು ತಿಳಿವು. ಮನಗಾಣಿಸುವ ಮನವರಿಕೆ ಇರುವುದು, ವಿಷಯವನ್ನ ಒಳಗೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಒಪ್ಪಿಕೊಳ್ಳುವಂತಹ ಸ್ಥಿತಿಗೆ ಮನವರಿಕೆ, ಮನಗಾಣಿಕೆ ಅಂತ ಅನ್ಬೋದು ನಾವು. ಇನ್ನು ಬುದ್ಧಿ, ಯೋಚನೆ, ವಿಶ್ಲೇಷಣೆ ಮತ್ತು ತೀರ್ಮಾನ ಮಾಡುವ ಮಾನಸಿಕ ಶಕ್ತಿಗೆ ನಾವು ವಿವೇಕ ಅಂತ ಹೇಳ್ತೇವೆ. ಜ್ಞಾನ, ವಿಷಯದ ಸತ್ಯ ಸ್ವರೂಪವನ್ನ ಸಮಗ್ರವಾಗಿ ತಿಳಿದುಕೊಳ್ಳುವಂತಹ ಸ್ಥಿತಿ ಏನಿದೆಯೋ ಅದು ಜ್ಞಾನ. ಇನ್ನು ಅನುಭವ ಜ್ಞಾನ, ನೇರ ಅನುಭವದಿಂದ ದೃಢಪಟ್ಟವಾದಂಥ ಜ್ಞಾನ. ಸ್ವಯಂ ಅನುಭವದಿಂದ ಸ್ವಾನುಭಾವದಿಂದ ಬರುವಂತಹ ಈ ನೇರ ಅನುಭವದಿಂದ ದೃಢಪಡುವಂತಹದ್ದು, ಗಟ್ಟಿಗೊಳ್ಳುವಂತಹ ಜ್ಞಾನ ಏನಿದೆ ಅಲ್ಲ ಅದು ಅನುಭವ ಜ್ಞಾನ. ಇನ್ನು ಪ್ರಜ್ಞೆ,
ಆಳವಾದ ಒಳ ಜಾಗೃತಿ ಇದು. ಪ್ರಜ್ಞೆ ಅಂದ್ರೆ ಆಂತರಿಕ ಜಾಗೃತಿ, ಒಂದು ಪರಿಪೂರ್ಣವಾದ ಅರಿವಿನ ಸ್ಥಿತಿ ಅಂತ ನಾವು ಅರ್ಥೈಸಬಹುದು. ಇನ್ನು ಚೇತನ, ಎಲ್ಲ ಅರಿವಿಗೂ ಮೂಲವಾದಂತಹದ್ದು ಜೀವಂತ ಜಾಗೃತಿ, ಜೀವ ಚೈತನ್ಯ ಅಥವಾ ಪರಮ ಜಾಗೃತಿಯ ಶಕ್ತಿ ಅಂತ ಹೇಳಿ ನಾವು ಇದನ್ನ ಅರ್ಥೈಸಬಹುದು. ಇನ್ನು ಈ ಅರಿವಿನ ಬೆಳವಣಿಗೆಗಳು ಹೆಂಗ್ ಪ್ರಭಾವ ಬೀರ್ತಾವು, ನಮಗೆ ಯಾವ ನೆಲೆಯಲ್ಲಿ ಅರಿವಿನ ಬೆಳವಣಿಗೆಯ ಮೇಲೆ ಈ ಅರಿವು ಬೆಳವಣಿಗೆ ಆಗ್ಬೇಕಾದ್ರ ಪ್ರಭಾವವಾಗುವಂತ ಪರಿಣಾಮವನ್ನು ಮಾಡುವಂತಹ ಅಂಶಗಳು ಯಾವ್ಯಾವುದು ಅಂದ್ರೆ, ಒಂದನೇದ್ದು ಜೈವಿಕ ಅಂಶಗಳು, ಅಂದ್ರೆ ಹುಟ್ಟಿನಿಂದ ಇರುವಂತಹ ಜೈವಿಕ ಬಯೋಲಾಜಿಕಲ್. ಅನುವಂಶಿಕ ಪ್ರಭಾವ, ಮೆದುಳು ಮತ್ತು ನರಮಂಡಲದ ಪಕ್ವತೆ ಇದಕ್ಕ ಉಂಟಾಗುತ್ತೆ. ಇನ್ನು ಪರಿಸರದ ಅಂಶಗಳು ಯಾವುದಪ್ಪ ಅಂದ್ರೆ, ಅನುಭವಗಳು, ಇತರರೊಂದಿಗೆ ಸಂವಹನ ಮಾಡುವುದು ಮತ್ತು ಸಂಸ್ಕೃತಿಯ ಪ್ರಭಾವಗಳು. ಇದು ಪರಿಸರದಿಂದ ಆಗುವಂಥ ಅರಿವಿನ ಮೇಲೆ ಇರುವಂಥ ಅಂಶ. ಇನ್ನು ವೈಯಕ್ತಿಕ ಅಂಶಗಳು, ನಮ್ಮ ಮನೋಧರ್ಮ, ಕಲಿಕಾ ಶೈಲಿಗಳು ಮತ್ತು ಪ್ರೇರಣೆಯಲ್ಲಿರುವಂಥ ವ್ಯತ್ಯಾಸಗಳು, ಇವೆಲ್ಲವೂ ವೈಯಕ್ತಿಕ ಅಂಶಗಳು. ಇನ್ನು ಧಾರ್ಮಿಕ ಅಂಶಗಳು, ಆರಾಧನಾ ಪದ್ಧತಿಗಳು ಅಥವಾ ರೂಪಗಳು, ಬಹುದೇವೋಪಾಸನೆ, ಏಕದೇವೋಪಾಸನೆ, ಧಾರ್ಮಿಕ ವಿಧಿವಿಧಾನ, ಪೂಜೆ ಇತ್ಯಾದಿಗಳು, ಇವೆಲ್ಲ ಧಾರ್ಮಿಕ ಅಂಶಗಳು. ಆಧ್ಯಾತ್ಮಿಕ ಅಂಶಗಳು, ದೇವರ ಮೇಲಿನ ನಂಬಿಕೆಗಳು ಮತ್ತು ಆಧ್ಯಾತ್ಮಿಕತೆ, ಇದು ಸತ್ಯದ ದರ್ಶನ ಅಂತನೂ ನಾವು ಇದಕ್ಕೆ ಹೇಳ್ಬೋದು. ಇನ್ನು ಮಾನವೀಯ ಅಂಶಗಳು, ಮಾನವೀಯ ಗುಣಗಳೇನದಾವಲ್ಲ ಅವು ಒಡಮೂಡಿರ್ತಾವು ಅನ್ನುವಂಥದ್ದು. ಇನ್ನು ಧಾರ್ಮಿಕ, ಆಧ್ಯಾತ್ಮಿಕ, ಮಾನವೀಯತೆಯ ಸಮತೋಲನ ಬಹಳ ಮುಖ್ಯ. ಇವೆಲ್ಲ ಅಂಶಗಳು ಇದರಲ್ಲಿ ಬರುತ್ತೆ. ಸತ್ಯವನ್ನ ಅರಿತು ಮಾಡುವಂತ ತಿಳುವಳಿಕೆ, ಈ ಧಾರ್ಮಿಕ, ಆಧ್ಯಾತ್ಮಿಕ, ಮಾನವೀಯತೆಯ ಸಮತೋಲನ ಇರಬೇಕು. ಇಲ್ಲ ಅಂದ್ರೆ ಏನನ್ನೋದು ಮುಂದೆ ಹೇಳ್ತೇನೆ ನಾವು. ಧಾರ್ಮಿಕ ಆಧ್ಯಾತ್ಮಿಕ ಸಮತೋಲನವನ್ನು ಮಾಡುವಂತ, ಸತ್ಯವನ್ನು ಅರಿತು ಮಾಡುವಂತ ತಿಳುವಳಿಕೆ, ಇದು ಅರಿವಿನ ಬೆಳವಣಿಗೆಯಲ್ಲಿ ಪರಿಣಾಮ ಬೀರುವಂತ ಒಂದು ಅಂಶ. ಇನ್ನು ನೇರವಾಗಿ ಬಸವಣ್ಣನವರ ತತ್ವಗಳನ್ನ ಹೋಲಿಕೆ ಮಾಡಿಕೊಂಡು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಬಸವಣ್ಣನವರು ಏನು ಈ ವಿವಿಧ ಇದುವರೆಗೂ ನಾವು ಅವಲೋಕನ ಮಾಡಿದ್ವಲ್ಲ ಅರಿವಿನ ಬಗ್ಗೆ, ಬಸವಣ್ಣನವರ ಈ ಅರಿವುಗಳು, ಅವರ ಭಕ್ತಿಪಥ, ಅವರ ಶಿವಪಥವನ್ನ ಇವೆಲ್ಲನ್ನ ಹೋಲಿಕೆ ಮಾಡುವಂತ ಒಂದು ನಾನು ಈ ಕಾರ್ಯವನ್ನು ಮಾಡ್ತೇನೆ. ಯಾಕಂದ್ರೆ ಇದು ಎಲ್ಲ ವಿಷಯಗಳನ್ನ ನಾವು ಸುಲಭವಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಈ ಟೇಬಲ್ ಮುಖಾಂತರ ನಾನು ಇವತ್ತು ಅದನ್ನು ಕೊಟ್ಬಿಟ್ಟಿದ್ರೆ ನಿಮ್ಗೆ ಇನ್ನೂ ಬಹಳ ನೇರವಾಗಿ ಸುಲಭವಾಗಿ ನನ್ನ ಶ್ರಮ ಕಡಿಮೆ ಆಗ್ತಿತ್ತು ಅನ್ಕೊಂತೇನೆ. ಇರ್ಲಿ, ಆದ್ರೂ ಸದ್ಯ ಹೇಳ್ತೇನೆ ನಿಮಗೆಲ್ಲ ನಂತರ PDF ಅನ್ನ ನಾನು ಶೇರ್ ಮಾಡ್ತೇನೆ. ತಾವು ತಮ್ಮ ಸಲಹೆಗಳನ್ನ, ಅಭಿಪ್ರಾಯಗಳನ್ನ, ಮಾರ್ಗದರ್ಶನವನ್ನು ಕೊಡಬಹುದು, ಇನ್ನೂ ಅಪ್ಡೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಸವಣ್ಣನವರ ಭಕ್ತಿ ಪಥ ಬೇರೆ ತತ್ವಜ್ಞಾನಗಳಲ್ಲಿ ಕಾಣದೇ ಇರುವಂತಹ, ಲಿಂಗಾಯತ ಧರ್ಮದಲ್ಲಿ ಭಕ್ತಿಗೆ 2 ವಿಶಿಷ್ಟವಾದಂತಹ ಅರ್ಥ ಅದ. ಇದು ಬೇರೆ ಧರ್ಮದಲ್ಲಿ ನಾವು ಕಾಣೋದಿಲ್ಲ. ಏನಪ್ಪಾ ಅಂದ್ರೆ, ಒಂದನೇದ್ದು ಭಕ್ತನು ಗುರುವಿಗೆ, ಲಿಂಗಕ್ಕೆ, ಜಂಗಮಕ್ಕೆ ತೋರಿಸುವ ಸಹಜ ಭಕ್ತಿ ಅಂದ್ರೆ ಭಕ್ತಿ. ಏನು ಗುರುಲಿಂಗ ಜಂಗಮಕ್ಕೆ ತೋರಿಸುವಂತ ಸಹಜ ಭಕ್ತಿ ಐತಲ್ಲ, ಇದು ಭಕ್ತನು ಗುರುವಿಗೆ ತೋರಿಸುವಂತ ಸಹಜ ಭಕ್ತಿ. ಎರಡನೇದು, ಭಕ್ತಿಯು ಭಕ್ತನ ಧೋರಣೆ ಅಷ್ಟೇ ಅಲ್ಲ, ಅದು ಒಂದು ರೀತಿಯ ಶಕ್ತಿ ಎನ್ನುವಂತಹದ್ದನ್ನ ನಾವು ತಿಳಿಬೇಕು. ಇನ್ನು ನಾನು ಇಲ್ಲಿ ಏನ್ ಮಾಡ್ತೇನೆ ಅಂದ್ರೆ, ಈ ಎಲ್ಲ ವಿಷಯಗಳನ್ನ ಇದುವರೆಗಿನ ನಾವು ಮಾತನಾಡಿದಂಥದ್ದನ್ನ ಒಟ್ಟು 10 ಪ್ರಜ್ಞೆಗಳಲ್ಲಿ ವಿಂಗಡಣೆ ಮಾಡಿಕೊಂಡು ಹೇಳ್ತೇನೆ. ಅದಕ್ಕೆ ಭಕ್ತಿಗಳನ್ನ ಜೋಡಿಸ್ಕೊಂಡು ನಾನು ಹೇಳ್ತಾ ಹೋಗ್ತೇನೆ. ಮೊಟ್ಟ ಮೊದಲನೇದ್ದು ಕನಿಷ್ಠ ಪ್ರಜ್ಞೆ. ಜೀವಿಯಲ್ಲಿ ಕೇವಲ ಬದುಕು ಉಳಿಸಿಕೊಳ್ಳಲು ಬೇಕಾದ ಮೂಲಭೂತ ಅರಿವಿನ ಮಟ್ಟ ಇದು. ನಾವು ಬದುಕಬೇಕಪ್ಪ, ಬದುಕಕ್ಕೆ ಏನ್ ಬೇಕೋ ಅಷ್ಟ ಆಲೋಚನೆ ಮಾಡೋದು. ಇಲ್ಲಿ ಹಿತ ಅಹಿತ ಅದರ ಅರಿವು ಇರೋದಿಲ್ಲ. ಇಲ್ಲಿ ಏನ್ ಇರ್ತೈತಪ್ಪ, ಉದಾಹರಣೆ ಹೇಳ್ಬೇಕಂದ್ರ ಬಿಸಿ ಇರ್ತೈತಿ,
ಇದನ್ನ ಮುಟ್ಟಿದ್ರೆ ನಮಗ ಸುಡ್ತೈತಿ ಅನ್ನುವಂಥದ್ದು ಸಹಜ ಕ್ರಿಯೆ. ಹುಟ್ಟಿನಿಂದನೇ ಬರುವಂಥ ಅನೇಕ ಗುಣಗಳಿರ್ತಾವಲ್ಲ, ಅದು ಇದಕ್ಕ ಕನಿಷ್ಠ ಪ್ರಜ್ಞೆ ಅಥವಾ ಸಹಜ ಪ್ರಜ್ಞೆ ಅಂತ ಕರೀತಾರೆ. ಇದನ್ನ ನಾವು ಭಕ್ತಿಯ ಪಥದಲ್ಲಿ ಒಂದನೇದು ಶುದ್ಧಾಭಕ್ತಿ, ಬಸವಣ್ಣವ್ರು ಹೇಳಿದ್ದು. ಅದರಲ್ಲಿ ಏನಿರ್ತದಂದ್ರೆ ಶುದ್ಧಾಭಕ್ತಿಲಿ ತಿಳಿದೋ ತಿಳಿಯದೆಯೋ ಮಾಡುವಂತಹದ್ದು ಯಾವುದಪ್ಪ ಅಂದ್ರೆ ಅದು ಶ್ರದ್ಧಾಭಕ್ತಿ. ಅಲ್ಲಿ ಏನಾಗಿರ್ತೈತೆ ಅಂದ್ರೆ ಸರಿ ತಪ್ಪು ಅನ್ನುವಂಥ ತಿಳುವಳಿಕೆ ಇರೋದಿಲ್ಲ. ವ್ಯಕ್ತಿ ಆರಂಭದಲ್ಲಿ ದೇವರಿಗೆ ತೋರುವಂತ ಸಹಜವಾದಂತ ಭಕ್ತಿ ಇದಾಗಿರ್ತೈತಿ. ಈ ಆಚಾರಗಳನ್ನ ಯಾಕೆ ಮಾಡಬೇಕು, ಅದು ತಪ್ಪು ಸರಿ ಅನ್ನೋದು ಗೊತ್ತಿರೋದಿಲ್ಲ. ಏನೋ ಗುರುಗಳು ಹೇಳಿದ್ರು, ತನ್ನವರು ಹೇಳಿದ್ರು, ತಂದೆ ತಾಯಿ ಹೇಳಿದ್ರು, ಹಿರಿಯರು ಹೇಳಿದ್ರು ಅಂತೇಳಿ ಅದನ್ನ ಪ್ರಶ್ನೆ ಮಾಡದೆ, ಅದಕ್ಕೆ ಅನುಮಾನ ಪಡದೆ ಮಾಡುವಂತ ಕ್ರಿಯೆನ ಶ್ರದ್ಧಾಭಕ್ತಿ. ಇನ್ನು ಎರಡನೇದ್ದು ಗ್ರಹಣಾತ್ಮಕ ಪ್ರಜ್ಞೆ. ಎರಡನೇ ಪ್ರಜ್ಞೆ ಗ್ರಹಣಾತ್ಮಕ ಪ್ರಜ್ಞೆ, ಎರಡನೇದ್ದು ನಿಷ್ಠಾಭಕ್ತಿ. ಇಲ್ಲಿ ಗ್ರಹಣಾತ್ಮಕ ಪ್ರಜ್ಞೆ ಅಂದ್ರೆ ಇಂದ್ರಿಯಗಳ ಮೂಲಕ, ಪಂಚ ಜ್ಞಾನೇಂದ್ರಿಯಗಳೇನಿದೆಯಲ್ಲ ಅದರ ಮೂಲಕ ಹೊರಗಿನ ವಸ್ತುಗಳು ಮತ್ತು ಘಟನೆಗಳನ್ನ ಗ್ರಹಿಸುವಂತ ಅರಿವು ಏನಿದೆಯಲ್ಲ, ಇದು ಗ್ರಹಣಾತ್ಮಕ ಪ್ರಜ್ಞೆ. ಇಂದ್ರಿಯಗಳು ಅವು ವಿಷಯವನ್ನ ಅರಿತು ಕೊಡುವಂತ ಮನಸ್ಸು ಏನ್ ಮಾಡ್ತೈತಿ, ಇಂದ್ರಿಯ ವಿಷಯವನ್ನ ತೆಗೆದುಕೊಳ್ತೈತಿ, ಮನಸ್ಸು ಸಂಸ್ಕರಣ ಮಾಡ್ತೈತಿ, ಪರಿಸರವನ್ನ ಅರಿಯುವಂತಹದ್ದು ಮತ್ತು ಶ್ರವಣ, ವಾಸನೆ, ರುಚಿ, ಸ್ಪರ್ಶ ಇವೆಲ್ಲ ಅನುಭವಗಳೇನಾಗುತ್ತಲ್ಲ, ಇದು ಗ್ರಹಣಾತ್ಮಕ ಪ್ರಜ್ಞೆ, ಇಂದ್ರಿಯಗಳಿಂದ ಅನುಭವಿಸುವಂತ ಪ್ರಜ್ಞೆಗಳು. ಇದಕ್ಕ ಹೋಲಿಕೆಯಾಗಿ ನಿಷ್ಠಾಭಕ್ತಿ, ಇದು ಎರಡನೇ ಹಂತ ಭಕ್ತಿಯ. ಸರಿ, ಇಲ್ಲಿ ಏನಾಗುತ್ತಂದ್ರೆ ಅಲ್ಲಿ ಮೊದಲೇನಾಗಿರುತ್ತೆ, ಸರಿ ತಪ್ಪು ಗೊತ್ತಿರೋದಿಲ್ಲ, ಒಟ್ಟು ಹಿರಿಯರು ಗುರುಗಳು ಯಾರು ಹೇಳಿದ್ರು ಅದನ್ನ ಮಾಡಿಬಿಡ್ಬೇಕು ಅದನ್ನ ಅನ್ನುವಂತ ಇದ್ರೆ, ಇಲ್ಲಿ ಏನಾಗುತ್ತಂದ್ರೆ ಸರಿಯಾಗಿರೋದನ್ನೇ ಮಾಡಬೇಕು ಅನ್ನುವಂತಹದ್ದು ಪ್ರಜ್ಞೆ ಇರುತ್ತೆ. ಇದಕ್ಕೆ ನಿಷ್ಠಾಭಕ್ತಿ ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ಮಹತ್ವದ ಅಂಶ ಏನಂದ್ರೆ ಬಸವಣ್ಣನವರು ರೂಪಣೆ ಮಾಡಿದ್ದು, ಸರಿಯಾಗಿರುವುದನ್ನ ಮಾಡುವುದರ ಜೊತೆಗೆ ಲಿಂಗದಲ್ಲಿ ನಿಷ್ಠೆಯನ್ನ ಇಡುವುದೇ, ಲಿಂಗವೇ ದೇವರು ಅನ್ನುವಂತಹದ್ದನ್ನ ನಂಬುವಂತಹದ್ದು ಒಂದು ಸ್ಥಿತಿ ಇದೆಯಲ್ಲ, ಅದು ತೋರುವಂತ ಒಂದು ಸ್ಥಿತಿ ಇದೆಯಲ್ಲ, ಅದು ನಿಷ್ಠಾಭಕ್ತಿ. ಅದು ಶುದ್ಧಾಭಕ್ತಿ ಬೆಳೀತಾ ಬೆಳೀತಾ ಹೋದಂಗ ಅದನ್ನ ಆಚರಣೆ ಮಾಡ್ತಾ ಮಾಡ್ತಾ ಹೋದಂಗ ಜ್ಞಾನ ಬರುತ್ತೆ. ಈ ಉದಾಹರಣೆಗಾಗಿ ಸ್ಥಾವರ ಲಿಂಗ, ಹಲವಾರು ದೈವಗಳನ್ನ ಪೂಜಿಸಬಾರದು, ಸೃಷ್ಟಿಕರ್ತನ ಕುರುಹಾಗಿರುವಂತಹ ಇಷ್ಟಲಿಂಗವನ್ನು ಮಾತ್ರ ಪೂಜಿಸಬೇಕನ್ನುವಂತ ನಿಷ್ಠೆ ಮೂಡುವುದೇ ನಿಷ್ಠಾಭಕ್ತಿ. ಇನ್ನು ಮೂರನೇದು ಆತ್ಮಾವಲೋಕನ ಪ್ರಜ್ಞೆ. ಇದು ತನ್ನೊಳಗಿನ ಭಾವನೆಗಳು, ಆಲೋಚನೆಗಳು, ಗ್ರಹಿಕೆಗಳು, ಕ್ರಿಯೆಗಳನ್ನು ಒಳನೋಟದಿಂದ ಅಂತರಂಗದಿಂದ ಪರಿಶೀಲಿಸುವಂತಹ ಒಂದು ಕ್ರಿಯೆ ಏನಿದೆಯಲ್ಲ, ಆ ಅರಿವೇ ಆತ್ಮಾವಲೋಕನ ಪ್ರಜ್ಞೆ. ಇದಕ್ಕೆ ಸ್ವವಿಮರ್ಶೆ, ನೈತಿಕ ಪರಿಶೀಲನೆ, ವ್ಯಕ್ತಿತ್ವ ಅಭಿವೃದ್ಧಿ ಅಂತಾನು ನಾವು ಇದಕ್ಕೆ ಅರ್ಥೈಸಬಹುದು. ಉದಾಹರಣೆಗಾಗಿ ನಾನು ನಿನ್ನೆ ಮಾತನಾಡಿದ ರೀತಿ ಯಾರಿಗಾದ್ರೂ ನೋವುಂಟು ಮಾಡಿದೆಯೇ ಅಂತ ಆಲೋಚನೆ ಮಾಡೋದು. ನಮ್ಮನ್ನ ನಾವೇ ವಿಮರ್ಶೆ ಮಾಡ್ಕೊಳ್ಳೋದೇನಿದೆಯಲ್ಲ, ಆತ್ಮಾವಲೋಕನ ಪ್ರಜ್ಞೆ ಅಂತ. ಇದಕ್ಕೆ ಒಟ್ಟು ಬಸವಣ್ಣನವರು ಹೇಳಿದ್ದು ಭಕ್ತಿಪಥ 6, ಆಮೇಲೆ ಶಿವಪಥ 6. ಈ 10 ಪ್ರಜ್ಞೆಗಳಿಗೆ ನಾನು ಭಕ್ತಿಯನ್ನ ಮತ್ತು ಶಿವಪಥವನ್ನ ಅದನ್ನ ಜೋಡಿಸಿದ್ದೇನೆ. ಇಲ್ಲಿ ಆತ್ಮಾವಲೋಕನ ಪ್ರಜ್ಞೆಗಳಿಗೆ ಶಿವವೃತ ಇದು ಒಂದನೇದ್ದು. ಶಿವಪಥದಲ್ಲಿ ಬರುವಂತಹದ್ದು ಶಿವವೃತ, ಇದು ಹೊಂದಾಣಿಕೆ ಆಗುತ್ತೆ. ಇದರಲ್ಲಿ ಶಿವವೃತದಲ್ಲಿ ಏನಿರುತ್ತೆ, ಪರಧನ, ಪರಸ್ತ್ರೀ, ಪರನಿಂದೆ, ಪರಹಿಂಸೆ, ಪರದೈವಂಗಳೆಸದೆ ಸತ್ಯ ಸದಾಚಾರಿಯಾಗಿ ಸಂಯಮಿಯಾಗಿ ಇಷ್ಟಲಿಂಗ ನಿಷ್ಠವಾಗಿರುವುದೇ ಶಿವವೃತ. ಇದು ಆತ್ಮಾವಲೋಕನ ಪ್ರಜ್ಞೆ. ಇನ್ನು 4ನೇದ್ದು ಸ್ವಯಂ ಪ್ರಜ್ಞೆ. ಇದಕ್ಕ ಅನುಭಾವ ಭಕ್ತಿ ಹೊಂದಾಣಿಕೆ ಆಗುತ್ತೆ. ಇಲ್ಲಿ ಏನು ಸ್ವಯಂ ಪ್ರಜ್ಞೆ ಅಂದ್ರೆ ಏನು, ನಾನು ಯಾರು ಎಂಬ ಸ್ವತಃ ಅಸ್ತಿತ್ವದ ಬಗ್ಗೆ ತಿಳಿಯುವಂತ ಅರಿವು, ನಾನು ಯಾರು ಅನ್ನುವಂಥದ್ದು ನನ್ನ ಅಸ್ತಿತ್ವವನ್ನು ತಿಳ್ಕೊಳ್ಳುವಂತಹ ಒಂದು ಅರಿವು ಏನಿದೆಯಲ್ಲ, ಅದು ಸ್ವಯಂ ಪ್ರಜ್ಞೆ. ನಮ್ಮ ವೈಯಕ್ತಿಕತೆ, ಸ್ಥಾನ, ಸಾಮರ್ಥ್ಯ, ತಿಳುವಳಿಕೆ, ಶರೀರ, ಮನಸ್ಸು, ನಮ್ಮ ಜವಾಬ್ದಾರಿಗಳು, ನಮ್ಮ ವೈಯಕ್ತಿಕವಾಗಿ ನಾವು ಗುರುತಿಸುವಿಕೆಯ ಏನು ಅದಾವಲ್ಲ, ಇವೆಲ್ಲವೂ ಕೂಡ ನಾನು ಯಾರನ್ನು ಅಂತ ತಿಳಿದುಕೊಳ್ಳುವಂತಹ ಒಂದು ಅನೇಕ ವಿಷಯಗಳು ಬರ್ತಾವಲ್ಲ, ಅದು ಸ್ವಯಂ ಪ್ರಜ್ಞೆ. ಅದೇ ಅನುಭವ ಭಕ್ತಿಯೊಳಗೆ ಏನ್ ಹೇಳ್ತಾರೆ, ನಮ್ಮೊಳಗೆ
ಪರಶಿವನಿದ್ದಾನೆಂಬ ನಂಬಿಕೆ ಇರಬೇಕು. ಅಂದ್ರೆ ನಾನು ಯಾರಪ್ಪ ಅಂತಂದ್ರೆ ನಾನು ಪರಮಾತ್ಮನ ಪರಶಿವನ ಒಂದು ಭಾಗ, ಅಂಶ. ಅವ ನಮ್ಮೊಳಗಿನ ಇರುವಂತ ನಂಬಿಕೆಯನ್ನ ಅನುಭವಿಸುವುದು, ನಂಬುದು ಏನಿದೆಯಲ್ಲ, ಇದು ಪರಶಿವನನ್ನ ಕಾಣುವಂತಹ ಅನುಭವ ಭಕ್ತಿ ಅನ್ನುವಂಥದ್ದನ್ನ ನಾವು ಅರ್ಥೈಸ್ಕೋಬಹುದು. ಇನ್ನ 5ನೇದ್ದು ಮನೋಪ್ರಜ್ಞೆ. ಅಂದ್ರೆ ಇಲ್ಲಿ ಮನಸ್ಸಿಗೆ ಹೆಚ್ಚು ಒತ್ತು ಇರುತ್ತೆ. ಮನಸ್ಸಿನ ಆಲೋಚನೆ, ಭಾವನೆ ಮತ್ತು ಕಲ್ಪನೆಗಳ ಕಾರ್ಯವನ್ನ ಅರಿಯುವಂತ ಜ್ಞಾನದ ಸ್ಥಿತಿ ಇದು ಮನೋಪ್ರಜ್ಞೆ. ಮನಸ್ಸಿನ ಆಲೋಚನೆಗಳು, ಭಾವನೆಗಳು, ಕಲ್ಪನೆಗಳನ್ನ, ಅವುಗಳ ಕಾರ್ಯವನ್ನ ಅರಿಯುವಂತ ಜ್ಞಾನದ ಸ್ಥಿತಿಗೇನೆ ಮನೋಪ್ರಜ್ಞೆ ಅಂತ ಹೇಳ್ತಾರೆ. ಅಲ್ಲಿ ಏನಾಗುತ್ತೆ, ವೈಯಕ್ತಿಕ ಚಿಂತನೆಗಳ ಗುಣಮಟ್ಟವನ್ನು ಅಳಿಯಕ್ಕಾಗುತ್ತೆ. ತರ್ಕಬದ್ಧವಾಗಿ ಆಲೋಚಿಸುವಂತ ಕ್ರಿಯೆ ನಡೆಯುತ್ತೆ. ಮನಸ್ಸಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತ ಕ್ರಿಯೆ ನಡೆಯುತ್ತೆ. ಇದಕ್ಕೆ ಮನೋಪ್ರಜ್ಞೆ ಅಂತ ಹೇಳ್ತಾರೆ. ಅದು ಭಕ್ತಿಯ ಪಥದಲ್ಲಿರುವಂತ ಆನಂದ ಭಕ್ತಿಗೆ ಹೊಂದಾಣಿಕೆ ಆಗುತ್ತೆ. ಹೆಂಗಾಗುತ್ತಂದ್ರೆ, ಆನಂದ ಭಕ್ತಿಯ ಸ್ವರೂಪ ಏನಪ್ಪ, ಶರಣ ಸತಿ ಲಿಂಗಪತಿ ಭಾವ ಗಟ್ಟಿಗೊಂಡಿರ್ತೈತಿ. ಶರಣ ಸತಿ ಲಿಂಗಪತಿ ಭಾವ ಗಟ್ಟಿಗೊಂಡಾಗ ಆಗುವ ಏನು ಆನಂದ ಐತಲ್ಲ, ಅದು ಆನಂದ ಭಕ್ತಿ. ಆನಂದ ಭಕ್ತಿ ಏನಪ್ಪಾ ಅಂದ್ರೆ, ಇದು ಬಹಳ ಉನ್ನತವಾದ ಆಧ್ಯಾತ್ಮಿಕ ಸಾಧನೆಯ ಫಲ. ಇದು ಅಂಗಗುಣಗಳನ್ನ ಇಲ್ಲಿ ಕಳ್ಕೊಳ್ತೇವೆ, ಲಿಂಗ ಗುಣಗಳನ್ನ ನಾವು ಗಳಿಸ್ಕೊಳ್ತೇವೆ. ಅಂದ್ರೆ ಸತ್ಯ, ಕ್ಷಮೆ, ದಯೆ, ಸ್ಥೈರ್ಯ, ಸಮಾಧಾನ, ಸಂತೋಷ, ಧೈರ್ಯ, ಇಂಥ ಸದ್ಗುಣಗಳನ್ನ ನಾವು ಅಳವಡಿಸ್ಕೊಂಡಾಗ ಏನಾಗುತ್ತೆ ಅಂದ್ರೆ ಸಹಜವಾಗಿ ಆನಂದ ಉಂಟಾಗುತ್ತೆ ಅನ್ನುವಂಥದ್ದು ಬಸವಣ್ಣನವರ ಪರಿಕಲ್ಪನೆ. ಇನ್ನು 6ನೇದಾಗಿ ಆಧ್ಯಾತ್ಮಿಕ ಪ್ರಜ್ಞೆ. ಜೀವನದ ಅರ್ಥ, ಆತ್ಮ ಮತ್ತು ಪರಮ ತತ್ವದ ಕುರಿತು ಮೂಡುವ ಉನ್ನತ ಆತ್ಮಜ್ಞಾನ. ಏನಪ್ಪ, ನಾನು ಜೀವಾತ್ಮ, ಈ ಸೃಷ್ಟಿಕರ್ತ ಪರಮಾತ್ಮ, ಇವು ಎರಡೂಗಳ ಬಗ್ಗೆ ಸರಿಯಾಗಿ ಮತ್ತು ನಮ್ಮ ಬದುಕಿನ ಅರ್ಥವನ್ನ, ಈ ಮೂರನ್ನು ಆತ್ಮ, ಪರಮಾತ್ಮ ಮತ್ತು ಬದುಕನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತ ಆತ್ಮಜ್ಞಾನ ಏನಿದೆಯಲ್ಲ, ಅದು ಆಧ್ಯಾತ್ಮಿಕ ಜ್ಞಾನ ಅಂತ ಹೇಳ್ತೇವೆ. ಇಲ್ಲಿ ಏನಾಗುತ್ತಂದ್ರೆ ಧ್ಯಾನ, ಇಲ್ಲಿ ಆಚರಣೆ ಒಳಗೆ ಏನಿರ್ತದಂದ್ರೆ ಧ್ಯಾನ, ಇಷ್ಟಲಿಂಗ ಅನುಭವ, ಲಿಂಗಾಂಗ ಯೋಗ ಮಾರ್ಗ ಇಲ್ಲಿ ನಾವು ಅಳವಡಿಸಿಕೊಂಡಿರ್ತೇವೆ. ಅದನ್ನೇ ಭಕ್ತಿಯ ಪಥದಲ್ಲಿ ಏನ್ ಹೇಳ್ತಾರಂದ್ರೆ ಸಮರಸ ಭಕ್ತಿ. ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಲ್ಲ ಅನ್ನುವಂಥ ಭಾವ ಗಟ್ಟಿಯಾಗಿರುತ್ತೈತಲ್ಲ, ಅದು ಸಮರಸ ಭಕ್ತಿ. ಇಲ್ಲಿ ಏನಾಗುತ್ತೈತೆ ಅಂದ್ರೆ, ಈ ಸಮರಸ ಭಕ್ತಿಯಲ್ಲಿ 3 ಹಂತಗಳು ನಮಗೆ ಅನುಭವಕ್ಕೆ ಬರುತ್ತೆ. 1ನೇದು ಸ್ವಪ್ರಜ್ಞೆ ಇದ್ದು ಹೊರ ಪ್ರಪಂಚದ ಪ್ರಜ್ಞೆ ಇಲ್ಲದಂತಾಗಿ ನಾನೊಬ್ಬನೇ ಇದ್ದೇನೆ ಅನ್ನುವಂಥ ಅನುಭವ ಆಗ್ತೈತಲ್ಲ, ಇದು ಕೇವಲ ಆನಂದ ಅಂತಾರೆ. ಇದಕ್ಕೆ ಕೇವಲಾನಂದ ಏನು, ಈ ಹೊರ ಪ್ರಪಂಚದ ಪ್ರಜ್ಞೆ ಇಲ್ಲದೆ ನಾನೊಬ್ಬನೇ ಇಲ್ಲದೇನೆ ಅನ್ನುವಂತಹ ಒಂದು ಅನುಭವ ಇದೆಯಲ್ಲ, ಅದು ಕೇವಲ ಆನಂದ. ಇನ್ನು 2ನೇದು ಸ್ವಲ್ಪ ಹೊತ್ತು, ಅದು ಈ ಆನಂದ ಆದ್ಮೇಲೆ, ಈ ಪ್ರಜ್ಞೆ ಬಂದ ಮೇಲೆ ಸ್ವಲ್ಪ ಹೊತ್ತಿನಲ್ಲಿ ಏನಾಗುತ್ತೆ ಅಂದ್ರೆ, ಯಾವ ರೀತಿ ನದಿಯು ಸಮುದ್ರದಲ್ಲಿ ಬೆರೆಯುವಂತೆ ನಾನು ಉನ್ನತ ಪ್ರಜ್ಞೆಯಾದ ವಿಶ್ವಾತ್ಮನಲ್ಲಿ, ಪರಶಿವನಲ್ಲಿ ಬೆರೆಯುವ ಸಮರಸವಾದಂತಹ ಅನುಭವ ನಮಗ ಆಗುತ್ತೆ. ಇದು 2ನೆಯ ಕ್ರಿಯೆ. ಇನ್ನು 3ನೇದ್ದು, ಸಮುದ್ರದಲ್ಲಿ ಬೆರೆತ ನದಿ ತಾನಿಲ್ಲದಂತಾಗಿ ಹೋಗ್ಬಿಡ್ತೈತೆ. ಅದು ಸಮುದ್ರದಾಗ ಹೋಗಿ ನದಿ ಸೇರ್ಕೊಂಡಾಗ ನದಿ ಉಳಿಯಕ್ ಸಾಧ್ಯತೆ ಇಲ್ಲ, ನೀರಿನೊಳಗೆ ಬೆರೆತುಕೊಂಡು ಹೋಗಿಬಿಟ್ಟಿರ್ತೈತಿ. ಹಾಗೆ ಲಿಂಗದಲ್ಲಿ ಬೆರೆಯುವುದು, ಲಿಂಗದಲ್ಲಿ ಮರೆಯುವುದು ಏನಿದೆಯಲ್ಲ, ಇದಕ್ಕೆ ಅದ್ವೈತ ಸ್ಥಿತಿ ಅಂತ ಹೇಳ್ತಾರೆ. ಈ ಬೆರೆಯುವಂತಹದ್ದೇನಿದೆಯಲ್ಲ, ಇದು 3ನೇ ಸ್ಥಿತಿ. ಈ 3 ಹಂತಗಳಲ್ಲಿ ಆಗುವಂತ ಒಟ್ಟಾರೆ ಅನುಭವವೇ ಲಿಂಗಾಂಗ ಸಮರಸ. ಅದುವೇ ಸಮರಸ ಭಕ್ತಿ ಅಂತೇಳಿ ಬಸವಣ್ಣನವರು ಪರಿಕಲ್ಪನೆಯನ್ನ ಕೊಡ್ತಾರೆ. ಇನ್ನು 7ನೇದ್ದು ಸಾಮಾಜಿಕ ಪ್ರಜ್ಞೆ. ಸಮಾಜದ ಹಿತ, ಸಹಬಾಳ್ವೆ, ನೈತಿಕ ಹೊಣೆಗಾರಿಕೆ, ಸೇವಾಭಾವ, ಸಮಾನತೆ, ಅನ್ಯಾಯ ವಿರೋಧ, ಸಮಾಜದ ಮೌಲ್ಯಗಳು, ಮಾನವೀಯ ಸಂಬಂಧಗಳು ಮತ್ತು ನಮ್ಮ ಜವಾಬ್ದಾರಿಗಳನ್ನ ಅರಿಯುವಂತ ಅರಿವು ಯಾವುದಪ್ಪ ಅಂದ್ರೆ ಸಾಮಾಜಿಕ ಪ್ರಜ್ಞೆ. ಇದೇನಾಗುತ್ತೆ ಅಂದ್ರೆ ಕೇವಲ ನನಗಾಗಿ ಅಲ್ಲ, ಇಡೀ ನನ್ನವರಿಗ, ಕುಟುಂಬ, ಸಮಾಜ, ದೇಶ, ವಿಶ್ವ ಎಲ್ಲರಿಗಾಗಿ ನಾನು ಬದುಕಬೇಕು ಅನ್ನೋಂಥ ಜವಾಬ್ದಾರಿ.
ಅವರಿಗೆ ಸೇವೆ ಮಾಡ್ಬೇಕನ್ನುವಂಥದ್ದು, ನಾವೆಲ್ಲರನ್ನು ಸಮಾನವಾಗಿ ಕಾಣಬೇಕನ್ನುವಂತಹ ಭಾವ ಏನಿದೆಯೋ, ಆ ಏನು ತಿಳುವಳಿಕೆ ಇದೆಯೋ, ಅದು ಸಾಮಾಜಿಕ ಪ್ರಜ್ಞೆ. ಇದಕ್ಕೆ ಭಕ್ತಿ ಪಥದಲ್ಲಿ ಅವಧಾನ ಭಕ್ತಿ ಹೊಂದಾಣಿಕೆ ಆಗುತ್ತೆ. ಅಲ್ಲಿ ಏನು ಅವಧಾನ ಭಕ್ತಿಯಲ್ಲಿ ಏನಿರುತ್ತೆ ಅಂದ್ರೆ, ಜಗತ್ತಿನಲ್ಲಿ ಕೊಟ್ಟಿರುವುದೆಲ್ಲ, ಪರಮಾತ್ಮ ಕೊಟ್ಟಿರುವುದೆಲ್ಲ, ಈ ವಿಶ್ವದಲ್ಲಿರುವಂತಹದ್ದೆಲ್ಲಾನು ಪರಮಾತ್ಮ ಕೊಟ್ಟಿದ್ದು ಎಲ್ಲ ಅವನ ಪ್ರಸಾದ ಅನ್ನುವಂತಹ ಶುದ್ಧ ಭಾವ ಮೂಡುತ್ತೈತಿ. ಇಲ್ಲಿ ಏನಿರ್ತೈತಿ ಅಂದ್ರೆ, ಅದ್ರ ಬರೇ ಭಾವ ಮೂಡೋದಿಲ್ಲ, ಇಲ್ಲಿ ಜಾಗರೂಕತೆ ಇರ್ತೈತಿ. ಅವಧಾನ ಅಂದ್ರೆ ಜಾಗರೂಕತೆ, ಜಾಗೃತವಾಗಿರುವುದು, ಶಿವಾರ್ಪಿತ ಮಾಡಿ ಅನಂತರ ಅನುಭವಿಸುವುದು. ಈ ಇಡೀ ಪ್ರಪಂಚದ ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸುತ್ತುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ. ಅಂದ್ರೆ ಈ ಪ್ರಪಂಚದಲ್ಲಿ ಎಲ್ಲವೂ ಅವನದು. ನಾವು ಇದನ್ನ ಅವನಿಗೆ ಅರ್ಪಿಸಿದಾಗ ಅದು ಪ್ರಸಾದವಾಗುತ್ತೆ. ಅದನ್ನು ಪ್ರಸಾದ ಮಾಡಿಕೊಂಡು ನಾವು ಅದನ್ನು ಬಳಸಬೇಕನ್ನುವಂತಹ ಒಂದು ಪ್ರಸಾದ ಭಾವ, ಇದನ್ನು ಆಮೇಲೆ ಉಪಯೋಗಿಸುವಂತಹ ರೀತಿ ಇದೆಯಲ್ಲ, ಅದಕ್ಕೆ ಈ ಜಾಗೃತಿಗೆ ಅವಧಾನ ಭಕ್ತಿ ಅಂತೇಳಿ ಕರೀತಾರೆ. ಇನ್ನು 8ನೇದು ಜಗತ್ತಿನ ಜನ, ಜಾಗತಿಕ ಪ್ರಜ್ಞೆ. 8ನೇದು ಜಾಗತಿಕ ಪ್ರಜ್ಞೆ. ಜಗತ್ತಿನ ಜನ, ಸಂಸ್ಕೃತಿ, ಪರಿಸರ, ಶಾಂತಿ ಇತ್ಯಾದಿಗಳ ಅರಿವನ್ನ ಉಂಟು ಮಾಡುವಂತಹದ್ದು ಇದು. ಅಂದ್ರೆ ಮಾನವ ಹಕ್ಕುಗಳು, ಪರಿಸರ ಸಂರಕ್ಷಣೆ, ಜಾಗತಿಕ ಬಾಂಧವ್ಯ, ಈ ಎಲ್ಲ ವಿಶ್ವ ಮಾನವೀಯತೆ, ವಿಶ್ವ ಬಂಧುತ್ವವನ್ನು ಮೈಗೂಡಿಸಿಕೊಳ್ಳುವಂತಹದ್ದು, ಅರಿವನ್ನು ಇಟ್ಟುಕೊಳ್ಳುವಂತಹ ಪ್ರಜ್ಞೆ ಯಾವುದಪ್ಪ ಅಂದ್ರೆ ಜಾಗತಿಕ ಪ್ರಜ್ಞೆ. ಇದು ಹಾಗಾದ್ರೆ ಬಸವಣ್ಣನವರ ಯಾವುದರಲ್ಲಿ ಬರುತ್ತೆ? ಶಿವಭಕ್ತಿಯಲ್ಲಿ ಬರುತ್ತೆ. ಶ್ರದ್ಧೆ, ನಿಷ್ಠೆ, ಅವಧಾನ, ಆನಂದ, ಸಮರಸಗಳೆಂಬ ಈ ಎಲ್ಲ ತಟಸ್ಥ ಭಕ್ತಿ ಪಥವನ್ನ ಹಿಡಿದು ಶಿವಯೋಗದತ್ತ ಮುನ್ನಡೆಯುವಂತಹ ಸ್ಥಿತಿ ಏನಿದೆಯಲ್ಲ, ಅದು ಶಿವಭಕ್ತಿ. ಇನ್ನೊಮ್ಮೆ ಹೇಳ್ತೇನೆ, ಶ್ರದ್ಧೆ, ನಿಷ್ಠೆ, ಅವಧಾನ, ಆನಂದ, ಸಮರಸಗಳಿಂದ ತಟಸ್ಥಲ ಭಕ್ತಿ ಪಥವ ಹಿಡಿದು ಶಿವಯೋಗದತ್ತ ಮುನ್ನಡೆಯುವಂತಹದೇ ಶಿವಭಕ್ತಿ. ಈ ಜಾಗತಿಕ ಪ್ರಜ್ಞೆಗೂ ಇದಕ್ಕೂ ಹೊಂದಾಣಿಕೆ ಆಗುತ್ತೆ. ಇನ್ನ 9ನೇದು ಸಾರ್ವತ್ರಿಕ ಪ್ರಜ್ಞೆ. ಎಲ್ಲವನ್ನೂ 8 ಮಾಡ್ಬೋದು, ಇವು ಕೊನೆ 2 ಮಾಡಲಿಲ್ಲ ಅಂದ್ರೆ ನಮ್ದು ವ್ಯರ್ಥ. ಸಾರ್ವತ್ರಿಕ ಪ್ರಜ್ಞೆ ಏನಿರುತ್ತಂದ್ರೆ, ಎಲ್ಲ ಜೀವಿಗಳು ಮತ್ತ ಈ ಪ್ರಕೃತಿಯೊಳಗಿರುವಂತಹದ್ದು ಎಲ್ಲವೂ ಸಹಿತ ಒಂದೇ, ಎಲ್ಲ ಒಂದು ಅಣುರೇಣು ತೃಣಕಾಷ್ಟದಲ್ಲಿ ಪರಮಾತ್ಮದಲ್ಲಿ ಇರ್ತಾನೆ ಅಂತ ಹೇಳ್ತೇವಲ್ಲ, ಹಾಗೆ ಪ್ರತಿಯೊಂದರಲ್ಲಿನೂ ಆ ಒಂದು ವಿಶ್ವ ಚೈತನ್ಯ ಇರುತ್ತೆ. ಬ್ರಹ್ಮಾಂಡದ ಸಮಗ್ರ ಶಕ್ತಿ, ಜೀವ, ಪದಾರ್ಥಗಳ ಏಕತ್ವವನ್ನು, ಎಲ್ಲವೂ ಒಂದೇ ಚೈತನ್ಯ ಅನ್ನುವಂತಹ ಭಾವ ಬರ್ತೈತಲ್ಲ, ಅದೇ ನಿಜವಾದ ಪರಮ ಸತ್ಯ. ಅದೇ ನಿಜವಾದ ಪರಮ ಸತ್ಯದ ಅನುಭವ ಅನ್ನುವಂಥದ್ದನ್ನ ನಾವು ತಿಳಿಬೇಕಾಗುತ್ತೆ. ಅದು ಸಾರ್ವತ್ರಿಕ ಪ್ರಜ್ಞೆ. ಇದು ಶಿವಪಥದಲ್ಲಿರುವಂತಹ ಶಿವಧ್ಯಾನಕ್ಕೆ ಹೋಲಿಕೆ ಮಾಡ್ತಾರೆ. ಚಿತ್ತ ಸ್ಥಿರಗೊಳಿಸಿ ದೃಷ್ಟಿ, ಮನ, ಪ್ರಾಣ, ಭಾವಗಳನ್ನೊಂದಾಗಿ ಲಿಂಗ ಧ್ಯಾನಗೈಯುವುದೇ ಶಿವಧ್ಯಾನ. ಈ ಭಾವನೆ ಬರಬೇಕಾದ್ರೆ, ಸಾರ್ವತ್ರಿಕ ಭಾವನೆ ಬರಬೇಕಾದ್ರೆ ಶಿವಧ್ಯಾನನ ಇರ್ಬೇಕು, ಶಿವಧ್ಯಾನದ ಭಾವನೆನ ಇರ್ಬೇಕು ನಮ್ಮಲ್ಲಿ. ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ ಸಾರ್ವತ್ರಿಕ ಪ್ರಜ್ಞೆ ಬರ್ಲಿಕ್ಕೆ. ಅದಕ್ಕೆ ಅದು ಯಾವ್ದಂದ್ರೆ, ಲಿಂಗ ಧ್ಯಾನವನ್ನು ಗೈಯುವ ಮೂಲಕ ದೃಷ್ಟಿ, ಮನ, ಪ್ರಾಣ, ಭಾವಗಳನ್ನು ಒಂದಾಗಿ ಲಿಂಗ ಧ್ಯಾನ ಮಾಡುವ ಶಿವಧ್ಯಾನ ಮಾಡಿದರೆ ಸಾರ್ವತ್ರಿಕ ಪ್ರಜ್ಞೆ ನಮ್ಮಲ್ಲಿ ಇರ್ತೈತಿ ಅನ್ನುವಂಥದ್ದು. ಇನ್ನು ಕೊನೆಯದಾಗಿ ವಿಶ್ವ ಪರಮೋಚ್ಚ ಪ್ರಜ್ಞೆ. ಇಡೀ ಸಮಸ್ತವಾದಂತ ಬ್ರಹ್ಮಾಂಡ, ಪಿಂಡಾಂಡ, ಸಮಸ್ತ ಅಸ್ತಿತ್ವದ ಪೂರ್ಣ ಏಕತೆಯನ್ನ ಅನುಭವಿಸುವಂತ ಅತ್ಯುನ್ನತ ಚೈತನ್ಯ ಸ್ಥಿತಿ ಇದು. ವಿಶ್ವ ಚೈತನ್ಯ ಸ್ಥಿತಿ. ತನ್ನ ತಾನರಿದು ತಾನಾರೆಂದು ತಿಳಿದೊಡೆ ತಾನೇ ದೇವ ನೋಡ ಪ್ರಮಾಣ ಕೂಡಲ ಸಂಗಮ ದೇವ. ಈ ಮೂರನ್ನು, ತನ್ನನ್ನು ತಾನರಿಯದು, ತಾನಾರೆಂದು ತಿಳಿದು ತಾನೇ ದೇವನಾಗುವಂತ ಸ್ಥಿತಿ ಏನಿದೆಯಲ್ಲ, ಅದು ವಿಶ್ವ ಪರಮೋಚ್ಚ ಅರಿವು, ವಿಶ್ವ ಪರಮೋಚ್ಚ ಪ್ರಜ್ಞೆ. ಹಾಗಾದ್ರೆ ಇದು ಬಸವಣ್ಣನವರ ಶಿವಪಥದಲ್ಲಿ ಶಿವಜ್ಞಾನಕ್ಕೆ ಹೋಲುತ್ತೆ. ನಾನು ಶಿವತತ್ವದಿಂದ ಉದಿಸಿ ಬಂದ ಶಿವಸ್ವರೂಪಿಯೇ ಆಗಿದ್ದೇನೆ. ಶಿವತತ್ವದಿಂದ ಅಂದ್ರೆ ವಿಶ್ವಾತ್ಮನಿಂದ ಬಂದು ಅವನ ಸ್ವರೂಪಿನೇ ಆಗಿದ್ದೇನೆ ಅನ್ನುವಂತಹದ್ದು ನಂಬಬೇಕು, ಗಟ್ಟಿಗೊಂಡಂಥ ಅದು ಜ್ಞಾನ. ಅದಕ್ಕ ಭೋಗ ಸುಖ ಶಾಶ್ವತ ಅಲ್ಲ. ಆ ಶಿವಸಾಗರಲ್ಲಿ ಸಮರಸವಾಗುವುದೇ ನನ್ನ ಮೂಲ ಗುರಿ.
ಅದಕ್ಕಾಗಿ ಅರಿವು ಆಚಾರಗಳಿಂದ ಅನುಭವ ಸಾಧಿಸಬೇಕೆಂಬುದೇ ಶಿವಜ್ಞಾನ. ಈ ರೀತಿ 10 ಈ ಪ್ರಜ್ಞೆಗಳನ್ನ ಮತ್ತು 5 ಭಕ್ತಿ ಪಥವನ್ನ, 5 ಶಿವಪಥವನ್ನ ಇವನ್ನ ಸಮನ್ವಯಗೊಳಿಸಿ ನಾವು ಈ ಒಂದು ಇದನ್ನ ಅರಿವಿನ ಬಸವಣ್ಣನವರ ಅರಿವಿನ ಮಾರ್ಗವನ್ನ ನಾವು ಈ ರೀತಿ ಸಮನ್ವಯ ಮಾಡಿಕೊಂಡು ತಿಳ್ಕೊಳ್ಬಹುದು ಅನ್ನುವಂಥ ಮಾತನ್ನು ಹೇಳ್ತಾ, ಅಂತಿಮವಾಗಿ ಸಾರಾಂಶ ಇಷ್ಟೇ. ಬಸವಣ್ಣನವರು ನಮಗೆ ಅದ್ಭುತವಾದಂತಹ, ಸರಳವಾದಂತಹ, ಸುಲಭವಾಗಿ ಆಚರಿಸುವಂತಹ ತತ್ವಗಳನ್ನ ನಮ್ಗೆ ಕೊಟ್ಟಿದ್ದಾರೆ. ಅಷ್ಟಾವರಣವೇ ಅಂಗವಾಗಿ, ಪಂಚಾಚಾರಗಳೇ ಪ್ರಾಣವಾಗಿ, ಷಟಸ್ಥಲವೇ ಆತ್ಮವಾಗಿ, ಪಿಂಡ ಆತ್ಮವಾಗಿ ಇರುವಂತಹ ಅಷ್ಟಾವರಣ, ಪಂಚಾಚಾರ, ಷಟಸ್ಥಲ ತತ್ವಗಳನ್ನ, ಸಿದ್ಧಾಂತಗಳನ್ನ ನಮ್ಗೆ ಕೊಟ್ಟಿದ್ದಾರೆ. ಅವನ್ನ ಏನ್ ಮಾಡ್ಬೇಕು, ನಾವು ಆಚರಣೆ ಮಾಡ್ಕೋಬೇಕಂದ್ರೆ ಪಿಂಡಾಂಡ ಅರಿತರೆ ಬ್ರಹ್ಮಾಂಡ ಅರಿತಂತೆ ಅನ್ನುವಂಥ ಭಾವ ಇರಬೇಕು. ಅರಿವು ಜೀವನದಲ್ಲಿ ಪ್ರತಿಕ್ಷಣವೂ ನಡೆಯುವ ಪ್ರಕ್ರಿಯೆ ಅನ್ನುವಂಥ ಪ್ರಜ್ಞೆ ಇರಬೇಕು. ಅವನ್ನ ಅರಿತು ಆಚರಣೆ ಮಾಡಿ, ಅರಿತು ಆಚರಿಸಿ ಅನುಭವಿಸ್ಬೇಕು. ಅವಾಗ ಏನಾಗುತ್ತಂದ್ರೆ ನಾವು ಬಸವಣ್ಣನವರು ಹೇಳಿಕೊಟ್ಟಂತ ವಿಶ್ವ ಪರಮೋಚ್ಚ ಪ್ರಜ್ಞೆ ನಮಗೂ ಮೂಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ಕೊನೆಯ ಅಂಶ ನೆನ್ಪಿಡ್ಬೇಕು. ಎಲ್ಲವನ್ನು ತಿಳ್ಕೊಂಡ್ವಿ ನಿಜ, ಆದ್ರೆ ಆರೋಗ್ಯ ಇರಲಿಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ನಾ ಡಾಕ್ಟರ್ ಅದೇನಂತ ತಿಳ್ಕೊಂಡು ಹೇಳಕತ್ತ ತಿಳ್ಕೊಬೇಡ. ಇದನ್ನ ಶರಣರೇ ಹೇಳಿದ್ದು. ಆರೋಗ್ಯವಿಲ್ಲದೆ ಅರಿವಿಲ್ಲ. ಆಹಾರವ ಕಿರಿದು ಮಾಡಿರಣ್ಣ, ಆಹಾರವ ಕಿರಿದು ಮಾಡಿ ಆಹಾರದಿಂದ ವ್ಯಾಧಿ ಹಬ್ಬಿ ಬಲಿವುದಯ್ಯ. ಆಹಾರದಿಂದ ನಿದ್ರೆ, ನಿದ್ರೆಯ ತಾಮಸ, ಅಜ್ಞಾನ ಮೈಮರಹು, ಅಜ್ಞಾನದಿಂದ ಕಾಮವಿಕಾರ ಹೆಚ್ಚಿ ಕಾಯವಿಕಾರ, ಮನೋವಿಕಾರ, ಇಂದ್ರಿಯ ವಿಕಾರ, ಭಾವವಿಕಾರ, ವಾಯು ವಿಕಾರವನ್ನುಂಟು ಮಾಡಿ ಸೃಷ್ಟಿಗೆ ತಹುದಾದ ಕಾರಣ. ಕಾಯದ ಅತಿ ಪೋಷಣೆ ಬೇಡ. ಅತಿ ಪೋಷಣೆ ಇದು ಏನೇನಂತ ಹೇಳಿದ್ರಿ, ನಾವು ಅತಿ ಪೋಷಣೆ ಮಾಡೋದು ಏನಾಗುತ್ತೆ? ಅತಿ ಪೋಷಣೆ ಮೃತ್ಯುವೆಂದುದು. ಜಪ ತಪ ಧ್ಯಾನ ಧಾರಣ ಪೂಜೆಗೆ ಸೂಕ್ಷ್ಮದಿಂ ತನು ಮಾತ್ರವಿದ್ದರೆ ಸಾಲದೆ. ಅಂದ್ರೆ ಇವೆಲ್ಲ ನಾವು ಆಹಾರವನ್ನು ಹೆಚ್ಚು ಮಾಡೋದ್ರಿಂದ ಏನೇನಾಗುತ್ತೆ ಅನ್ನೋದು ಹೇಳಿದ್ರು ಅವರು, ದುಷ್ಪರಿಣಾಮ. ಅದಕ್ಕೆ ಈಗ ಪರಿಹಾರ ಹೇಳ್ತಾ ಇದ್ದ, ಜಪ ತಪ ಧ್ಯಾನ ಧಾರಣ ಪೂಜೆಗೆ ಸೂಕ್ಷ್ಮದಿಂದ ತನು ಮಾತ್ರವಿದ್ದರೆ ಸಾಲದೆ. ನಾವು ಸ್ವಲ್ಪ ಆದ್ರೂ ಮಾಡ್ಬೇಕು. ಬರೀ ಮೊಬೈಲ ನೋಡೋದು, ಬರೀ ಹೊರಗಡೆ ಪ್ರಪಂಚನೇ ನೋಡೋದು, ನಮ್ಮನ್ನು ನಾವು ನೋಡ್ಕೊಳ್ಳೋದೇ ಇಲ್ಲ, ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದೇ ಇಲ್ಲ. ಆರೋಗ್ಯವಿದ್ರೆ ಮಾತ್ರ ಇವೆಲ್ಲ ಸಾಧನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ತನುವು ಪೋಷಿಸುವ ಆಶೆ ಯತಿತ್ವಕ್ಕೆ ವಿಘ್ನವೆಂದುದು. ತನು ಪೋಷಣೆಯಿಂದ ತಾಮಸ ಹೆಚ್ಚಿ, ಅಜ್ಞಾನದಿಂದ ವಿರಕ್ತ ಹಾನಿ, ಅರಿವು ನಷ್ಟ, ಪರವು ದೂರ, ನಿರಕಿ ನಿಲವಿಲ್ಲದ ಕಾರಣ. ತನ್ನ ಮಲ್ಲಿಕಾರ್ಜುನ ಒಲಿಸ ಬಂದ ಕಾಯ ಕೆಡಿಸದೆ ಉಳಿಸಿಕೊಳ್ಳಿರಯ್ಯ ಅಂತೇಳಿ ಜಗನ್ಮಾತೆ ಅಕ್ಕಮಾದೇವಿಯವರು ನಮಗ ಒಂದು ವಚನದಲ್ಲಿ ಇಡೀ ಪರಿಪೂರ್ಣವಾದಂಥ ಬಸವಣ್ಣನವರ ಪರಮೋಚ್ಚೆಯ ಸಮಗ್ರ ಅರಿವಿನ ಒಂದು ಸಾರಾಂಶವನ್ನೇ ಇದರಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥ ಭಾವನೆಯಿಂದ ಈ ಒಂದು ದಿಢೀರ್ನೆ ನನಗೆ ಇವತ್ತು ಅನುಭವ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಡಾಕ್ಟರ್ ದಾನಮ್ಮ ಜಳಕಿ ಅವರು ವಿನಂತಿ ಮಾಡ್ಕೊಂಡಿದ್ರು. ಅವರ ಒಂದು ಕೋರಿಕೆ ಮೇರೆಗೆ ಮತ್ತು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರ ಆಶಯದ ಮೇರೆಗೆ, ಅವರ ಒಪ್ಪಿಗೆ ಮೇರೆಗೆ ಈ ಒಂದು ಅನುಭವವನ್ನ ತಮ್ಮ ಅಂತರಾತ್ಮಕ್ಕೆ ಅರ್ಪಿಸಿದ್ದೇನೆ. ಇದು ಒಂದು ನನ್ನ ಹೊಸ ಪರಿಕಲ್ಪನೆ. ದಯವಿಟ್ಟು ಇದನ್ನ ತಮ್ಮ ಸಲಹೆಗಳು, ಅನೇಕ ಮಾರ್ಗದರ್ಶನಗಳು, ಅಭಿಪ್ರಾಯಗಳನ್ನ ತಿಳಿಸಿದರೆ ಇದನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥ ಮಾತನ್ನು ಹೇಳ್ತಾ, ಇಲ್ಲಿ ಇಡೀ ವಚನ ಅಧ್ಯಯನ ವೇದಿಕೆ, ಅಂತಾರಾಷ್ಟ್ರೀಯ ಬಸವ ತಿಳುವಳಿಕೆ ಕೇಂದ್ರ, ಅಕ್ಕನ ಅರಿವಿನ ಎಲ್ಲ ಸಹೋದರಿಗೆ, ತಂದೆ ತಾಯಿಗಳ ಅಂತರಾತ್ಮಕ್ಕೆ ಶರಣಾರ್ಥಿಗಳು ಹೇಳಿ ನನ್ನ ಅನುಭವವನ್ನ ಮುಕ್ತಿ ಮಾಡ್ತಾ ಇದ್ದೇನೆ. ಶರಣಾರ್ಥಿಗಳು. ಶರಣಾರ್ಥಿ ಡಾಕ್ಟರ್ ಸರ್. ಏನಂದ್ರಪ್ಪ? ಹಲೋ, ಶರಣಾರ್ಥಿರಪ್ಪ. ಶರಣ ಅಶೋಕಣ್ಣ ಅವ್ರ ಏನಾದ್ರು ಹೇಳೋದಿತ್ತಾ? ಏನಿಲ್ಲಪ್ಪ ಅವ್ರೆ.
ಶರಣಾರ್ಥಿ ಸರ್, ಶುರು ಆಗೋದು ಸ್ವಲ್ಪ ತಡವಾದ್ರು ನಿಮ್ಗೆ ಪ್ರೆಸೆಂಟೇಶನ್ ಸ್ವಲ್ಪ ಕೈ ಕೊಡ್ತು, ಮತ್ತೆ ಅದಾಗಿದ್ರೆ ಮತ್ತೆ ಇನ್ನೂ ಫಲಕಾರಿ ಆಗ್ತಾ ಇತ್ತು ಅಂತ ಅಂದ್ಕೊಂಡು, ಆದ್ರೂ ನೀವು ನಮ್ಮ ಸಮಯಕ್ಕೆ ಒಂದು ಗಂಟೆಗಳ ಕಾಲ ಅನುಭವ ನೀಡಿ ನಮಗೊಂದಷ್ಟು ಪರಿಚಯನ ಮಾಡಿಕೊಟ್ಟಿದ್ದೀರಿ. ಅರಿವಿನ ಮಾರ್ಗ, ಅರಿವಿನ ಹಲವಾರು ಅರಿವಿನ ನೆಲೆಗಳು, ಮತ್ತೆ ಬಸವಣ್ಣನ ಜೀವನದಲ್ಲಿ ಅರಿವಿನ ಪಯಣ, ಅನುಭವ ಮಂಟಪ, ಭಕ್ತಿಗಳು, ಹಲವಾರು ಭಕ್ತಿಗಳು, ಆತ್ಮಾವಲೋಕನ ಪ್ರಜ್ಞೆ, ಅರಿವು, ಆಚಾರ, ಅನುಭವದ ಬಗ್ಗೆ ತಿಳುವಳಿಕೆಯನ್ನ ವಿಶಿಷ್ಟ ಚಿಂತನೆಯೊಂದಿಗೆ ಪರಿಚಯ ಮಾಡಿಕೊಟ್ಟಿದ್ದೀರಿ. ತಮಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನ ಅರ್ಪಿಸ್ತಾ, ಈಗ ಸಂವಾದಕ್ಕೆ ವೇದಿಕೆ ಮುಂದುವರಿತದೆ. ಸಂವಾದದಲ್ಲಿ ಪಾಲ್ಗೊಂಡಿರುವಂತಹ ಶರಣರು ತಮ್ಮ ಅನಿಸಿಕೆ ಅಥವಾ ಏನಾದ್ರೂ ಪ್ರಶ್ನೆಗಳಿದ್ರೆ, ವಿಷಯಕ್ಕೆ ಹೊಂದುವಂತ ಪ್ರಶ್ನೆಗಳಿದ್ರೆ ದಯವಿಟ್ಟು ಮೈಕ್ ಅನ್ನ ಹ್ಯಾಂಡ್ ರೈಸ್ ಮಾಡಿದ್ರೆ ಪರಿಚಯ ಮಾಡ್ಕೊಡ್ಲಿಕ್ಕಾಗತ್ತೆ. ಮೊದಲನೇದಾಗಿ BS ತೋಟದ್ ಸರ್, ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ತಮ್ಮ ಪ್ರಶ್ನೆ ಅಥವಾ ಚಿಂತನೆಯನ್ನ ಹಂಚ್ಕೊಳ್ಳಿ ಸರ್. ಶ್ರೀ ಗುರು ಬಸವಲಿಂಗಾಯ ನಮ. ಎಲ್ಲರಿಗೂ ಶರಣಾರ್ಥಿ. ಶರಣರಾದ ಡಾಕ್ಟರ್ ಕಲಹಾಳ್ ಸರ್ ಇಲ್ಲಿಯವರೆಗೆ ಬಹಳ ಮಾರ್ಮಿಕವಾದ ವಿಚಾರಗಳನ್ನು ತಿಳಿಸಿದ್ದಾರೆ. ಅವರು ಹೇಳಿದ ಅನೇಕ ವಿಷಯಗಳು ನನಗೆ ಮನಮುಟ್ಟುವಂತೆ ತಿಳಿದಿದೆ. ನಂದ ಒಂದು ಪ್ರಶ್ನೆ ಏನಂದ್ರ, ನಮ್ಮ ಧಾರ್ಮಿಕ ವಿಚಾರಗಳಲ್ಲಿ ನಮ್ಮ ಜನರಿಗೆ ಅಂದ್ರೆ ಲಿಂಗಾಯತ ಧರ್ಮದವರಿಗೆ ಮಾತ್ರ, ಬೇರೆದವರು ಇದರಲ್ಲಿ ಜಾಯಿನ್ ಇರ್ಬೋದು. ಅದನ್ನ ನಾ ಕೇಳ್ತಾ ಇರೋದು ಡಾಕ್ಟರ್ ಸಂಗಮೇಶ್ ಕಲಹಾಳ್ ಸರ್ಗೆ, ನಮ್ಮ ಲಿಂಗಾಯತರಿಗೆ ಈ ಅರಿವು, ತಮ್ಮ ಧಾರ್ಮಿಕ ಆಚರಣೆಗಳನ್ನ ಮಾಡುವುದು ಯಾವ ಟೈಪ್ ಮಾಡ್ಬೇಕು ಮತ್ತು ಅವ್ರಿಗೆ ಯಾರು ಹೇಳ್ಬೇಕು ಅನ್ನೋದನ್ನ ನನಗೊಂದು ಪ್ರಶ್ನೆ ಕಾಡ್ತಾ ಇದೆ. ತಾವು ದಯಮಾಡಿ ಈ ಲಿಂಗಾಯತರಿಗೆಲ್ಲ ಇದರ ಜ್ಞಾನವನ್ನು ಬರುವಂಗ ಹೇಳ್ತೀರಿ ಅಂತ ನಾನು ಕೇಳ್ಕೊಳ್ತೇನೆ. ಬಸವಂತಪ್ಪ ತೋಟದ ಶರಣರಿಗೆ ಶರಣಾರ್ಥಿಗಳು. ಶರಣಾರ್ಥಿ ಸರ್. ಮೊದಲನೇದ್ದು, ನಾವು ಸರಳವಾಗಿ ಬಸವಣ್ಣನವರ ಭಕ್ತಿ ಪಥವನ್ನ ಆಚರಣೆಯನ್ನ ಪ್ರಾರಂಭ ಮಾಡಬೇಕು. ಅದನ್ನೇ ಮೊದಲು ಹೇಳಬೇಕು. ಇದು ಬೇಸಿಕ್, ನಮ್ಮವರಿಗೆ ಹೇಳುವಂತಹದ್ದು. ಭಕ್ತಿ ಪಥ ಕೇವಲ ನಮ್ಮವರಿಗೆ ಅಷ್ಟೇ ಅಲ್ಲ, ಇಡೀ ಪ್ರಪಂಚದ ಎಲ್ಲ ಜನರಿಗೂ ನಾವು ಅನ್ವಯಿಸುವಂತ ಅದು ಭಕ್ತಿ ಪಥ. ಇನ್ನು ಎರಡನೇದ್ದು ಶಿವಪಥ. ಶಿವಪಥ ಅಂದ್ರೆ ಅದು ಕೂಡ ಸಾರ್ವತ್ರಿಕವಾಗಿ ಎಲ್ಲ ಜನರಿಗೂ ನಾವು ಹೇಳಬಹುದು. ಈಗ ಸಂಪ್ರದಾಯಗಳ ಪ್ರಕಾರ ಶಿವಪಥ, ವಿಷ್ಣು ಪಥ ಅಂತ ಅನೇಕ ಪಥಗಳು ಬರ್ತಾವ. ಆದ್ರೆ ಈ ಶಿವಪಥ ಹೇಗಿದೆ ಅಂದ್ರೆ ಎಲ್ಲ ಪಥದವರಲ್ಲೂ ಒಪ್ಪುವಂತಹ ವಿಷಯಗಳನ್ನ ಈ ಶಿವಪಥದಲ್ಲಿ ಬಸವಣ್ಣನವರು ಅಳವಡಿಸಿದ್ದಾರೆ. ಅವು ವಿಚಾರಗಳು ಹೇಗಿದೆ ಅಂದ್ರೆ ಅದು ಯೂನಿವರ್ಸಲ್, ವಿಶ್ವಾತ್ಮಕವಾದಂತಹ ಒಂದು ಮೂಲಭೂತ ತತ್ವಗಳನ್ನ ಒಳಗೊಂಡಿದ್ದಾವೆ ಹೊರತು ಇವು ಇನ್ನೊಬ್ಬರಿಗೆ ಆಗಲಿ ಅಥವಾ ಬರೇ ಲಿಂಗಾಯತರಿಗೆ ಅನ್ನುವಂಥದ್ದು ಅಲ್ಲ. ಇದು ಮಂದನೇದು. ಮೊಟ್ಟ ಮೊದಲು ಇದು ನೀವು ಕೇಳಿದ ಪ್ರಶ್ನೆ ಬಹಳ ಒಳ್ಳೆ ಉತ್ತಮ ಪ್ರಶ್ನೆ. ನಮ್ಮವರಿಗೇನೆ ನಾವು ಯಾವ ರೀತಿ ಮನವರಿಕೆ ಮಾಡ್ಕೊಂಡು ಅಂದ್ರೆ, ಮೊಟ್ಟ ಮೊದಲು ನಾವು ಭಕ್ತಿ ಪಥವನ್ನ ಸರಿಯಾಗಿ ನಾವು ಮನವರಿಕೆ ಮಾಡಿಕೊಡ್ಬೇಕು. ಎರಡನೇದು, ದೇವರ ಬಗ್ಗೆ ಸ್ಪಷ್ಟ ಕಲ್ಪನೆಯನ್ನ ಕೊಡಬೇಕು. ಇಲ್ಲ ಅಂದ್ರೆ ಸಾಧ್ಯನ ಇಲ್ಲ. ಇನ್ನು ಮೂರನೇ ಅಂಶ, ಸೃಷ್ಟಿಯ ರಚನೆಯನ್ನ ಬಹುಶಃ ವಿಜ್ಞಾನಕ್ಕೂ ಮೀರಿ ವಿಶ್ವಾತೀತವಾದಂತಹ ವಿಶ್ವ ಅಂದ್ರೆ ಇನ್ವಿಸಿಬಲ್ ಯೂನಿವರ್ಸ್ ಅಂತ ಇದೆ, ಅದಕ್ಕೆ ಬಯಲು ಅಂತ ಹೇಳ್ತೇವೆ. ಎರಡನೇದ್ದು ಅಬ್ಸರ್ವೇಬಲ್ ಯೂನಿವರ್ಸು ಮತ್ತು ನಮ್ಮೊಳಗಿರುವಂತಹ ಒಂದು ಇಂಡಿವಿಜುವಲ್ ಯೂನಿವರ್ಸ್. ಈ ಮೂರುಗಳ ಒಂದು ಸರಿಯಾದ ಕಲ್ಪನೆಯನ್ನು ಕೊಡಬೇಕು. ಒಂದನೇದ್ದು ದೇವರ ಬಗ್ಗೆ ಸರಿಯಾದ ಕಲ್ಪನೆ ಕೊಡಬೇಕು. ಎರಡನೇದ್ದು ಈ ಸೃಷ್ಟಿಯ ರಚನೆ ಬಗ್ಗೆ ಸರಿಯಾದ ಕಲ್ಪನೆ ಕೊಡಬೇಕು. ಮೂರನೇದ್ದು ಭಕ್ತಿ ಪಥವನ್ನ ಸರಳವಾಗಿ ತಿಳಿಸಿಕೊಟ್ಬಿಟ್ರೆ ಬಹುಶಃ ಈ ನಮ್ಮ ಲಿಂಗಾಯತರಿಗೇನೆ ಇದು ಹೆಚ್ಚು ಅಳವಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ನನ್ನ ನಂಬಿಕೆ. ಮತ್ತೆ ಸರ್ ಕಲಾಳ್ ಸರ್, ನಾವು ಈಗ ಕೇಳ್ತಾ ಇರೋದು ನಮ್ಮ ಲಿಂಗಾಯತರಿಗೆ ಇದು ಮೂಢನಂಬಿಕೆಯಲ್ಲಿ ಬಹಳ ಬಿದ್ದಿದ್ದಾರೆ. ಕೊಳ್ಳಲ್ಲಿ ಲಿಂಗಾನು ಕಟ್ಟಿರ್ತಾರೆ,
ಹ್ಮ್ ನಮ್ ಕೂಡ 20 ವರ್ಷಗಟ್ಲೆ ಬಸವ ತತ್ವನು ಹೇಳ್ತಾರ. ಮತ್ತ ಅವ್ರು ಕಲ್ಲಿಗೆ ಹೋಗಿ ಸ್ನಾನನು ಮಾಡಿಸ್ತಾರ, ಕಲ್ಲಿಗೆ ಹೋಗಿ ತಿನ್ಸುದು ಇಡ್ತಾರ, ಕಲ್ಲಿಗೆ ಹೋಗಿ ಕುಡಿಸುವುದನ್ನು ಮಾಡ್ತಾರ, ಹಾಲು ಕುಡ್ಸಾಕ್ ಹೋಗ್ತಾರ, ನೈವೇದ್ಯ ಇಡ್ತಾರ. ಆಮ್ಯಾಗ ಕಲ್ಲಿಗೆ ಹೋಗಿ ಆಭರಣಗಳನ್ನ ಹಾಕ್ತಾರ, ಕಲ್ಲಿಗೆ ಹೋಗಿ ಹೊಸ ಬಟ್ಟೆಗಳನ್ನ ತೊಡಸ್ತಾರ, ಕಲ್ಲಿಗೆ ಹೋಗಿ ಗಾಳಿ ಬೀಸುದು ಮಾಡ್ತಾರ, ಮಲ್ಗಿಸುದು ಮಾಡ್ತಾರ, ಎಬ್ಸುದು ಮಾಡ್ತಾರ, ಸುಪ್ರಭಾತ ಹಾಡ್ತಾರ. ಇದನ್ನ ಯಾರು ಬಿಡಿಸವ್ರು ನಮ್ಮ ಮಂದಿಗೆ ಅಂತೇಳಿ ನನ್ನ ಪ್ರಶ್ನೆ ಸರ್. ಯಾರ ಕಡೆಯಿಂದ ಹೇಳಿಸಿದ್ರೆ ಇವ್ರು ಬದಲಾವಣೆ ಆಗ್ತಾರು? ಇದು ಯಾರು ಹೇಳೋದು ಅಂತಂದ್ರೆ, ನಾ ಹೇಳಿದ್ನಲ್ಲ ದೇವರ ಬಗ್ಗೆ. ಈಗ ನೋಡ್ರಿ, ಕ್ರಿಶ್ಚಿಯನ್ಸ್ ಮಾದರಿ, ಆಮೇಲೆ ಇತ್ತೀಚೆಗೆ ಈ ಈಶ್ವರಿ ವಿಶ್ವವಿದ್ಯಾಲಯದವರು ಒಂದು ಪಾಲಿಸುವಂತ ಒಂದು 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 ವಿಧಾನ ಅಳವಡಿಸ್ಕೊಂಡಾರ. ಅವ್ರು ಏನ್ ಮಾಡ್ತಾರಂದ್ರೆ, ಈಶ್ವರಿ ವಿಶ್ವವಿದ್ಯಾಲಯದವರು ಕೇವಲ ಇಬ್ರು ಅಕ್ಕವ್ರು ಹೋಗ್ತಾರೆ, ಹೋಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಹೋಗ್ತಾರ. ಫಸ್ಟು ಅವರು ಯಾರು ಒಲವು ಇದೆಯೋ, ಒಂದ್ ಸ್ವಲ್ಪ ಧಾರ್ಮಿಕ ಒಲವು ಇದೆ ಅಂಥವ್ರನ್ನ ಮೊದಲು ಹಿಡ್ಕೊಳ್ತಾರೆ. ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ, ನಾನು ಹೇಳಿದಂತೆ ಮೊದಲು ದೇವರ ಬಗ್ಗೆ ಸ್ಪಷ್ಟ ಕಲ್ಪನೆ ಕೊಡ್ತಾರೆ, ಸೃಷ್ಟಿ ರಚನೆ ಬಗ್ಗೆ ಕಲ್ಪನೆ ಕೊಡ್ತಾರೆ, ಆಮೇಲೆ ತಮ್ಮದ ಭಕ್ತಿ ಪತನ ಇದೇನಿದೋ ಅದನ್ನ ಹೇಳ್ಕೊಡ್ತಾರೆ. ಅಂದ್ರೆ ಇದ್ರ ಜೊತೆಗೆ ಅವರು ಸ್ವಲ್ಪ ಇದನ್ನ ಹೇಳೋರೊಳಗಾಗಿ ಅವ್ರನ್ನ ಮೆಸ್ಮರೈಸ್ನು ಮಾಡ್ತಾರೆ. ಈ ನಮ್ಮವರಿಗೆ ನಾವು ಮಾಡ್ಬೇಕಾದ ಅಗತ್ಯ ಏನೈತಂದ್ರೆ, ಈಗೇನಾಗ್ತಾ ಇದೆ, ತಮ್ಮಂತಹ ಅನೇಕ ಜನರು ಈ ಧಾರ್ಮಿಕ ಸಂಸ್ಕಾರಗಳನ್ನು ಸಮಾಜದಲ್ಲಿ ಮಾಡ್ತಾ ಮಾಡ್ತಾ ಸಾಕಷ್ಟು ಅರಿವನ್ನು ಬೆಳೆಸ್ತಾ ಇದ್ದಾರೆ. ತಾವು ಬೆಳೆಸ್ತಾ ಇದ್ದೀನಿ. ಏನಂದ್ರೆ, ಕೇವಲ ಕೆಲವೇ ಜನ ಮಾತ್ರ ನಾವು ಮಾಡ್ತಾ ಇದ್ದೀವಿ. ಈಗ ನಾವು ಇದನ್ನ ಇಡೀ ಕರ್ನಾಟಕವನ್ನು ತಗೊಂಡ್ರೆ ಬೆರಳಿಕೆಯಷ್ಟು ಮಾತ್ರ ಜನ ಇದ್ದೀವಿ. ಆದ್ರೆ ಈ ಹಿಂದೆ ಈ ಏನು ಮಾತೆ ಮಾದಿಯವರು, ಲಿಂಗಾನಂದ ಸ್ವಾಮಿಗಳು ಏನು ದೊಡ್ಡ ಪ್ರಮಾಣದಲ್ಲಿ ಆಂದೋಲನ ಮಾಡಿದ್ರು, ಶಿಕ್ಷಣನೂ ಮಾಡಿದ್ರು, ಅವ್ರು ಎರಡೂ ಮಾಡಿದ್ರು. ಆದ್ರೆ ಅದು ಏನಾಗ್ತಾ ಇದೆ ಅಂದ್ರ, ಬಹಳ ಜಂಗಿ ಪ್ರೊಸೀಜರ್ಸ್ ಇರೋದ್ರಿಂದ, ಅನೇಕ ವಿಷಯಗಳನ್ನ ತುಂಬೋದ್ರಿಂದ ಅದನ್ನೂ ಸಹಿತ ಜನ ಇಷ್ಟಪಡ್ಲಾರಂತ ಪರಿಸ್ಥಿತಿಗೆ ನಾವು ಬಂದು ಮುಟ್ಟಿಬಿಟ್ಟಿದೆ. ಆದ್ರೆ ಒಂದು ಮಾತ್ರ ನಾನು ಹೇಳ್ತೇನೆ, ನಾವು ಇವತ್ತು ಮನೆ ಮನೆಗೆ ಹೋಗ್ಬೇಕು. ಈಗ ಕ್ರಿಶ್ಚಿಯನ್ ಜನ ಹೋಗಿ ಈಗಾಗಲೇ ಸಾಕಷ್ಟು ಜನರು ಪರಿವರ್ತನೆ ಮಾಡ್ತಾರೆ, ಮತಾಂತರ ಮಾಡ್ತಾ ಇದ್ದಾರೆ. ಮಾಡ್ಲಿಕ್ಕೆ ಇಷ್ಟೇ, ಜನರಿಗೆ ಮೂಲಭೂತ ಅಗತ್ಯಗಳು ಏನದಾವೋ ಅವುಗಳನ್ನು ಪೂರೈಸೋದು. ಅಂದ್ರೆ ನಮ್ಮಲ್ಲಿರುವಂತಹ ಸಾಂಸ್ಥಿಕವಾಗಿರ್ಲಿ, ವೈಯಕ್ತಿಕವಾಗಿರುವ ಸಂಪತ್ತನ್ನು ನಾವು ಬಳಕೆ ಮಾಡ್ಕೋಬೇಕು. ಸ್ವಲ್ಪ ಇದ್ದಾರೆ ಮಾಡಿಕೊಂಡು ಅವರಿಗೆ ನಾವು ಅಗತ್ಯತೆಗಳನ್ನ, ಅವರಿಗೆ ಉದ್ಯೋಗ ಇರಬಹುದು, ಅವ್ರದ್ದು ಅನಾರೋಗ್ಯ ಇರಬಹುದು, ಸಹಾಯ ಮಾಡುವಂತಹದ್ದು ಮಾಡಿ, ಜೊತೆಗೆ ದೇವರ ಸ್ಪಷ್ಟ ಕಲ್ಪನೆ ಮತ್ತು ಸೃಷ್ಟಿಯ ರಚನೆಯ ಬಗ್ಗೆ ಕೊಟ್ಟು ನಮ್ಮ ಬಸವಣ್ಣವರ ಶಿವಪಥವನ್ನು ಸರಿಯಾಗಿ ಅರ್ಥ ಮಾಡಿ ಕೊಟ್ಬಿಟ್ರೆ ನಿಶ್ಚಿತವಾಗಿ ಇವನ್ನೆಲ್ಲ ಬಿಟ್ಟು ಬಿಡ್ತಾರೆ. ಇದು ನನ್ನ ಅನುಭವನೂ ಕೂಡ ಅಂತ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಸರ್, ಶರಣಾರ್ಥಿ. ಶರಣ. ಈಗ ನಾವು ಬಸವಣ್ಣ ಫೋಟೋ ಪೂಜೆ ಮಾಡ್ತೀವಿ, ನೀವ್ ಯಾಕೆ ಬಸವಣ್ಣ ಫೋಟೋ ಪೂಜೆ ಮಾಡ್ತೀರಿ ಅಂತ ಕೇಳ್ತಾರಪ್ಪ. ಏನ್ ಉತ್ತರ ಕೊಡ್ಬೇಕು ನೋಡ್ರಿ? ಈಗ ನಮ್ದು ನಿರಾಕಾರ ಪೂಜೆ. ಬೇರೆ ನಂಬಿಕೆಯು ನಮ್ಮ ನಂಬಿಕೆಗೂ ಒಂದು ವೈಶಿಷ್ಟ್ಯ ಇದೆ. ನಿರಾಕಾರ ಪೂಜೆಯನ್ನ ಹೇಳೋದು ನಿರಾಕಾರ ಪೂಜೆ, ಮಾಡೋದೆಲ್ಲ ಮೂರ್ತಿ ಪೂಜೆ. ಕೆಲವು ಸಂಪ್ರದಾಯಗಳು ಪೂರ್ತಿ ಮೂರ್ತಿ ಪೂಜೆನೆ, ನೂರಾರು ಲಕ್ಷಾಂತರ ಕೋಟ್ಯಾಂತರ ಪೂಜೆ ಅಂದ್ರೆ ಮರ, ಕಲ್ಲು, ಮಣ್ಣು, ಪಂಚಲೋ ಎಲ್ಲ ದೇವರುಗಳು ಎಲ್ಲವನ್ನ ಪೂಜೆ ಮಾಡುವಂಥದ್ದು ಒಂದು ಬೇರೆ. ಆದ್ರೆ ನಮ್ದು ಹೇಗಿದೆ ಅಂದ್ರೆ, ವೈಜ್ಞಾನಿಕವಾಗಿನೂ ಇದೆ, ಇದೂ ಇದೆ. ಇಡೀ ಸೃಷ್ಟಿಯ ಒಂದು ಗೃಹಾಗಿ ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ಇಷ್ಟಲಿಂಗವನ್ನ ಪರಿಕಲ್ಪನೆಯನ್ನ ನಮ್ಗೆ ಇವರು ನಮ್ಮ ಬಸವಣ್ಣನವರು ನಮಗೆ ಕೊಟ್ಟಿದ್ದಾರೆ. ಇದರಿಂದ ಏನಾಗುತ್ತಂದ್ರೆ, ನಿರಾಕಾರವನ್ನ ನಾವು ಸಾಕಾರದ ಮೂಲಕ ಹೆಂಗ್ ಮಾಡ್ಬೇಕು ಅನ್ನುವಂಥ ಇಲ್ಲಿ ಎರಡು ಅಂಶಗಳು ಬಹಳ ಮುಖ್ಯ. ಒಂದು, ನಾವು ಏಕಾಗ್ರತೆಯನ್ನು ಸಾಧಿಸ್ಕೋಬೇಕಾಗಿದೆ. ಬೇರೆ ದೇವರುಗಳನ್ನ ಪೂಜೆಯನ್ನು ಮಾಡೋದು ಬಿಟ್ಟು ಒಂದು ಕಡೆ ನಾವು ಗಮನವನ್ನು ಹರಿಸ್ಬೇಕಾಗಿದೆ. ಅದಕ್ಕೆ ಲಿಂಗವನ್ನ ಗೃಹಾಗಿ ಕೊಟ್ರು. ಎರಡನೇದು, ಜೊತೆಗೆ ಸತ್ಯದ ವಿಷಯಗಳನ್ನ ಈ ಭಕ್ತಿ ಮಾರ್ಗ, ಶಿವ ಮಾರ್ಗ, ಈ ಪಥಗಳನ್ನ ಹೇಳೋ ಮೂಲಕ ಅರಿವನ್ನು ಕೊಟ್ರು ಅನ್ನುವಂಥದ್ದನ್ನ ನಾನು ಹೇಳ್ಬೋದೆ. ಇನ್ನು ಹೆಚ್ಚಿನ ವಿಷಯ ಯಾರಾದ್ರೂ ಅನುಭವಿಕರು ದಯವಿಟ್ಟು ಶಶಿಕಾಂತ್ ಪಟ್ಟಣ್ ಸರ್ ಅವರು ಹೇಳ್ಬೋದು.
ಎಲ್ಲರಿಗೂ ಶರಣಾರ್ಥಿ. ಇವತ್ತು ಒಂದು ಒಳ್ಳೆ ಉಪನ್ಯಾಸವನ್ನು ಮಿಸ್ ಮಾಡಿಕೊಂಡೆ ಕೆಲ ಕಾರಣಗಳಿಂದ. ಈ ಅರಿವಿನ ಮಾರ್ಗ ಭಾಳಷ್ಟು ಬಸವಣ್ಣ ಭಾಳಷ್ಟು ವಿಷಯದೊಳಗೆ ಲಿಂಗ ಆಗಲಿ ಅಲ್ಲಮಾದಿಗಳು ಶರಣರು ಬಸವಣ್ಣವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಲವಾರು ಪ್ರಶ್ನೆಗಳಿಗೆ ಇಷ್ಟೇ ಒಂದು ಉತ್ತರ: ಲಿಂಗವನ್ನು ಅರಿಯದೆ ಏನನ್ನು ಅರಿದರೂ ಫಲವಿಲ್ಲ, ಲಿಂಗವನ್ನು ಅರಿದ ಬಳಿಕ ಮತ್ತೊಂದೇನಾದರೂ ಫಲವಿಲ್ಲ ಅಂತಾರೆ. ಇಲ್ಲಿ ದೈವತ್ವವನ್ನು, ದೇವರನ್ನು ಹೊರಗೆ ಕಾಣ್ತಕ್ಕಂಥ ಪ್ರಶ್ನೆಯನ್ನು ಶರಣರು ಅಲ್ಲಿ ಕಳೆದು ತನ್ನೊಳಗಿರ್ತಕ್ಕಂಥ ಚೈತನ್ಯ, ತನ್ನೊಳಗಿರ್ತಕ್ಕಂಥ ದೈವತ್ವಕ್ಕೆ ಹೋಗಿ ನಾ ದೇವನಾಗಬಹುದಲ್ಲದೆ ನೀ ದೇವನಾಗಬಹುದೇ ಅಂತಕ್ಕಂಥದ್ದು. ದೇವರ ಪರಿಕಲ್ಪನೆ ಒಂದು ಆಮಿಷ, ಆಶೆ, ಹೆದರಿಕೆ, ಭಯ, ಭೀತಿ. ಇದರಿಂದ ದೇವರ ಪರಿಕಲ್ಪನೆಗಳು ಹೆಚ್ಚಾಯಿತು. ಅದರ ಶರಣರು ಎಲ್ಲವನ್ನು ಅಳಗಳೆದು ವೈಜ್ಞಾನಿಕ ಮನೋಭಾವ. ಈಗ ಬಸವಣ್ಣವ್ರ ಫೋಟೋ ಪೂಜೆ ಅಂದ್ರೆ ನಾವು ಗಣಪತಿ ಪೂಜೆ ಬದಲಿ ನಾವು ಬಸವಣ್ಣವ್ರ ಫೋಟೋ ಪೂಜೆ ಮಾಡ್ತೀವಿ. ಬಸವಣ್ಣನವರ ಫೋಟೋ ಪೂಜೆ ಮಾಡೋಕ್ಕಲ್ಲ, ಅವರು ಕೊಟ್ಟಂಥ ತತ್ವಗಳನ್ನು ಅನುಸರಿಸ್ಬೇಕು. ನಾವು ಸಂಭ್ರಮಿಸ್ತೀವಿ, ಆನಂದಿಸ್ತೀವಿ, ಅದರ ಅನುಸರಿಸೋದಿಲ್ಲ. ಹೀಗಾಗಿ ಪೂಜೆ ಅದು ಗೌರವ. ನಮ್ಮ ತಂದೆ ತಾಯಿಗಳ ಫೋಟೋ ಅದನ್ನೇ ಬಸವಣ್ಣವ್ರ ಫೋಟೋ ಪೂಜೆ ಮಾಡಿಕೊಂಡು ನಮ್ಗೆ ಅದಕ್ಕೆ ಏನಾರ ಫಲ ಸಿಗ್ತೈತಿ ಬೇಡ್ಕೊಂತೀವಿ ಅಂತ ಅನ್ನೋದು ತಪ್ಪು. ಬಸವಣ್ಣ ಕಾಗೆ ವಿಷ್ಟಿಸುವ ಹಣ್ಣ ಕಳ್ಸೋಕ್ಕಿಂತ ನಿಮ್ಮ ಶರಣರ ಚಮ್ಮವಾಗಿ ಮಾಡಯ್ಯ ಅಂತ. ತಾನೇ ಸ್ವತಃ ಮೂರ್ತಿ ಪೂಜೆಯನ್ನ, ಫೋಟೋ ಪೂಜೆ ಮಾಡಬೇಡ್ರಿ ಅಂತಕ್ಕಂಥ ಬಸವಣ್ಣನ ಪೂಜೆ ಮಾಡೋದು ಸೈದ್ಧಾಂತಿಕವಾಗಿ ಸ್ಪಷ್ಟ ಸರಳ ಅಲ್ಲ. ಅದು ಒಪ್ಪುವಂಥದ್ದು ಅಲ್ಲ, ಧಿಕ್ಕರಿಸೋದು ಅಂಥದ್ದು ಅಲ್ಲ. ನಮ್ಮ ಗೌರವ. ಅದ್ರ ಎಲ್ಲ ಶರಣರ ಮನೆಯೊಳಗೆ ಬಸವಣ್ಣನ ಫೋಟೋ ಇರಬೇಕು, ಒಂದು ಅಲಂಕಾರಿಕವಾಗಿರಬೇಕು, ಗೌರವವಾಗಿರ್ಬೇಕು. ಆದರೆ ಬಸವಣ್ಣನ ಫೋಟೋ ಈಗ ಲಕ್ಷ್ಮೀ ಪೂಜಾ ಬದಲಿ ಬಸವಣ್ಣನ ಪೂಜೆ ಮಾಡ್ತೀವಿ ಅನ್ನತಕ್ಕಂಥ ತಪ್ಪು. ಆಮೇಲೆ ಈಗ ಬಸವಂತಪ್ಪ ತೋಟದವ್ರು ಹೇಳಿದರು, ಪ್ರಶ್ನೆ ಕೇಳಿದ್ರು ನಾವು ಹೆಂಗೆ ಬಿಡಿಸ್ಬೇಕು ಅಂತಕ್ಕಂಥದ್ದು. ನಾನು ಅದಕ್ಕೆ ಹೇಳಿದೆ, ಲಿಂಗ ಅಂತಕ್ಕಂಥ ಒಂದು ಮಹಾಪ್ರಜ್ಞೆಯನ್ನು ಶರಣರು ಕರಸ್ಥಳಕ್ಕೆ ತಂದು ಚುಳುಕಿದ್ರು. ಬಸವಣ್ಣನವರನ್ನ ಅಲ್ಲಮರು ಹೇಳ್ತಾರ, ಮಾ ಸಂಗನ ಬಸವ ಎನಗೆ ಗುರು ಅಂತಕ್ಕಂಥ ವ್ಯಕ್ತಿ ಅಲ್ಲ, ಲಿಂಗ ವಸ್ತು ಅಲ್ಲ, ಜಂಗಮ ಜಾತಿ ಅಲ್ಲ ಅಂತಕ್ಕಂಥ. ಪೂಜೆ ಪುನಸ್ಕಾರ ರಿಚುವಲ್ ಸಂಪ್ರದಾಯಗಳನ್ನ ತೆಗೆದುಹಾಕಿ ತನ್ನೊಳಗಿರ್ತಕ್ಕಂಥ ಭಾವಲಿಂಗ, ಪ್ರಾಣಲಿಂಗ, ಆತ್ಮಲಿಂಗ ಇವುಗಳನ್ನು ತಿಳ್ಕೊಂಡು ಅವುಗಳನ್ನು ಆರಾಧಿಸು. ಲಿಂಗ ಅಂತಕ್ಕಂಥದ್ದು ಸಮಷ್ಟಿಯ ಸಂಕೇತ ಅಂತಕ್ಕಂಥದ್ದನ್ನು ಕೊಟ್ಟರು. ಜಗತ್ತಿಗೆ ಮೊಟ್ಟ ಮೊದಲಿಗೆ ಅರಿವಿನ ಮಹಾಮಾರ್ಗ, ಮಹಾಸಂಪುಟ ಅಂದರೆ ಬಸವಣ್ಣ. ಪರಿಪೂರ್ಣತೆ, ಯಾವುದೇ ಶ್ರೇಣೀಕೃತವಾದಂಥ ವ್ಯವಸ್ಥೆ ಇರಲಾರ್ದಂಥದ್ದು. ಹೀಗಾಗಿ ನಮ್ಮ ತನುವ ಸಂತೈಸಿ, ನಮ್ಮ ಮನವ ಸಂತೈಸಿ ನಮ್ಮನ್ನು ನಾವು ಶುದ್ಧೀಕರಣ ಮಾಡ್ಕೊಳ್ತಕ್ಕಂಥದ್ದು ಮೊದಲು ಕೆಲಸ ಆಯ್ತಂದ್ರೆ ಇನ್ನೊಬ್ರಿಗೆ ಹೇಳ್ತಕ್ಕಂಥದ್ದು ಕೆಲಸ ಇಲ್ಲ. ಅದಕ್ಕೆ ಭಾಳ ಜನ ನಾವು ಅಳುವವರ ಮೆಚ್ಚ ಅಲ್ಲ, ಆಳುವವರ ಮೆಚ್ಚ. ನಮ್ಮ ಮನೆ ಬಾಜುಕೊಬ್ರು ಯಾರು ಸತ್ರು ಅದ್ರ ನಾವು ದುಃಖ ಪಡ್ತೀವಿ, ದುಃಖ ಪಡಲೇಬೇಕು. ಅದು ಅಳುವವರಲ್ಲ. ಅದರ ಸಾವನ್ನು ಪಂಚದಾಗ ಸತ್ತ, ಮುಹೂರ್ತ ಸತ್ತ, ಬ್ಯಾರೆ ಸತ್ತ. ಆಳುವವರ ಅಂತಂದ್ರೆ ಅದನ್ನು ಪುರೋಹಿತರು ಅವುಗಳನ್ನು ಸುಲಿಗೆ ಶೋಷಣೆ ಮಾಡ್ತಾರಲ್ಲ, ಅದನ್ನು ಮಾಡಬೇಡ್ರಿ, ಅಂಥವ್ರು ನಂಬ್ತಾರ, ನೀವು ನಂಬಬೇಡ ಅಂತಕ್ಕಂಥ ಒಂದು ಸಂದೇಶ. ಹೀಗಾಗಿ ವಚನ ಪರಿಪೂರ್ಣ ಪರಿಷ್ಕರಣೆ ಆಗ್ತಕ್ಕಂಥ, ಶುದ್ಧೀಕರಣ ಆಗಬೇಕು. ವಚನಗಳನ್ನು ಓದ್ತಕ್ಕಂಥ ರೀತಿ ಆಗಲಿ, ಅದು ನವಪೌರೋಹಿತ್ಯ. ಈಗ ಅದೊಂದು ಕೂಡ ಬಸವಣ್ಣ ಹೆಸರು ಹೇಳಿ ಒಂದು ಕೆಲಸ, ಉದ್ಯೋಗ ಅಂತಾರಲ್ಲ, ಬಸವೋದ್ಯಮಿಗಳು ಅಂತಕ್ಕಂಥದ್ದು ಆಗತ್ತಲ್ಲ, ಅದು ಆಗಬಾರ್ದು. ಒಂದು ಅರಿವಿನ ಪದವನ್ನು ನಾವು ಸಾಗಬೇಕು. ನಾವೆಲ್ಲರೂ ಅರಿವು ಅಂತಕ್ಕಂಥದ್ದು ದೊಡ್ಡ ನಮ್ಮ ಒಳಗಿನ ಮತ್ತು ಹೊರಗಿನ ಕ್ಲೆನ್ಸಿಫೈಯಿಂಗ್ ಏಜೆಂಟ್ ಅಂತಾರೆ. ನಾವು ಒಳಗೆ ಅಂತರಂಗದ ಶುದ್ಧಿ, ಬಹಿರಂಗದ ಶುದ್ಧಿಗೆ ಬಸವಣ್ಣ ಮಾರಿಮಕ ಹಾಕೋಣ. ಹೀಗಾಗಿ ಅಕ್ಕಮ್ಮದೇವಿ ಕೊನೆಗೆ ಹೇಳ್ತಾಳ, ದೇವಲೋಕಕ್ಕೂ ಬಸವಣ್ಣ ದೇವರು, ಮರ್ತ್ಯಲೋಕಕ್ಕೂ ಬಸವಣ್ಣ ದೇವರು, ಮಂದಾರಗಿರಿ ಪಾತಾಳಕ್ಕೂ ಬಸವಣ್ಣ ದೇವರು, ನನಗೂ ನಿಮಗೂ ಅಂದ್ರೆ ಚನ್ನಮಲ್ಲಿಕಾರ್ಜುನ ನಿಮಗೂ ಬಸವಣ್ಣ ದೇವರು ಅಂತಾಳ. ಇಲ್ಲಿ ಬಸವಣ್ಣ ಯಾವ ಮೌಢ್ಯತೆಯನ್ನು ಹೊರಗೆ ಹಾಕಿ, ಯಾವ ಮೂರ್ತಿ ಭಂಜಕನಾದಂಥ ಬಸವಣ್ಣ ನಾನು ದೇವರು ಅಂತಕ್ಕಂಥ ಉಲ್ಲೇಖವನ್ನು ಶರಣರು ಮಾಡ್ತಾರೆ. ಅದು ಮೌಲ್ಯಗಳ ಮೊತ್ತವೇನು, ಅದನ್ನು ಬಿಟ್ಟು ಅದನ್ನು ನಾವು ಪ್ರಚಲಿತವಾದ ವಿದ್ಯಮಾನದ ದೇವರು ಅಂತಕ್ಕಂಥ ಪರಿಕಲ್ಪನೆ ತೆಗೆದು ಹಾಕಿದ್ರು. ಅದಕ್ಕೆ ಉಭಯ, ಅಲ್ಲಿಯೂ ಇಲ್ಲಿ ಸಲ್ಲುವ, ಅಲ್ಲಿ ಸಲ್ಲುವ, ಇಲ್ಲಿ ಸಲ್ಲದವ, ಇಲ್ಲಿ ಅಂತಕ್ಕಂಥ ಉಭಯ ಭಾವವನ್ನು ತೆಗೆದು ಹಾಕಿದ್ರು ಶರಣರು. ಈ ಅರಿವಿನ ಯಾತ್ರೆ ಇದು, ಆಂದೋಲನ ಇದು, ಅರಿವಿನ ಆಂದೋಲನವೇ ಶರಣ ಕ್ರಾಂತಿ. ಅದಕ್ಕೆ ನಾವು ಮೊದಲು ವಚನ ಪಟ್ಟಣ, ಈಗ ಅದು ಒಂದೇ ಪ್ರಶ್ನೆ ಅವ್ರವ್ರನ್ನ ತೆಗೆದಕ್ಕಿಂತ ನಾವು ಮೊದಲು ವಚನಗಳ ಮೂಲಕವಾದ ಆಶಯಗಳನ್ನ ಹುಡುಕಿಕೊಂಡು ವಚನಗಳ ಅಧ್ಯಯನ ಮಾಡಬೇಕು. ವಿಶೇಷವಾಗಿ ಶಟಸ್ಥಲಗಳನ್ನ ಶರಣರಿಗೆ ಭಕ್ತಸ್ಥಳ. ಒಂದು ಬಸವಣ್ಣ ಒಂದು ವಚನ ಹೇಳ್ತಾನೆ, ಎಷ್ಟು ಮಾರ್ಮಿಕವಾದಂಥ ವಚನ ಅಂತಂದ್ರೆ, ಜಿನನನ್ನು ಪೂಜಿಸಿ ಬೆತ್ತಲ ಅಪ್ಪದ ಕಂಡೆ, ಮೈಲಾರನ ಪೂಜಿಸಿ ನಾಯಿಯಂತೆ ಬೊಗಳಿಪ್ಪದ ಕಂಡೆ, ಕೂಡಲ ಸಂಗನ ಶರಣರ ಅಂತಾನ, ಕೂಡಲ ಸಂಗನ ಶರಣರ ಪೂಜಿಸಿ ದೇವ ಭಕ್ತನಾಗುಪ್ಪದ ಕಂಡೆ ಅಂತ. ಭಕ್ತ ಅಂತಕ್ಕಂಥದ್ದು ದೇವರಿಗಿಂತ ಹೆಚ್ಚಿನವ ಅಂತಕ್ಕಂಥದ್ದು. ಭಕ್ತ ಅಂತಂದ್ರೆ ಸಂಪೂರ್ಣ, ಪರಿಪೂರ್ಣ, ಪರ್ಫೆಕ್ಟ್ ಸಿವಿಲೈಸ್ಡ್ ಸಿಟಿಸನ್ ಅಂತಕ್ಕಂಥದ್ದು.
ಈ ಅರ್ಥದಲ್ಲಿ ನಾವು ತಗೋಬೇಕು. ಬಹುಶಃ ಕಲ್ಲಾಳ ಸರ್ ಮಾತಾಡಿದ ಮೇಲೆ ನಾವು ಮಾತಾಡೋದು ಸರಿಯಲ್ಲ, ಭಾಳ ಅನುಭವಿಗಳದಾರ. ಅವ್ರ ಪಾದಕ್ಕೆ ನನ್ನ ಮಾತನ್ನ ಸಮರ್ಪಿಸಿ ನನ್ನ ಮಾತುಗಳನ್ನ ಬೇರೆ. ಧನ್ಯವಾದ ಸರ್. ಶರಣಾರ್ಥಿ. ಶರಣಾರ್ಥಿ ಸರ್, ಶರಣಾರ್ಥಿ. ಯಾರಿಲ್ಲ ಕಾಣಿಸ್ತಾರೆ ಪ್ರಶ್ನೆ ಅಥವಾ ಅನಿಸಿಕೆ ಹಂಚ್ಕೊಳ್ಳೋರಿದ್ರೆ? ಅಣ್ಣಿಗಿರಿ ಅಕ್ಕವ್ರ ಏನೋ ಹ್ಯಾಂಡ್ ರೈಸ್ ಮಾಡ್ಯಾರ. ಪ್ರೇಮಕ್ಕ ಅಣ್ಣಿಗಿರಿ ಇಲ್ರಿ ಸರ್, ವಚನ ಮಂಗಲ ಮಾಡಂತ ಹೇಳಿದ್ರು ಅಷ್ಟೇ. ರುದ್ರಪ್ಪ ಹ್ಯಾಂಡ್ ಮಾಡಿದ್ರೆ ಏನಾದ್ರು ಮಾತಾಡೋದಿತ್ತಾ? ರುದ್ರಪ್ಪ ಅವರು ಶರಣಾರ್ಥಿಗಳು ಸರ್. ಡಾಕ್ಟರ್ ಸಂಗಮೇಶ್ ಕಲ್ಲಾಳ್ ಅವರು ಬಹಳ ಚೆನ್ನಾಗಿ ಉಪನ್ಯಾಸ ನೀಡಿದರು. ಈ ನಮ್ಮ ಲಿಂಗಾಯತ ಜನ ನಿಜಾಚರಣೆಗಳನ್ನು ವೈಜ್ಞಾನಿಕ ವೈಚಾರಿಕವಾಗಿರ್ತಕ್ಕಂತಹ ಶರಣ ತತ್ವಗಳನ್ನು ಆಚರಿಸುವುದು ಬಿಟ್ಟು ನಿಜಾಚರಣೆ ಅಲ್ಲದನ್ನ ಆಚರಿಸ್ಕೊತ ಬಂದ್ರು ಸುಮಾರು 900 ವರ್ಷಗಳವರೆಗೆ. ಇವತ್ತಿಗೂ ಆಚರಿಸ್ತಾ ಇದ್ದಾರೆ. ಕಾರಣ ಏನಂದ್ರೆ, ನನಗನ್ಸದ ಮಟ್ಟಿಗೆ ಬಹುತೇಕ ನಮ್ಮಲ್ಲಿರ್ತಕ್ಕಂತಹ ಒಂದು ಭಯ ಅನ್ನುವಂಥದ್ದು ನನಗೆ ಗೊತ್ತಾಗ್ತದೆ. ಭಯ ನಮ್ಮನ್ನು ಇಷ್ಟೆಲ್ಲಾನು ಮಾಡ್ಕೊಂಡು ಬಂದಿದೆ, ಇನ್ನೂ ಆದ್ರೂ ಅದನ್ನು ಹೋಗ್ತಾ ಇಲ್ಲ ನಮ್ಮಲ್ಲಿರ್ತಕ್ಕಂಥ ಭಯ. ಆ ಭಯ ಹೋಗ್ಬೇಕಾದ್ರ ಈ ವೈಜ್ಞಾನಿಕವಾಗಿರ್ತಕ್ಕಂಥ ಈ ವಚನಗಳ ಅರಿವು ನಮ್ಮಲ್ಲಿ ನಾವೇ ಮೂಡಿಸ್ಕೊಳ್ಬೇಕಾಗಿದೆ. ಮತ್ತೊಂದಿಷ್ಟು ಮಠಾಧೀಶರು ಮತ್ತು ಈ ಸಂಗಮೇಶ್ ಅಂತ ಶ್ರೇಷ್ಠ ಜ್ಞಾನಿಗಳು ಇಂಥವ್ರು ಮುಂದೆ ಬಂದು ಅದ್ರ ಬಗ್ಗೆ ತಿಳುವಳಿಕೆ ಹೇಳಿದ್ರೆ ನಮಗೆ ಈ ಒಂದು ನಿಜಾಚರಣೆಗಳು ಅರಿವಿನ ಬಗ್ಗೆ ಸಂಪೂರ್ಣವಾದ ಪರಿಜ್ಞಾನ ಬರ್ತದ ಅನ್ನುವಂಥದ್ದನ್ನ ನನ್ನ ಒಂದು ಅನಿಸಿಕೆ ಸರ್. ಬಹಳ ಚೆನ್ನಾಗಿ ಹೇಳ್ಕೊಟ್ರಿ. ಕಲ್ಲಾಳ ಸರಿಗೂ, ಪಟ್ಟಣ ಸರ್ ಗುರುಗಳಿಗೂ ಮತ್ತು ವೇದಿಕೆಯಲ್ಲಿ ಹಾಜರಾದ ಎಲ್ಲ ಬಸವಾದಿ ಶರಣರಿಗೂ ನನ್ನ ಶರಣಾರ್ಥಿಗಳು. ಧನ್ಯವಾದ ಸರ್. ನೀವು ರೇಸ್ ಮಾಡಿದ ಪ್ರಶ್ನೆ ನಿಜಕ್ಕೂ ಮುಖ್ಯವಾದಿದೆ. ನಮ್ಮಲ್ಲಿ ಬಸವ ಧರ್ಮದಲ್ಲಿ ಹಲವಾರು ಏನಾಗಿದೆ, ತಿಳುವಳಿಕೆ ಹಲವಾರು ಮಜಲಲ್ಲಿದೆ. ಒಂದು ಮಠಮಾನ್ಯಗಳಾಗ್ಲಿ ಮತ್ತೆ ಶರಣ ಚಿಂತನೆ ಎಲ್ಲರಿಗೂ ಅವ್ರವ್ರ ತಮ್ಮದೇ ಆದ ರೀತಿಯಲ್ಲಿ ಭಯ ಒಂದು ಮುಖ್ಯ. ಈಗ ಅದ್ರ ಬಗ್ಗೆ ಸುಮಾರು ಅರಿವು, ನಿಜಾಚರಣೆಗಳ ಬಗ್ಗೆ ಸುಮಾರು ಉಪನ್ಯಾಸಗಳು ನಡೀತಾ ಇದೆ. ಮತ್ತೆ ಕಲ್ಲಾಳ ಸರ್ ಮಾತಾಡ್ದಂಗೆ ನಾವು ನಂಬಕ್ಕೆ ಹಲವಾರು ಸತಿ ಮಾತಾಡಿದ್ರು ಕೂಡ ಹಂಗಂತ ತಿಳುವಳಿಕೆ ಮೂಡಿದ್ರು ಕೂಡ ಅದನ್ನ ಬಿಟ್ಟು ನಿಜಾಚರಣೆಗಳನ್ನ ಒಪ್ಕೊಂಡು ಆಚರಣೆಯಲ್ಲಿ ತರೋದು ತುಂಬಾನೇ ಕಷ್ಟ ಆಗ್ತಾ ಇದೆ ಅಂತ. ಅದಕ್ಕೆ ಒಂದು ಗಟ್ಟಿತನ ಬೇಕಾಗತ್ತೆ. ಕಲ್ಲಾಳ್ ಸರ್ ಅದ್ರ ಬಗ್ಗೆ ನಿಜಾಚರಣೆ ಬಗ್ಗೆ ಒಂದೆರಡು ಮಾತಾಡ್ಬೋದು. ಸರ್ ಕರೆಕ್ಟ್. ಇಲ್ಲ, ನಿನ್ನೆ ನಿಜಾಚರಣೆ ಬಗ್ಗೆ ಸಿದ್ದಪ್ಪ ಪಣ್ಣಾಳ್ ಅವ್ರು ಮಾತಾಡಿದ್ದಾರೆ. ಮತ್ತೆ ರಿಪೀಟ್ ಬೇಡ, ಈಗ ಆಲ್ರೆಡಿ 1 ಗಂಟೆ 15 ನಿಮಿಷ ಆಯ್ತು. ಅದಕ್ಕೆ ಮುಂದೆ ತಗೊಳ್ಳಿ ಸರ್, ಮುಂದೆ ನೆಕ್ಸ್ಟ್ ತಗೊಳ್ರಿ. ಆಗ್ಲಿ ಸರ್. ಶರಣಾರ್ಥಿ. ಅದೇ ನಿಜಾಚರಣೆ ಮಾತಾಡ್ತಾ ಹೋದ್ರೆ ಇವತ್ತು ಮುಗಿಯೋಂಗೆ ಇಲ್ಲ. ಅದೇ ಕರೆಕ್ಟ್. ಸರ್ ಮತ್ತೆ ಯಾರಾದ್ರೂ ಮಾತಾಡೋದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ತಮ್ಮ ಅನಿಸಿಕೆ ಹಂಚ್ಕೊಳ್ಳೋದು. ಈಶಪ್ರಭು ಅಂಗಡಿಯವರು, ಗೌರಮ್ಮ ಕನಾಶಿ, ಯಾರಾದ್ರು, ಕಸ್ತೂರಿಮ್ಮ ದಳವಾಯಿ, ಮಲ್ಲೇಶ್ ಎಂಜಿ ಸರ್ ತಗೊಂಬಿಟ್ರಿ ಸರ್. ನೆಕ್ಸ್ಟ್ ಧರ್ಮೇಂದ್ರ ಸರ್ ತೋಡಿ ಸರ್. ನೆಕ್ಸ್ಟ್ ತೋಡಿ. ಶುಭ ಮಧ್ಯಾಹ್ನ. ಅಶೋಕ್ ಸರ್ ಮಾತಾಡ್ತೀರಾ? ಇಲ್ಲ ಪರ ಶರಣಾರ್ಥಿ ಮತ್ತೊಮ್ಮೆ ನಮ್ಮ ಇಂದಿನ ಸಂವಾದ ಮತ್ತು ಚಿಂತನೆ 322ರ ಸಂವಾದ ಚಿಂತನೆಯನ್ನು ಕಲ್ಲಾಳ್ ಸರ್ ಎಂದಿನಂತೆ ನಮ್ಮ ವಿಶಿಷ್ಟ ಚಿಂತನೆ ಮತ್ತು ಇಂದ ನಮ್ಮನ್ನ ಜ್ಞಾನವನ್ನ ಸಮೃದ್ಧಿ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನ ಅರ್ಪಿಸ್ತಾ, ಎಲ್ಲ ಶರಣ ಬಂಧುಗಳು ಎಂದಿನಂತೆ ಇವತ್ತು ಸೇರ್ಕೊಂಡು ಸಹಕಾರ ಮಾಡಿದ್ದೀರಿ. ಮತ್ತೆ ಈ ಬಸವ ಚಿಂತನೆ, ಬಸವ ಅರಿವನ್ನ ಪ್ರಸರಣ ಮಾಡ್ಕೊಳ್ಳೋದ್ರಲ್ಲಿ ಒಂಚೂರು ನಮಗೆ ನಿನ್ನೆಗಿನ್ನ ಇವತ್ತು ಹೆಚ್ಚಿನ ತಿಳುವಳಿಕೆಯನ್ನ ಸಂಪಾದನೆ ಮಾಡ್ಕೊಂಡಿದ್ದೀವಿ ಅಂತ ಸಂಪನ್ನವಾಗಿ ಖುಷಿಯಿಂದ ಹೇಳ್ತಾ,
ಇವತ್ತಿನ ಚಿಂತನೆಯ ಕೊನೆಯ ಘಟ್ಟಕ್ಕೆ ನಾವು ಬಂದು ಸೇರಿದ್ದೇವೆ. ಸಾಂಪ್ರದಾಯಿಕವಾಗಿ ಇವತ್ತಿನ ವಚನ ಮಂಗಳವನ್ನ ಪ್ರೇಮಕ್ಕ ಅಣ್ಣಿಗೇರಿ ಅವರು ದಯವಿಟ್ಟು ನಡೆಸ್ಕೊಳ್ಬೇಕು ಅಂತ ಕೇಳ್ಕೊಡ್ತೇನೆ. ಪ್ರೇಮಕ್ಕ. ಹ್ಞೂನ್ರಿ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ನಾನೊಂದು ಷಣ್ಮುಖ ಶಿವಯೋಗಿಗಳ ವಚನವನ್ನ ಹಾಡ್ತೇನೆ. ಎಚ್ಚರವಿರಬೇಕು ನಡೆನುಡಿಗಳಲ್ಲಿ, ಎಚ್ಚರವಿರಬೇಕು ನಡೆನುಡಿಗಳಲ್ಲಿ, ಮಚ್ಚರವಿರಬೇಕು ಭವದ ಸಂಸಾರದಲ್ಲಿ, ಮಚ್ಚರವಿರಬೇಕು ಭವದ ಸಂಸಾರದಲ್ಲಿ, ಎಚ್ಚರವಿರಬೇಕು ನಡೆನುಡಿಗಳಲ್ಲಿ, ಎಚ್ಚರವಿರಬೇಕು. ಹುಚ್ಚನಂತಿರಬೇಕು ಜನರ ಕಣ್ಣಲ್ಲಿ, ಹುಚ್ಚನಂತಿರಬೇಕು ಜನರ ಕಣ್ಣಲ್ಲಿ, ಮನ ಚೊತ್ತಿರಬೇಕು ಲಿಂಗದಲ್ಲಿ, ಮನ ಚೊತ್ತಿರಬೇಕು ಲಿಂಗದಲ್ಲಿ, ಎಚ್ಚರವಿರಬೇಕು ನಡೆನುಡಿಗಳಲ್ಲಿ, ಎಚ್ಚರವಿರಬೇಕು. ಇಂತಿ ಗುಣವುಳ್ಳಾತನು, ಇಂತಿ ಗುಣವುಳ್ಳಾತನು, ಅಚ್ಚ ಶರಣ ನೋಡ ಅಖಂಡೇಶ್ವರ, ಇಂತಿ ಗುಣವುಳ್ಳಾತನು, ಅಚ್ಚ ಶರಣ ನೋಡ ಅಖಂಡೇಶ್ವರ, ಎಚ್ಚರವಿರಬೇಕು ನಡೆನುಡಿಗಳಲ್ಲಿ, ಎಚ್ಚರವಿರಬೇಕು. ಮಚ್ಚರವಿರಬೇಕು ಭವದ ಸಂಸಾರದಲ್ಲಿ, ಮಚ್ಚರವಿರಬೇಕು ಭವದ ಸಂಸಾರದಲ್ಲಿ, ಎಚ್ಚರವಿರಬೇಕು ನಡೆನುಡಿಗಳಲ್ಲಿ, ಎಚ್ಚರವಿರಬೇಕು. ಹುಚ್ಚನಂತಿರಬೇಕು ಜನರ ಕಣ್ಣಲ್ಲಿ, ಹುಚ್ಚನಂತಿರಬೇಕು ಜನರ ಕಣ್ಣಲ್ಲಿ, ಮನ ಚೊತ್ತಿರಬೇಕು ಲಿಂಗದಲ್ಲಿ, ಮನ ಚೊತ್ತಿರಬೇಕು ಲಿಂಗದಲ್ಲಿ, ಇಂತಿ ಗುಣವುಳ್ಳಾತನು, ಇಂತಿ ಗುಣವುಳ್ಳಾತನು, ಅಚ್ಚ ಶರಣ ನೋಡ ಅಖಂಡೇಶ್ವರ, ಅಚ್ಚ ಶರಣ ನೋಡ ಅಖಂಡೇಶ್ವರ, ಅಚ್ಚ ಶರಣ ನೋಡ. ಎಲ್ಲರಿಗೂ ಅವಕಾಶಕ್ಕಾಗಿ ಧನ್ಯವಾದಗಳು. ಶರಣಾರ್ಥಿಮ್ಮ. ಶರಣಾರ್ಥಿ. ಪೂರ್ವಕವಾಗಿ ಷಣ್ಮುಖ ಶಿವಯೋಗಿಗಳ ವಚನವನ್ನ ಮಂಗಳ ಮಾಡ್ಕೊಟ್ಟಿದ್ದೀರಿ. ಮತ್ತೊಮ್ಮೆ ಶರಣಾರ್ಥಿ ಅಂತ ಪ್ರಸ್ತಾ ಇಂದಿನ 122ನೇ ಸಂವಾದ ಮತ್ತು ಚಿಂತನೆ ಕಾರ್ಯಕ್ರಮ ಇಲ್ಲಿಗೆ ಸಂಪನ್ನವಾಗುತ್ತೆ. ಮತ್ತೊಮ್ಮೆ ಕಲಹಾಳ್ ಸರ್ ಸೇರ್ಕೊಂಡ ಎಲ್ಲ ಶರಣರು ಮತ್ತೆ ವಚನ ಪ್ರಾರ್ಥನೆ ಮತ್ತು ವಚನ ಮಂಗಳವನ್ನ ಭಕ್ತಿಪೂರ್ವಕವಾಗಿ ನಡೆಸಿಕೊಟ್ಟ ಪ್ರೇಮಕ್ಕ ಹೊರಟ್ಟಿ ಮತ್ತು ಪ್ರೇಮಕ್ಕ ಅಣ್ಣಿಗೇರಿ ಅವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳ ಪುಸ್ತಕ ವೇದಿಕೆಯ ಪರವಾಗಿ ಇಂದಿನ ಕಾರ್ಯಕ್ರಮ ಇಲ್ಲಿಗೆ ಸಂಪನ್ನವಾಗ್ತದೆ. ಎಂದಿನಂತೆ ಪ್ರತಿ ಶನಿವಾರ ಮತ್ತು ಭಾನುವಾರ ವೇದಿಕೆಯ ಅನುಭವಗಳಲ್ಲಿ ಪಾಲ್ಗೊಂಡು ಮಾನಸಿಕಗಳನ್ನ ಹಂಚ್ಕೊಳ್ಬೇಕು ಅಂತ ಎಲ್ಲ ಶರಣ ಬಂಧುಗಳಲ್ಲಿ ಕೇಳ್ಕೊಳ್ತಾ ಇಂದಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗ್ತದೆ. ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣ ಎಲ್ಲರಿಗೂ ಶರಣ